ಕೆಲವೊಮ್ಮೆ ವೈ ಐ ಡಿಡ್ ಲೈಕ್ ದಿಸ್, ವೈ ಐ ಡಿಡ್ ಆಲ್ ದೀಸ್ ಥಿಂಗ್ಸ್, ಈ ರೀತಿ ಮಾಡಬಾರ್ದಾಗಿತ್ತು. ದೇವರು ಆ ಥರ ಏನಿಲ್ಲ. ಹಿ ನೋಸ್ ಎಂಡ್ ಫ್ರಮ್ ದ ಬಿಗಿನಿಂಗ್, ಈವನ್ ದ ಪ್ರಾಸೆಸ್ ಹಿ ನೋಸ್ ಎವ್ರಿಥಿಂಗ್. ಅವ್ರಿಗೆ ಡೌಟ್ ಏನಿಲ್ಲ, ಕನ್ಫ್ಯೂಷನ್ ಏನಿಲ್ಲ ದೇವರಿಗೆ. ಹಾಗಾದರೆ ದೇವರು ಯಾವುದೋ ಒಂದು ಡೆಫಿನೆಟ್ ಸ್ಪೆಸಿಫಿಕ್ ರೀಸನ್ಗಾಗಿ ನಮ್ಮನ್ನು ಇಲ್ಲಿ ಇರಿಸಿದ್ದಾರೆ. ಅದು ನನಗೆ ಅರ್ಥ ಆಗಿ ಅದಕ್ಕೆ ನಾನು ಕನೆಕ್ಟ್ ಆಗಬೇಕು. ಐ ಮಸ್ಟ್ ಕನೆಕ್ಟ್ ಟು ದಟ್ ಪರ್ಪಸ್. ಅಲ್ಲಿವರೆಗೂ ಯು ಕೆನಾಟ್ ಎಂಜಾಯ್ ಯುವರ್ ಲೈಫ್. ಅಲ್ಲಿವರೆಗೂ ನಿನ್ನ ಜೀವನ ಅಲ್ಲ, ಮರಣ, ಡೆತ್. ಮಜಾ ಮಾಡಲಿಕ್ಕೆ ನಿನ್ನನ್ನು ದೇವರು ಇರಿಸಿರೋದೇ ಇವನಿಗಾಗಿ, ನಿನ್ನನ್ನು ದೇವರು ಇರಿಸಿರೋದೇ ಅವಳಿಗಾಗಿ. ಮೇಡ್ ಫಾರ್ ಈಚ್ ಅದರ್, ನೋ, ಮೇಡ್ ಫಾರ್ ಗಾಡ್, ಓನ್ಲಿ ಫಾರ್ ಜೀಸಸ್, ನಾಟ್ ಫಾರ್ ಈಚ್ ಅದರ್. ಯು ಕ್ಯಾನ್ ಲವ್ ಈಚ್ ಅದರ್, ಯು ಕ್ಯಾನ್ ರೆಸ್ಪೆಕ್ಟ್ ಈಚ್ ಅದರ್, ಬಟ್ ಯು ಆರ್ ನಾಟ್ ಮೇಡ್ ಫಾರ್ ಈಚ್ ಅದರ್. ಯು ಆರ್ ಮೇಡ್ ಫಾರ್ ಓನ್ಲಿ ಒನ್ ಪರ್ಸನ್ ಆ್ಯಂಡ್ ಹಿಸ್ ನೇಮ್ ಈಸ್ ಜೀಸಸ್ ಕ್ರೈಸ್ಟ್. ಯು ಆರ್ ನಾಟ್ ಮೇಡ್ ಫಾರ್ ಎನಿ ಹ್ಯೂಮನ್ ಬೀಯಿಂಗ್. ಯು ಆರ್ ನಾಟ್ ಮೇಡ್ ಫಾರ್ ಹರ್, ಯು ಆರ್ ನಾಟ್ ಮೇಡ್ ಫಾರ್ ಹಿಮ್. ನೀನು ಅವನಿಗಾಗಿ ಅಲ್ಲ, ಇವಳಿಗಾಗಿ ಅಲ್ಲ, ಅದಕ್ಕಾಗಿ ಅಲ್ಲ, ಇದಕ್ಕಾಗಿ ಅಲ್ಲ, ಅವರಿಗಾಗಿ ಅಲ್ಲ, ಇವರಿಗಾಗಿ ಅಲ್ಲ, ಯೇಸುವಿಗಾಗಿ. ಯು ಆರ್ ಕ್ರಿಯೇಟೆಡ್ ಫಾರ್ ಜೀಸಸ್. ಭೂಮಿ ಮೇಲೆ ಇರೋದಾದರೆ ಜೀಸಸ್ಗಾಗಿ ನಿನ್ನನ್ನು ಇರಿಸಿದ್ದಾರೆ ದೇವರು. ಬೈಬಲ್ ವಾಕ್ಯ ಏನು ಹೇಳುತ್ತೆ? ಹಿ ಕ್ರಿಯೇಟೆಡ್ ಎವ್ರಿಥಿಂಗ್ ಥ್ರೂ ಹಿಮ್ and for him and in him. Lord, hallelujah. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಆದಿಕಾಂಡ, ಜೆನೆಸಿಸ್ ಚಾಪ್ಟರ್ 3, ಆದಿಕಾಂಡ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಅಲ್ಲಿ ಫಾಲ್ ಆಫ್ ಮ್ಯಾನ್, ಮನುಷ್ಯನ ಒಂದು ಬೀಳುವಿಕೆ, ಹೇಗೆ ಮನುಷ್ಯ ಬಿದ್ದು ಹೋದ ಅಂತ ನಾವು ನೋಡ್ತೀವಿ. ಹೇಗೆ ಬಿದ್ದೋದ ಅಂದರೆ, ಪಿಶಾಚಿಯ ಒಂದು ಸುಳ್ಳು ಅಥವಾ ಡಿಸೆಪ್ಷನ್, ವಂಚನೆಗೆ ಒಳಗಾಗಿ ಅವನು ಬಿದ್ದೋದ. ಪಿಶಾಚಿ ಹೇಗೆ ಒಬ್ಬ ದೇವರ ಹೋಲಿಕೆಯಲ್ಲಿ ಸೃಷ್ಟಿಸಲ್ಪಟ್ಟ, ದೇವರಂತೆಯೇ ಇರುವ ಆತ್ಮದಲ್ಲಿ, ಶರೀರದಲ್ಲಿ ಅಲ್ಲ, ಆತ್ಮದಲ್ಲಿ ದೇವರಂತೆಯೇ ಇರುವ ಒಬ್ಬ ಮನುಷ್ಯನನ್ನು ಪಿಶಾಚಿ ಹೇಗೆ ವಂಚಿಸ್ದ, ಏನು ಹೇಳಿ ವಂಚಿಸ್ದ ಅಂದರೆ, ದೇವರ ವಾಕ್ಯವನ್ನು ಟ್ವಿಸ್ಟ್ ಮಾಡ್ದ, ಮ್ಯಾನಿಪುಲೇಟ್ ಮಾಡ್ದ. ಅಂದರೆ ದೇವರ ವಾಕ್ಯ ಹೇಳುತ್ತೆ, ಲೆಟ್ ಅಸ್ ಮೇಕ್ ಮ್ಯಾನ್, ನಾವು ಮನುಷ್ಯರನ್ನು ಉಂಟು ಮಾಡೋಣ ನಮ್ಮ ಹೋಲಿಕೆಯಲ್ಲಿ, ಆಫ್ಟರ್ ಅವರ್ ಇಮೇಜ್ ಆ್ಯಂಡ್ ಲೈಕ್ನೆಸ್. ನಮ್ಮಂತೆಯೇ ಇರುವ, ನಮ್ಮನ್ನು ಹೋಲುವ ಮನುಷ್ಯರನ್ನು ಉಂಟು ಮಾಡೋಣ ಎಂದು ಹೇಳಿದ ದೇವರು, ಅವರ ಹೋಲಿಕೆಯಲ್ಲಿ ಅವರಂತೆಯೇ ಮನುಷ್ಯನನ್ನು ದೇವರು ಉಂಟು ಮಾಡಿದರು. ಆದರೆ ಸೈತಾನ ಯಾವ ರೀತಿಯಲ್ಲಿ ವಂಚಿಸ್ದ ಅಂದರೆ, ಆದಾಮನ ಹತ್ರ ಬಂದು ಅಥವಾ ಅವಳ ಹತ್ರ ಬಂದು ಹೇಳಿರೋದು, ನೀವು ದೇವರು ತಿನ್ನಬಾರದು ಎಂದು ನಿರಾಕರಿಸಿದ ಈ ಮರದ ಹಣ್ಣನ್ನು ತಿಂದರೆ ನೀವು ದೇವ್ರ ಥರ ಆಗ್ತೀರಿ, ಯು ವಿಲ್ ಬಿ ಲೈಕ್ ಗಾಡ್. ನೀವು ಯಾರ ಥರ ಆಗ್ತೀರಿ? ದೇವ್ರ ಥರ ಆಗ್ತೀರಿ. ಏನು ಮಾಡಿದರೆ, ಈ ಹಣ್ಣನ್ನು ನೀವು ತಿಂದರೆ ನೀವು ದೇವ್ರ ಥರ ಆಗ್ತೀರಿ ಅಂತ ಹೇಳ್ದ. ಆಲ್ರೆಡಿ ಅವರು ದೇವ್ರ ಥರ ಇದ್ದಾರೆ ಅನ್ನೋದು ಅವರಿಗೆ ಅರಿವಿಲ್ಲ. ದೇ ಡಿಡ್ ನಾಟ್ ನೋ ದಟ್ ದೇ ಆಲ್ರೆಡಿ ರಿಸೀವ್ಡ್ ದ ಇಮೇಜ್ ಆಫ್ ಗಾಡ್ ಇನ್ ದರ್ ಹಾರ್ಟ್, ಇನ್ ದರ್ ಸ್ಪಿರಿಟ್. ಅವರ ಒಳಗಡೆ ಒಂದು ದೇವರ ರೂಪ ಇದೆ ಅಂತಕ್ಕಂಥ ಸತ್ಯ ಅವರಿಗೆ ಅರಿವಾಗಲಿಲ್ಲ, ಅವರಿಗೆ ಜ್ಞಾನ ಇರಲಿಲ್ಲ. ಆ ಅರಿವು, ಆ ಕನ್ವಿಕ್ಷನ್ ಅವರ ಒಳಗಡೆ ಇಲ್ಲದೆ ಇದ್ದಿದ್ದರಿಂದ ಸೈತಾನ ಬಂದು ಹೇಳಿದ ತಕ್ಷಣ, ನೀನು ಈ ಹಣ್ಣು ತಿಂದರೆ ದೇವ್ರ ಥರ ಆಗ್ತೀಯಾ. ಸೊ ಅವ್ರೇನು ಮಾಡಿದ್ರು? ಸೈತಾನನ ಸುಳ್ಳನ್ನು ನಂಬಿದರು, ದೇವ್ರ ಥರ ಆಗ್ಲಿಕ್ಕೆ ಹೋಗಿ ಲಾಸ್ಟಿಗೆ ಪಿಶಾಚಿ ಥರ ಆದರು.
ದ ಸೇಮ್ ಡವಿಲ್, ಅದೇ ಪಿಶಾಚಿ ಇವತ್ತು ಕೂಡ ಕ್ರೈಸ್ತರನ್ನು ವಂಚಿಸ್ತಾನೆ ಇದ್ದಾನೆ. ಬೇರೆಯವ್ರನ್ನ ವಂಚಿಸೋದು ಅವನಿಗೆ ಬೇಕಾಗಿಲ್ಲ. ಯಾಕೆ ಅಂದರೆ ಅಗತ್ಯ ಇಲ್ಲ ಅವನಿಗೆ. ಯಾರು ನಿಜವಾಗಲೂ ಯೇಸು ಕ್ರಿಸ್ತರ ಹಿಂದೆ ಹೋಗ್ತಾ ಇದ್ದಾರೋ, ಫಾಲೋವರ್ಸ್ ಆಫ್ ಜೀಸಸ್ ಕ್ರೈಸ್ಟ್, ಯೇಸುವಿನ ಹಿಂದೆ, ಪ್ರಕಟಣಾ ಪುಸ್ತಕದಲ್ಲಿ 12ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಯೇಸುವಿನ ಹಿಂದೆ ಹೋಗುವವರನ್ನ, ಯೇಸುವಿನ ಅನುಯಾಯಿಗಳನ್ನು, ಯೇಸುವನ್ನು ಫಾಲೋ ಮಾಡೋರನ್ನ ವಂಚಿಸುವುದಕ್ಕಾಗಿ, ಕಬಳಿಸುವುದಕ್ಕಾಗಿ, ಅಟ್ಯಾಕ್ ಮಾಡೋದಕ್ಕಾಗಿ ಆ ಪಿಶಾಚಿ ಅಥವಾ ಘಟಸರ್ಪ ಅವ್ರ ಹಿಂದೆ ಹೋಯ್ತಂತೆ. ಯಾರನ್ನ ಅಟ್ಯಾಕ್ ಮಾಡಲಿಕ್ಕೆ? ಯೇಸುವನ್ನು ಫಾಲೋ ಮಾಡೋರ ಹಿಂದೆ. ಯಾವ ರೀತಿಯಲ್ಲಿ ಸೈತಾನ ಇವತ್ತು ಕ್ರೈಸ್ತರನ್ನು ವಂಚಿಸ್ತಾ ಇದ್ದಾನೆ ಅಂದರೆ, ನಮ್ಮ ಒಂದು ಐಡೆಂಟಿಟಿ ವಿಷಯದಲ್ಲಿ. ಐಡೆಂಟಿಟಿ ವಿಷಯ ಮಾತ್ರ ಅಲ್ಲ, ಅದೊಂದು ಬಿಗ್ ಇಶ್ಯೂ. ಯೇಸು ಕ್ರಿಸ್ತರಲ್ಲಿ ನೀನು ಏನಾಗಿದ್ದೀಯಾ ಈಗ? ಬೈಬಲ್ ಏನು ಹೇಳುತ್ತೆ ಅದನ್ನು ಮ್ಯಾನಿಪುಲೇಟ್ ಮಾಡ್ತಾನೆ ಪಿಶಾಚಿ. ನೀನು ಯೇಸು ಕ್ರಿಸ್ತನಲ್ಲಿ ಆಗಬೇಕಾದ್ರೆ ನೀನು ಇದು ಮಾಡಬೇಕು, ಅದು ಮಾಡಬೇಕು. ವಿ ಆರ್ ಟ್ರೈಯಿಂಗ್ ಆ್ಯಂಡ್ ಟ್ರೈಯಿಂಗ್ ಆ್ಯಂಡ್ ಟ್ರೈಯಿಂಗ್ ಆ್ಯಂಡ್ ಟ್ರೈಯಿಂಗ್. ಅಲ್ಲಿ ನಾವೇನಾದ್ವಿ? ಪಿಶಾಚಿ ಹಿಡಿತಕ್ಕೆ ಸಿಕ್ಕಾಕೊಂಡ್ವಿ. ಮೊದಲು ನೀನು ಯೇಸು ಕ್ರಿಸ್ತನಲ್ಲಿ ಏನಾಗಿದ್ದೀಯ ಅನ್ನೋದು ನಿನಗೆ ಸರಿಯಾಗಿ ಅರ್ಥ ಆಗಬೇಕು. ಅರ್ಥ ಆಗದೆ ಮುಂದಕ್ಕೆ ಕ್ರೈಸ್ತ ಜೀವನ ಇಲ್ಲ. ನಿನಗೆ ಒಳ್ಳೆಯ ಒಂದು ಕ್ರೈಸ್ತ ಜೀವನ ಅಥವಾ ಕ್ರಿಸ್ತನ ಜೊತೆಗೆ ನಡೀಲಿಕ್ಕೆ ಸಾಧ್ಯ ಆಗಬೇಕಾದ್ರೆ ಯು ಮಸ್ಟ್ ನೋ ಯುವರ್ ಐಡೆಂಟಿಟಿ, ಸ್ಪಿರಿಚುವಲ್ ಐಡೆಂಟಿಟಿ. ನೋಡಿ, ನಮಗೊಂದು ಫಿಸಿಕಲ್ ಐಡೆಂಟಿಟಿ ಇದೆ ಈ ಪ್ರಪಂಚದಲ್ಲಿ. ಈ ಪ್ರಪಂಚದಲ್ಲಿ ನಾವೇನಾಗಿದ್ದೀವಿ ಅನ್ನೋದು ನಮಗೆಲ್ರಿಗೂ ಗೊತ್ತಿದೆ. ನಾನೊಬ್ಬ ತಂದೆ ಆಗಿದ್ದೇನೆ ಅಥವಾ ತಾಯಿ ಆಗಿದ್ದೇನೆ, ಗಂಡ ಆಗಿದ್ದೇನೆ, ಇವರಿಗೆ ಗಂಡ, ಇವರಿಗೆ ನಾನು ಹೆಂಡತಿ ಆಗಿದ್ದೇನೆ, ಇವರಿಗೆ ನಾನು ಅಜ್ಜ ಆಗಿದ್ದೀನಿ, ಇವರಿಗೆ ನಾನು ಅಜ್ಜಿ ಆಗಿದ್ದೀನಿ, ಇವರಿಗೆ ಈ ಆಫೀಸಲ್ಲಿ ನಾನು ಬಾಸ್ ಆಗಿದ್ದೀನಿ, ಇಲ್ಲಿ ನಾನು ಮ್ಯಾನೇಜರ್ ಆಗಿದ್ದೀನಿ, ಈ ಕಂಪನಿನಲ್ಲಿ ಇದಾಗಿದ್ದೀನಿ, ಅದೇ ರೀತಿ ಇಲ್ಲಿ ನಾನು ದೇವರ ವಾಕ್ಯ ಸಾರ್ತಾ ಇದ್ದೀನಿ, ಅಥವಾ ಇನ್ನೊಂದು ಸ್ಟೂಡೆಂಟ್ ಆಗಿದ್ದೀನಿ, ಟೀಚರ್ ಆಗಿದ್ದೀನಿ. ದಟ್ ಈಸ್ ಯುವರ್ ಐಡೆಂಟಿಟಿ ಹಿಯರ್. ಈ ಲೋಕದಲ್ಲಿ ನೀನು ಐಡೆಂಟಿಟಿ. ಆದರೆ ಇನ್ ಸ್ಪಿರಿಟ್ ಆರ್ ಸ್ಪಿರಿಚುವಲ್ ಲೈಫ್, ವಾಟ್ ಈಸ್ ಯುವರ್ ಐಡೆಂಟಿಟಿ? ನಿನ್ನ ಆತ್ಮಿಕ ಜೀವನದಲ್ಲಿ, ಆತ್ಮದಲ್ಲಿ ನಿನ್ನ ಐಡೆಂಟಿಟಿ ಏನು? ನೀನು ಏನಾಗಿದೆಯಾ? ಹೂ ಆರ್ ಯು ಇನ್ ಯುವರ್ ಸ್ಪಿರಿಟ್? ಆತ್ಮದಲ್ಲಿ ನೀನೇನಾಗಿದೆಯಾ? ಸತ್ತೋಗಿದೆಯಾ? ಬದುಕಿದೆಯಾ? ನಿದ್ದೆ ಮಾಡ್ತಿದೆಯಾ? ಅಥವಾ ಏನಾಗಿದೆಯಾ? ಹೂ ಆರ್ ಯು? ಇದ್ರ ಬಗ್ಗೆ ಡೀಟೇಲ್ ಈಗ ಹೇಳೋಕ್ಕೆ ಹೋಗಲ್ಲ ನಾನು, ಅದೆಲ್ಲ ಟಾಪಿಕ್. ಏನು ಬಂತು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಆದರೆ ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇದು ನಮಗೆ ಸರಿಯಾಗಿ ಅರಿವಾಗಬೇಕು. ಅರಿವಾಗಬೇಕಂದ್ರೆ ಅರಿವು ಕೊಡುವ ಬೋಧನೆಗಳನ್ನ ಕೇಳಬೇಕು, ತಿಳ್ಕೋಬೇಕು ವಾಕ್ಯದ ಮುಖಾಂತರ. ಬನ್ನಿ, ಅಗತ್ಯ ಇರೋರು, ಆಸಕ್ತಿ ಇರೋರು ಮುಲ್ಕಿಯಲ್ಲಿ ಡಿವೈನ್ ಕಾಲ್ ಸೆಂಟರ್ನಲ್ಲಿ ಜೂನ್ 13 ಈವ್ನಿಂಗಿಂದ ಸ್ಟಾರ್ಟ್ ಆಗುತ್ತೆ. ಜೂನ್ ತಿಂಗಳು 13ನೇ ತಾರೀಕು ಸಂಜೆ ಪ್ರಾರಂಭ ಆಗುತ್ತೆ ಮತ್ತು ಶುಕ್ರವಾರ, ಶನಿವಾರ, ಭಾನುವಾರ 16th ಈವ್ನಿಂಗ್ ತನಕ ಇರುತ್ತೆ. ಕಲ್ತ್ಕೊಳ್ಳಿ, ನಮಗೆ ಗೊತ್ತಾಗಬೇಕು ಫಸ್ಟ್. ಇಲ್ಲಾಂದರೆ ವಿ ವಿಲ್ ಬಿ ಡಿಸೀವ್ಡ್ ಈಸಿಲಿ. ಭಾಳ ಸುಲಭವಾಗಿ ನಾವು ಸೈತಾನನ ವಂಚನೆಗೊಳಗಾಗ್ತೀವಿ. ಒಂದು ಐಡೆಂಟಿಟಿ. ಎರಡನೇದಾಗಿ ಪರ್ಪಸ್ ಆಫ್ ಯುವರ್ ಲೈಫ್. ತುಂಬ ವಿಷಯ ಇದೆ, ನಾನು ಈ ಪಾಯಿಂಟ್ಗೆ ನಿಲ್ಲಿಸ್ತೀನಿ, ಆಮೇಲೆ ನೋಡೋಣ, ಮುಂದಕ್ಕೆ ಹೋಗೋಣ. ಓಕೆ, ಪರ್ಪಸ್. ಈಗ ಈ ಕ್ವಶನ್ ನಿಮಗೆ ನೀವು ಕೇಳ್ಕೊಳ್ಳಿ, ವೈ ಯು ಆರ್ ಹಿಯರ್? ನೀನು ಯಾಕೆ ಇಲ್ಲಿದೆಯಾ? ನಿಮ್ಮ ಪಕ್ಕದಲ್ಲಿದ್ದವ್ರಿಗೆ ಕೇಳಿ ಯಾಕೆ ಇಲ್ಲಿದೆಯಾ ಅಂತ. ಕೇಳೋದು ಬೇಡ, ಅವರಿಗೆ ಗೊತ್ತಿಲ್ಲ. ನೀವು ಅವ್ರಿಗೆ ಕೇಳ್ತೀರಿ, ಅವ್ರು ನಿಮಗೆ ಕೇಳ್ತಾರೆ. ಇಬ್ಬರಿಗೂ ಗೊತ್ತಿಲ್ಲ ನೀವು ಯಾಕಿದ್ದೀರಿ ಅಂತ. ಇಲ್ಲಿ ಅಂದರೆ ಇಲ್ಲಿ ರಿಟ್ರೀಟ್ ಸೆಂಟ್ರಲ್ಲೆಲ್ಲ ನಾನು ಹೇಳ್ತಾ ಇರೋದು. ಈ ಭೂಮಿಯಲ್ಲಿ ನೀನು ಯಾಕಿದೆಯಾ? ನೀವು ಹೇಳ್ತೀರಿ, ಇದೇ ಪ್ರಶ್ನೆ ಬ್ರದರ್ ನಮಗೂ ಇರೋದು. ಯಾಕಿದೆಯಾ ಅಂತ ದೇವ್ರನ್ನೇ ಕೇಳ್ತಾ ಇದ್ದೀವಿ ನಾವು. ಯಾಕೆ ಇಟ್ಟಿದೆಯಾ ದೇವರೇ, ಯಾಕೆ ಇಟ್ಟಿದೆಯಾ ದೇವರೇ ಅಂತ. ಕೆಲವ್ರು ಕ್ವಶನ್ ಕೇಳ್ತೀರಿ, ಇದಕ್ಕೇನಾ ದೇವರೇ ನೀನು ಇಟ್ಟಿರೋದು ಅಂತ. ಈ ವಿಷಯದಲ್ಲೂ ಸೈತಾನ ಕಬಳಿಸ್ತಾನೆ ಇದ್ದಾನೆ ಎಲ್ಲರನ್ನೂ. ಯಾವ ರೀತಿ ಕಬಳಿಸ್ತಾ ಇದ್ದಾನೆ? ನೀನು ಯಾಕಿದೆಯಾ ಗೊತ್ತಾ? ನೀನು ಇದಾಗಬೇಕಿಲ್ಲಿ, ಅದಕ್ಕೆ ನೀನು ಅದು ಮಾಡಬೇಕು, ನೀನು ಇದು ಮಾಡಬೇಕು, ನೀನು ಹಾಗೆ ಮಾಡಬೇಕು, ನೀನು ಹೀಗೆ ಮಾಡಬೇಕು. ಫೂಲಿಶ್ನೆಸ್, ಡಿಸೀವ್ಡ್. ನೀನು ಯಾಕಿದೆಯಾ ಗೊತ್ತಾ? ನೀನು ಇವ್ರನ್ನ ಮದುವೆ ಆಗಬೇಕು,
ನೀನು ಇವನ್ನ ಮದುವೆ ಆಗಬೇಕು, ನೀನು ಇಲ್ಲಿ ಮನೆ ಕಟ್ಟಬೇಕು, ನೀನು ಆಸ್ತಿ ಮಾಡಬೇಕು, ನೀನು ಹೆಸರು ಮಾಡಬೇಕು, ನೀನು ಸಾಧನೆ ಮಾಡಬೇಕು, ಯು ಮಸ್ಟ್ ಅಚೀವ್ ಸಮಥಿಂಗ್. ಅದಕ್ಕೆ ನೀನಿದೆಯಾ. ಅಲ್ಲಿ ಫೇಲ್ ಆದರೆ ಡಿಪ್ರೆಷನ್ಗೆ ಹೋಗ್ತೀಯಾ, ಅಡಿಕ್ಷನ್ಗೆ ಹೋಗ್ತೀಯಾ, ಸೂಸೈಡ್ಗೆ ಹೋಗ್ತೀಯಾ. ಯಾಕೆಂದರೆ ನೀನು ತಿಳ್ಕೊಂಡಿರೋದು ನೀನಿರೋದು ಅದಕ್ಕೆ, ಇದು ಆಗಲಿಕ್ಕೆ. ಯು ಆರ್ ಹಿಯರ್ ಟು ಅಚೀವ್ ಸಮಥಿಂಗ್, ಯು ಫೇಲ್ಡ್. ಸೊ ವಾಟ್ ಇಸ್ ನೆಕ್ಸ್ಟ್? ನಥಿಂಗ್. ಡಿಪ್ರೆಷನ್, ಟ್ಯಾಬ್ಲೆಟ್, ಡೆತ್. ಈ ವಿಷಯದಲ್ಲೂ ಪಿಶಾಚಿ ವಂಚಿಸ್ತಾನೆ ಇದ್ದಾನೆ. ಇನ್ನು ಯಾಕಿದೆಯಾ? ಇದು ನಿನಗೆ ಗೊತ್ತಿಲ್ಲ ಇದ್ರೆ ನೀನು ಇದ್ದು ಸತ್ತಾಗೇನೆ. ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ಡೆತ್. ಯಾಕಿದೆಯಾ ಜೀವನ ನೀನು? ವಾಟ್ ಈಸ್ ದ ಪರ್ಪಸ್? ಅಜ್ಜಿ ಯಾಕಿದ್ದೀರಾ ಭೂಮಿ ಮೇಲೆ? ಅಜ್ಜಿ ಕನ್ನಡ ಬರಲ್ಲ ಅನ್ಸುತ್ತೆ ಅಲ್ಲ? ಅಜ್ಜಿ ಬರುತ್ತಾ? ಕನ್ನಡ ಬರುತ್ತಾ? ಅಲ್ಲ, ಈಗ ನಮಗೆ ಗೊತ್ತಿಲ್ಲ ಬಿಡಿ. ನಾನು ಹೇಳ್ತಾ ಇರೋದು ಅದೇನೆ. ನಮಗೀಗ ಪ್ರೆಸೆಂಟ್ ಗೊತ್ತಿಲ್ಲ. ನನ್ನ ಪ್ರಶ್ನೆ ಕೇಳಿದ್ರೆ ನೀವೇನೋ ಒಂದು ಹೇಳ್ತೀರಿ. ಆದರೆ ದೆರ್ ಈಸ್ ಎ ಡೆಫಿನೆಟ್ ಪರ್ಪಸ್. Do you think God is a fool? Do you think God is a waste body, useless fellow? ನನ್ನ ಥರ ನಿಮ್ಮ ಥರ ಅಲ್ಲ, ನನ್ನ ಥರ ಅಂತ ಅನ್ನಿಸ್ತಾ ಇದೆಯಾ? ಅಲ್ಲ. ವಾಟ್ ಎವರ್ he does with the definite perfect plan and purpose. No shadow of doubt in God. Everything is crystal clear for God. He knows end from the beginning itself. ನಾವು ಸುಮ್ಮನೆ ಯಾಕೆ ಮಾಡಿದ್ನೋ ಗೊತ್ತಿಲ್ಲ, ಯಾಕೆ ಹೀಗೆ ಮಾಡಿದ್ನೋ ಗೊತ್ತಿಲ್ಲ ಅಂತ ಹೇಳ್ತೀವಿ ಕೆಲವೊಮ್ಮೆ. ವೈ ಐ ಡಿಡ್ ಲೈಕ್ ದಿಸ್, ವೈ ಐ ಡಿಡ್ ಆಲ್ ದೀಸ್ ಥಿಂಗ್ಸ್. ಈ ರೀತಿ ಮಾಡಬಾರ್ದಾಗಿತ್ತು. ದೇವರು ಆ ಥರ ಏನಿಲ್ಲ. ಹೀ ನೋಸ್ ಎಂಡ್ ಫ್ರಮ್ ದ ಬಿಗಿನಿಂಗ್. ಈವನ್ ದ ಪ್ರಾಸೆಸ್ ಹೀ ನೋಸ್ ಎವ್ರಿಥಿಂಗ್. ಅವ್ರಿಗೆ ಡೌಟ್ ಏನಿಲ್ಲ, ಕನ್ಫ್ಯೂಷನ್ ಏನಿಲ್ಲ ದೇವರಿಗೆ. ಹಾಗಾದರೆ ದೇವರು ಯಾವುದೋ ಒಂದು ಡೆಫಿನೆಟ್ ಸ್ಪೆಸಿಫಿಕ್ ರೀಸನ್ಗಾಗಿ ನಮ್ಮನ್ನು ಇಲ್ಲಿ ಇರಿಸಿದ್ದಾರೆ. ಅದು ನನಗೆ ಅರ್ಥ ಆಗಿ ಅದಕ್ಕೆ ನಾನು ಕನೆಕ್ಟ್ ಆಗಬೇಕು. ಐ ಮಸ್ಟ್ ಕನೆಕ್ಟ್ ಟು ದಟ್ ಪರ್ಪಸ್. ಅಲ್ಲಿವರೆಗೂ ಯು ಕೆನಾಟ್ ಎಂಜಾಯ್ ಯುವರ್ ಲೈಫ್. ಅಲ್ಲಿವರೆಗೂ ನಿನ್ನ ಜೀವನ ಅಲ್ಲ, ಮರಣ, ಡೆತ್. ಈವನ್ ದೋ ಯು ಆರ್ ಕ್ರಿಶ್ಚಿಯನ್ಸ್, charismatic, Catholic, Protestant, Pentecost, any religion, any denomination, any prayer group, anybody, you cannot enjoy your life here. ನಿನ್ನ ಜೀವನವನ್ನು ಇಲ್ಲಿ ನಿನಗೆ ಸಂತೋಷವಾಗಿ ನೆಮ್ಮದಿಯಾಗಿ ಬದುಕಲಿಕ್ಕೆ ಆಗೋದಿಲ್ಲ. ಇವತ್ತಾಗ್ತಾ ಇಲ್ಲ ನಮಗೆ. ಅದಕ್ಕೆ ನಾವು ಅಲೆಮಾರಿಗಳ ಥರ ಸಂತೋಷವನ್ನು ಹುಡ್ಕೊಂಡು, ಆನಂದವನ್ನು ಹುಡ್ಕೊಂಡು ಕ್ಲಬ್ಗಳಲ್ಲಿ, ಬಾರ್ಗಳಲ್ಲಿ, ಟೂರಿಸ್ಟ್ ಪ್ಲೇಸುಗಳಲ್ಲಿ, ಹೋಟೆಲ್ಸ್ಗಳಲ್ಲಿ, ಪಾರ್ಕ್ಗಳಲ್ಲಿ, ಥಿಯೇಟ್ರ್ಗಳಲ್ಲಿ, ಮೊಬೈಲ್ ಫೋನಲ್ಲಿ, ಫ್ರೆಂಡ್ಸಲ್ಲಿ, ಪಾರ್ಟಿಯಲ್ಲಿ, ಅಲ್ಲಿ ಇಲ್ಲಿ ಕಾಲ ಕಳ್ಕೊಂಡು ಹೋಗ್ತಾನೆ ಇದ್ದೀವಿ. ಸ್ವಲ್ಪ ಚರ್ಚಲ್ಲಿ, ಸ್ವಲ್ಪ ರಿಟ್ರೀಟಲ್ಲಿ, ಸ್ವಲ್ಪ ಅಲ್ಲಿ, ಸ್ವಲ್ಪ ಇಲ್ಲಿ. ಟೈಮ್ ಪಾಸ್. ನಾವು ಯಾಕೆ ಈ ರೀತಿ ಟೈಮ್ ಪಾಸ್ ಮಾಡ್ತಾ ಇದ್ದೀವಿ ಗೊತ್ತಾ? ವಿ ಡೋಂಟ್ ನೋ ವೈ ಐ ಆಮ್ ಹಿಯರ್. And Satan is manipulating in that area. ಅದಕ್ಕೆ ಸಂಬಂಧಪಟ್ಟಾಗ ಒಂದೇ ಒಂದು ವಾಕ್ಯ ಓದೋಣ. ಬೇಕಾದರೆ 2 ಓದೋಣ. ಆಮೇಲೆ ಐಸಾಯ 49:3, ಯೆಶಾಯ ಪ್ರವಾದಿಯ ಪುಸ್ತಕ. ಏನು ಬರ್ಕೊಳ್ಳಿಕ್ಕಿಲ್ವಾ ಅಮ್ಮ? ಸ್ಕೂಲಿಗೆ ಹೋಗಿಲ್ಲ ಅನ್ಸುತ್ತಲ್ಲ. ಪುಸ್ತಕ ಇಲ್ಲ, ಪೆನ್ ಇಲ್ಲ, ಸೋಂಬೇರಿತನದ ಆತ್ಮ ಹೋಗಲಿ ನಿನ್ನಿಂದ. ಬರ್ಕೋಬೇಕು. ಎಲ್ಲರೂ ಓದು ಬರ ಗೊತ್ತಿದ್ದವರೆಲ್ಲ ಬರ್ಕೊಳ್ಳಿ ಒಂದು ಪುಸ್ತಕ ಪೆನ್ನು ತೊಗೊಂಡು. ಏನೋ ಥಿಯೇಟ್ರ್ ಒಳಗಡೆ ಕೂತ್ಕೊಂಡ್ರೆ ಏನೋ ಸಿನಿಮಾ ನೋಡೋ ಥರ ಬಂದಿದ್ದೀರ ಕೆಲವರು. ಇನ್ಮೇಲೆ ಆ ಥರ ಬರಬೇಡಿ ಧ್ಯಾನಕ್ಕೆ. ಓದು ಬರ ಗೊತ್ತಿರೋರಿಗೆ ಹೇಳ್ತಾರೆ ಅದು. ಓಕೆ, ವೆನ್ ಯು ಆರ್ ಕಮಿಂಗ್ ಫಾರ್ ರಿಟ್ರೀಟ್, ಬ್ರಿಂಗ್ ಸಮಥಿಂಗ್ ರಿಲೇಟೆಡ್ ಟು ರಿಟ್ರೀಟ್. ಮೊಬೈಲ್ ಫೋನ್ ಈಸ್ ನಾಟ್ ರಿಲೇಟೆಡ್ ಟು ರಿಟ್ರೀಟ್. ರಿಲೇಟೆಡ್ ಟು ರಿಟ್ರೀಟ್ ಈಸ್ ಬೈಬಲ್, ನೋಟ್ಬುಕ್, ಪೆನ್. ಬ್ರಿಂಗ್ ದೋಸ್ ಥಿಂಗ್ಸ್. ಕಮ್. ಎಸ್,
ಆತ ನನಗೆ ಇಂತೆಂದ, ನೀನೆನ್ನ ದಾಸ, ನನ್ನ ಮಹಿಮೆ ಬೆಳಗಿಸುವ ಇಸ್ರಾಯೇಲ. ಓಕೆ, ಸಿ ಇಂಗ್ಲೀಷಲ್ಲಿ ಏನಿದೆ ಅಂದರೆ, ಯು ಆರ್ ಮೈ ಸರ್ವೆಂಟ್ ಇಸ್ರಾಯಲ್ ಇನ್ ಹೂಮ್ ಐ ವಿಲ್ ಬಿ ಗ್ಲೋರಿಫೈಡ್. ಎಷ್ಟು ಚೆನ್ನಾಗಿದೆ ನೋಡಿ. ದೇವರು ಕರೆದು ಹೇಳ್ತಾ ಇದ್ದಾರೆ, ನಿನ್ನನ್ನು ಫಾರ್ ಎಕ್ಸಾಂಪಲ್ ನಿತ್ಯ ನಿನ್ನನ್ನು ನೋಡ್ತಾ ಇದೆಯಲ್ವಾ, ಅದಕ್ಕೆ ನಿನಗೆ ಹೇಳ್ತಾ ಇದ್ದಾರೆ ದೇವರು ಕರೆದು ಹೀಗೆ ಹೇಳ್ತಾರೆ, ನಿತ್ಯ ಇನ್ ಯು ಐ ವಿಲ್ ಬಿ ಗ್ಲೋರಿಫೈಡ್ ಅಂತ ದೇವರು ಹೇಳ್ತಾ ಇದ್ದಾರೆ. ನಾನು ನಿನ್ನಲ್ಲಿ ಮಹಿಮೆ ಹೊಂದಬೇಕಾಗಿದೆ. ದಟ್ ಈಸ್ ದ ರೀಸನ್ ಐ ಹ್ಯಾವ್ ಕ್ರಿಯೇಟೆಡ್ ಯು. ನಾನು ನಿನ್ನನ್ನು ಯಾಕೆ ಸೃಷ್ಟಿ ಮಾಡಿದ್ದೀನಿ ಅಂದರೆ, ಯು ಆರ್ ಮೈ ಸರ್ವೆಂಟ್. ವಿ ಆರ್ ದ ಸರ್ವಿಂಗ್ ವೆಸಲ್ಸ್. ವಿ ಆರ್ ಸರ್ವಿಂಗ್ ವಾಟ್? ವಿ ಆರ್ ಸರ್ವಿಂಗ್ ದ ಗ್ಲೋರಿ ಆಫ್ ಗಾಡ್ ಹಿಯರ್ ಆನ್ ಅರ್ತ್. You are the vessels supposed to carry the glory of God here on earth. ಈ ಭೂಮಿಯಲ್ಲಿ ದೇವರ ಮಹಿಮೆಯನ್ನು ಹೊತ್ಕೊಳ್ಳಿಕ್ಕೆ, ಹೊತ್ತು ಅದನ್ನು ನೀವು ಸರ್ವ್ ಮಾಡಲಿಕ್ಕೆ, ಎಷ್ಟೋ ಜನಕ್ಕೆ ದೇವರ ಮಹಿಮೆಯನ್ನು ಹಂಚಿಕೊಡ್ಲಿಕ್ಕೆ ದೇವರು ನಿನ್ನನ್ನು ಇಲ್ಲಿ ಇರಿಸಿರೋದು, ಬೇರೆ ಯಾವುದಕ್ಕೂ ಅಲ್ಲ. ದಟ್ ಈಸ್ ದ ಪರ್ಪಸ್. ಆದರೆ ಪಿಶಾಚಿ ಏನು ಮಾಡ್ತಾನೆ? ನಿನ್ನನ್ನು ದೇವರು ಇರಿಸಿರೋದೇ ಮೈಕ್ ಹಿಡ್ಕೊಂಡು ಬೋಧನೆ ಮಾಡಲಿಕ್ಕೆ, ನಿನ್ನನ್ನು ದೇವರು ಇರಿಸಿರೋದೇ ಹಾಡಲಿಕ್ಕೆ, ನಿನ್ನನ್ನು ದೇವರು ಇರಿಸಿರೋದೇ ಕುಣಿಯೋಕ್ಕೆ, ನಿನ್ನನ್ನು ದೇವರು ಇರಿಸಿರೋದೇ ಮಜಾ ಮಾಡಲಿಕ್ಕೆ, ನಿನ್ನನ್ನು ದೇವರು ಇರಿಸಿರೋದೇ ಇವನಿಗಾಗಿ, ನಿನ್ನನ್ನು ದೇವರು ಇರಿಸಿರೋದೇ ಅವಳಿಗಾಗಿ. ಮೇಡ್ ಫಾರ್ ಈಚ್ ಅದರ್. ನೋ, ಮೇಡ್ ಫಾರ್ ಗಾಡ್. Only for Jesus, not for each other. You can love each other, you can respect each other, but you are not made for each other. You are made for only one person, and his name is Jesus Christ. You are not made for any human being. You are not made for her. You are not made for him. ನೀನು ಅವನಿಗಾಗಿ ಅಲ್ಲ, ಇವಳಿಗಾಗಿ ಅಲ್ಲ, ಅದಕ್ಕಾಗಿ ಅಲ್ಲ, ಇದಕ್ಕಾಗಿ ಅಲ್ಲ, ಅವರಿಗಾಗಿ ಅಲ್ಲ, ಇವರಿಗಾಗಿ ಅಲ್ಲ, ಯೇಸುವಿಗಾಗಿ. You are created for Jesus. ಭೂಮಿ ಮೇಲೆ ಇರೋದಾದರೆ ಜೀಸಸ್ಗಾಗಿ ನಿನ್ನನ್ನು ಇರಿಸಿದ್ದಾರೆ ದೇವರು. ಬೈಬಲ್ ವಾಕ್ಯ ಏನು ಹೇಳುತ್ತೆ? ಹಿ ಕ್ರಿಯೇಟೆಡ್ ಎವ್ರಿಥಿಂಗ್ ಥ್ರೂ ಹಿಮ್ ಆ್ಯಂಡ್ ಫಾರ್ ಹಿಮ್ ಆ್ಯಂಡ್ ಇನ್ ಹಿಮ್. ಥ್ರೂ ಹಿಮ್, ಆತನ ಮುಖಾಂತರ, ಆತನಿಗೋಸ್ಕರ. ರೋಮನ್ಸ್ 11:26 36. ಸಮಸ್ತವು ಉಂಟಾಗುವುದು ಅವರಿಂದಲೇ. ಯಾರಿಂದಲೇ? ಸಮಸ್ತವು ಉಂಟಾಗುವುದು ಆ ಯೇಸು ಕ್ರಿಸ್ತರಿಂದಲೇ, ಅವರಿಂದಲೇ. ಮುಂದುವರಿಯುವುದು ಅವರ ಮುಖಾಂತರವೇ. ಮುಂದುವರಿಯುವುದು, ಯು ಆರ್ ಬೀಯಿಂಗ್ ಈಸ್ ಇನ್ ಹಿಮ್. ಇರುವುದು ಅವರಿಗೋಸ್ಕರವೇ. ಇರುವುದು ಯೇಸುವಿ. ಅಜ್ಜಿ ಅಂದ್ರೆ, ಅಮ್ಮಂದ್ರೆ, ಅಕ್ಕಂದ್ರೆ, ಇದನ್ನು ನೀವು ತಿಳ್ಕೊಳ್ಳದೆ ಸತ್ತೋಗ್ಬಿಟ್ರೆ ಹೋಗ್ಬಿಡ್ತೀರಿ ಬೇರೆ ಕಡೆಗೆ. ಅದಕ್ಕೆ ಹೇಳ್ತಾ ಇರೋದು, ನೀವು ಇರೋದು ಅಜ್ಜಿಂದ್ರೆ ತಿಳ್ಕೊಬಿಟ್ಟು, ನಾವಿರೋದೇ ನಮ್ಮ ಮೊಮ್ಮಕ್ಕಳಿಗೋಸ್ಕರ. ನಾವು ಬಿಟ್ಟರೆ ನಮ್ಮ ಮೊಮ್ಮಕ್ಕಳಿಗೆ ಯಾರಿದ್ದಾರೆ ಬ್ರದರ್? ನೀನು ಸತ್ತೋದ್ಮೇಲೆ ಯಾರಿದೆಯಾ ಮುದುಕಿ? ಇಲ್ಲಿರೋ ನಿಮಗೆಲ್ಲ ಹೇಳ್ತಾ ಇರೋದು, ಯೂಟ್ಯೂಬಲ್ಲಿ ನೋಡ್ತಾ ಇದ್ದಾರೆ ಸುಮಾರು ಮುದುಕಿಯರು, ಅವ್ರಿಗೆ ಹೇಳ್ತಾ ಇರೋದು, ನಿಮಗೆಲ್ಲ ಆಯಿತಾ? ನೀವು ಟೆನ್ಷನ್ ಮಾಡ್ಕೋಬೇಡಿ. ನಾವು ಸತ್ತೋದ್ರೆ ನಮ್ಮ ಮಕ್ಕಳಿಗೆ ಯಾರಿದ್ದಾರೆ ಬ್ರದರ್? ಅಪ್ಪ ಅಮ್ಮಂದ್ರೆ ಕೊರಗಿದ್ದು. ನೀನು ಸತ್ತೋದ್ಮೇಲೆ, ಕೊರೋನಾ ಟೈಮಲ್ಲಿ ಸುಮಾರು ಸತ್ತೋದ್ರಲ್ಲ ಅಪ್ಪ ಅಮ್ಮಂದರು, ಈಗ ಅವ್ರ ಮಕ್ಕಳೆಲ್ಲ ಸತ್ತೋಗ್ಬಿಟ್ರಾ? ಬದುಕಿದ್ದಾರೆ. ಟೆನ್ಷನ್ನೇ ನೋಡ್ಕೋಬೇಡ. ನಾನು ಸತ್ತೋಗ್ಬಿಟ್ರೆ ನನ್ನ ಗಂಡಂಗೆ ಯಾರಿದ್ದಾರೆ? ಹಾಗಾದರೆ ಎಲ್ಲ ವಿಧವೆಯರು ಸತ್ತೋಗ್ಬಿಟ್ಟಿದ್ದಾರೆ. ಈಗ ಯಾರು ವಿಧವೆಯರು ಉಳ್ಕೊಂಡೇ ಇಲ್ಲ. ಕಲಾಕ ಆರಾಮಾಗಿದ್ದಾರೆ. ಎಲ್ಲಿ ಅಲ್ಲಿದ್ದಾರಲ್ಲ, ಆರಾಮಾಗಿದ್ದಾರೆ. ಅವ್ರ ಗಂಡ ತೀರೋಗಿದ್ದಾರೆ. ಅಯ್ಯೋ ನನ್ನ ಗಂಡ ಸತ್ತೋದ್ರು ಅಂತ ಪಾಪ ಕಲಾಕ ಊಟ ಮಾಡ್ತಾ ಇಲ್ಲ, ನಿದ್ದೆ ಮಾಡ್ತಾ ಇಲ್ಲ. ಹೌದಾ ಕಲಾಕ? ಯಾರಿದ್ದಾರೆ ಜೊತೆಯಲ್ಲಿ? ಯೇಸು ಜೊತೆಯಲ್ಲಿದ್ದಾರೆ. ಯಾವತ್ತು ಸಾಯದೇ ಇರೋ ಒಬ್ಬರು ಇದ್ದಾರೆ, ಅವರೇ ಯೇಸು ಕ್ರಿಸ್ತರು. ಅವ್ರ ಜೊತೆಗೆ ನೀವು ಬದುಕಿದ್ರೆ ನೀವು ಸಾಯಲ್ಲ.
ಸೊ ಲೀವ್ ಫಾರ್ ಹಿಮ್. ಅದಕ್ಕೆ ದೇವರು ನಮ್ಮನ್ನು ಅವ್ರ ಜೊತೆಗೆ ಇರಲಿಕ್ಕೆ ಸೃಷ್ಟಿ ಮಾಡಿದ್ದು. ನಾವು ಹೋಗಿ ಯಾರ್ಯಾರ್ದ್ರ ಜೊತೆಗೆ ಸೇರ್ಕೊಬಿಡ್ತೀವಿ. ಅವರು ಯಾವಾಗ ಕೈ ಕೊಡ್ತಾರೋ ಗೊತ್ತಿಲ್ಲ, ಯಾವಾಗ ಸಾಯ್ತಾರೋ ಗೊತ್ತಿಲ್ಲ, ಯಾವಾಗ ಸಾಯಿಸ್ತಾರೋ ಗೊತ್ತಿಲ್ಲ. ಎಷ್ಟು ಕೆಲವು ಮಕ್ಕಳು ಅಪ್ಪಂದ್ರನ್ನೇ ಸಾಯಿಸಿದವರಿದ್ದಾರೆ, ಅಮ್ಮನ್ನ ಸಾಯಿಸಿದವರಿದ್ದಾರೆ, ಹೆಂಡ್ತಿನ ಸಾಯಿಸಿದ ಗಂಡಂದ್ರಿದ್ದಾರೆ, ಗಂಡನ ಸಾಯಿಸಿದ ಹೆಂಡ್ತಿಯರಿದ್ದಾರೆ, ಮಕ್ಕಳನ್ನ ಸಾಯಿಸಿದ ತಾಯಿಯಂದ್ರಂತೂ ತುಂಬ ಜನ ಇದ್ದಾರೆ. ಹೊಟ್ಟೆ ಒಳಗಡೆನೇ ಸಾಯಿಸಿದವರಿದ್ದಾರೆ, ಹೊಟ್ಟೆಯಿಂದ ಹೊರಗೆ ಬಂದ ಮೇಲೂ ಸಾಯಿಸಿದವರಿದ್ದಾರೆ. ಆದರೆ ತನ್ನ ಪ್ರಾಣವನ್ನೇ ಕೊಟ್ಟು ನಮ್ಮನ್ನು ಪ್ರಾಣ ಉಳಿಸಿದ ಒಬ್ಬರೇ ರಕ್ಷಕರಿದ್ದಾರೆ, ಅವರ ಹೆಸರು ಯೇಸು ಕ್ರಿಸ್ತರು. There is only one person who died for you and saved your life. That is none other than Jesus Christ. And God created you for Him. ಎಷ್ಟು ಚೆನ್ನಾಗಿದೆ ಆ ವಾಕ್ಯ. ಇರುವುದು ಆತನಿಗೋಸ್ಕರವೇ. That is the purpose. Apart from that, no other purpose for you. ನೀನು ಪಿಶಾಚಿ ನಿನ್ನನ್ನು ಏನು ತಗೊಂಡೋಗಿ ಏದೇನು ತೋಟದಲ್ಲಿ ಅವ್ರ ತಲೆ ಕೆಡಿಸಿದ್ನಲ್ಲ, ಇದು ತಿಂದರೆ ನೀ ದೇವ್ರ ಥರ ಆಗ್ತೀಯ ಅಂತ. ಐಡೆಂಟಿಟಿ ವಿಷಯದಲ್ಲಿ, ಈ ಪರ್ಪಸ್ ವಿಷಯದಲ್ಲಿ ಇದೇ ಥರನೇ ನಿಮ್ಮ ತಲೆ ಒಳಗಡೆ ಸಾವಿರಾರು ಕಳೆಗಳನ್ನ ಬಿತ್ತಿ 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 ನೀವು ಇದು ಮರ ಆಗಿ ಬೆಳೆದು ಬಿಟ್ಟಿದೆ. ಇದನ್ನೆಲ್ಲ ಕಿತ್ತು ಹಾಕಬೇಕೀಗ. ಯೇಸು ಹೇಳ್ತಾರಲ್ಲ, ನನ್ನ ಪರಮ ಪಿತನು ನಡೆದ ಗಿಡಗಳನ್ನೆಲ್ಲ ಬೇರು ಸಹಿತ ಕಿತ್ತು ಹಾಕಲಾಗುವುದು. ಎವ್ರಿಥಿಂಗ್ ಪ್ಲಾಂಟೆಡ್ ನಾಟ್ ಬೈ ಮೈ ಹೆವೆನ್ಲಿ ಫಾದರ್ ಶಾಲ್ ಬಿ ಪ್ಲಕ್ಡ್ ಆಫ್. ಎವ್ರಿ ಪ್ಲಾಂಟ್ ವಿಚ್ ಆರ್ ನಾಟ್ ಪ್ಲಾಂಟೆಡ್ ಬೈ ಮೈ ಫಾದರ್ ಶಾಲ್ ಬಿ ಪ್ಲಕ್ಡ್ ಆಫ್. ಎಲ್ಲ ಕಿತ್ತು ಹಾಕಲಾಗ್ತದೆ. ಹೇಗೆ ಕಿತ್ತು ಹಾಕೋದು? ಕಿತ್ತು ಹಾಕೋದು ಹೇಗೆಂದರೆ ವಾಕ್ಯದ ಮುಖಾಂತರ. ದ ಮೋರ್ ಯು ನೋ God through His word, it will be plucked off. ಕಳೆಗಳೆಲ್ಲ ಕಿತ್ತು ಹಾಕಲ್ಪಡ್ತದೆ. ಇನ್ನೊಂದು ನಮ್ಮನ್ನ ಯೇಸು ಕ್ರಿಸ್ತರಿಗೆ ಯಾವ ರೀತಿಯಲ್ಲಿ ಬೈಬಲ್ ಹೋಲಿಸಿದೆ? ಹೌ Bible is comparing you with Jesus. Okay, no. Children, very good. ದಿವ್ಯಾ ಪಿಂಟು ಸಹೋದರ ಸಹೋದರಿ ಏನೊಂದು ಹೇಳಿ ತಪ್ಸ್ಕೋಬೇಕಂತ ತಪ್ಸ್ಕೊಬಿಟ್ಲು, ಇರಲಿ. ವೆರಿ ಗುಡ್. ಬ್ರೈಡ್ ಗ್ರೂಮ್, ಬ್ರೈಡ್ ಆ್ಯಂಡ್ ಬ್ರೈಡ್ ಗ್ರೂಮ್. ಮದುಮಗ ಮದುಮಗಳು, ನಿಶ್ಚಿತಾರ್ಥ ಮಾಡಿದ ಮದುಮಗ ಮದುಮಗಳು. ಇನ್ನು ಗಂಡ ಹೆಂಡತಿ ಸೆಲೆಬ್ರೇಷನ್ ಅಲ್ಲಿ ಹೋದ್ಮೇಲೆ, ಸೊ ಈಗ ನಿಶ್ಚಿತಾರ್ಥ ಆದಮೇಲೆ ಆ ಮದುಮಗಳು, ದ್ಯಾಟ್ ಬ್ರೈಡ್ ಈಸ್ ಓನ್ಲಿ ಫಾರ್ ದಟ್ ಬ್ರೈಡ್ ಗ್ರೂಮ್. ಜೀಸಸ್ ಈಸ್ ಅವರ್ ಬ್ರೈಡ್ ಗ್ರೂಮ್ ಆ್ಯಂಡ್ ಚರ್ಚ್, ಯು ಆರ್ ಹಿಸ್ ಬ್ರೈಡ್. ನೀನು ಆತನ ಮದುಮಗಳು. ಕೇಳಿಸ್ಕೊಳ್ಳಿ, ನೀವೆಲ್ಲ ಮದುವೆ ಆದ ಅಕ್ಕಂದ್ರೆಲ್ಲ ಇದ್ದೀರಲ್ಲ, ಅಕ್ಕಂದ್ರು ಅಮ್ಮಂದರು ತಂಗಿಂದ್ರೆಲ್ಲ ಸುಮಾರು ಜನ ಮದುವೆ ಆದವರು ಇದ್ದೀರಿ, ಮದುವೆ ಆಗೋರು ಇದ್ದೀರಿ. ಆಫ್ಟರ್ ಯುವರ್ ಎಂಗೇಜ್ಮೆಂಟ್, you will be preparing for how many things? Or you were prepared for how many things? Only one thing. You are preparing for that great day of union with Him, that marriage day. That is what our purpose here. ಈ ಭೂಮಿಯಲ್ಲಿ ನಮ್ಮ ಪರ್ಪಸ್ ಏನು ಗೊತ್ತಾ? ಪೌಲರು ಹೇಳ್ತಾರೆ, ಕ್ರಿಸ್ತ ಯೇಸು ಎಂಬ ವರನಿಗೆ ನಿಮ್ಮನ್ನು ನಾನು ನಿಶ್ಚಯ ಮಾಡಿದ್ದೇನೆ. ಐ ಬೆತ್ರೋತ್ ಯು ಟು ಕ್ರೈಸ್ಟ್ ಜೀಸಸ್ ಹೂ ಈಸ್ ಯುವರ್ ಬ್ರೈಡ್ ಗ್ರೂಮ್. ನಾವು ಯು ಆರ್ ಇನ್ ಎ ಬೆತ್ರೋತಲ್ ಪೀರಿಯಡ್. ಒಂದು ಎಂಗೇಜ್ಮೆಂಟ್ ಆದ, ನಿಶ್ಚಿತಾರ್ಥ ಆದ ನಂತರ ಮದುವೆ ಬರುತ್ತಲ್ಲ, ಆ ಗ್ಯಾಪಲ್ಲಿ ನೀವಿದ್ದೀವಿ.
ಆ ಗ್ಯಾಪಲ್ಲಿ ಆ ಮದುಮಗಳ ಹೃದಯದಲ್ಲಿ ಪೂರ್ತಿ ಮದುಮಗನೇ, ಅವನದೇ ಕನಸು. ಅವನ ಜೊತೆಗೆ ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಎಲ್ಲ, ಯು ವಿಲ್ ಡ್ರೀಮ್. ಯು ಹ್ಯಾವ್ ನೋ ಅದರ್ ಡ್ರೀಮ್ಸ್ ಅದರ್ ದ್ಯಾನ್ ಯುವರ್ ಬ್ರೈಡ್ ಗ್ರೂಮ್. ನಿನ್ನ ಹೃದಯದಲ್ಲಿ ಒಂದೇ ಒಂದು ಆಸೆ, ಯಾವತ್ತು ನಾನು ಅವನನ್ನು ನೋಡ್ತೀನಿ, ಯಾವತ್ತು ಅವನ ಜೊತೆಲಿ ಕೂತ್ಕೊಳ್ತೀನಿ, ಯಾವತ್ತು ಮಲ್ಕೊಳ್ತೀನಿ, ಯಾವತ್ತು ಒಟ್ಟಿಗೆ ಊಟ ಮಾಡ್ತೀವಿ, ಯಾವತ್ತು ನಾವು ಒಟ್ಟಿಗೆ ಫ್ರೀಯಾಗಿ ಬದುಕ್ತೀವಿ. ಯು ಆರ್ ವೈಟಿಂಗ್. ಎವ್ರಿ ಕ್ರಿಶ್ಚಿಯನ್, ಎವ್ರಿ ಬಾರ್ನ್ ಅಗೈನ್ ಕ್ರಿಶ್ಚಿಯನ್, ಸುಮ್ಮನೆ ಕ್ರಿಶ್ಚಿಯನ್ ಅಂದರೆ ಡಮ್ಮಿಗಳೆಲ್ಲ ಸೇರ್ಕೊಬಿಡ್ತವೆ. ಕಿಕ್ ದೆಮ್ ಔಟ್. ಆ ಡಮ್ಮಿಗಳೆಲ್ಲ ಸೈಡಿಗೆ ಇಟ್ಬಿಡಿ, ಯೂಸ್ಲೆಸ್, ಅದು ಪ್ರಯೋಜನ ಇಲ್ಲ. ಎವ್ರಿ ಬಾರ್ನ್ ಅಗೇನ್, ಹೊಸದಾಗಿ ಹುಟ್ಟಿದ ಕ್ರೈಸ್ತ ವಿಶ್ವಾಸಿಯ ಹೃದಯದ ಆಸೆ, ನನ್ನ ಬಾಳಿನ ಯಜಮಾನ, ಮೈ ಲಾರ್ಡ್, ಮೈ ಹಸ್ಬೆಂಡ್, ವೆನ್ ಐ ವಿಲ್ ಮೀಟ್ ಹಿಮ್. ಯು ಆರ್ ಈಗರ್ಲಿ ವೇಟಿಂಗ್. It's a waiting period. That is the purpose. ಆದರೆ we Christians are fools today. We are waiting for so many other useless things of this world. ವೀಸಾಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಬ್ರದರ್, ಸೈಟ್ ತಗೊಂಡಿದ್ದೀನಿ, ಮನೆ ಕಟ್ಲಿಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಬ್ರದರ್, ಅದಕ್ಕೆ ಧ್ಯಾನಕ್ಕೆ ಬಂದಿದ್ದೀನಿ. ಹುಡುಗಿನ ನೋಡಿದ್ದೀನಿ ಅಥವಾ ಹುಡುಗನ ನೋಡಿದ್ದೀನಿ, ಮದುವೆ ಆಗಬೇಕು, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ, ಬಂದಿದ್ದೀನಿ. ಮದುವೆ ಆಗಿ 5 ವರ್ಷ ಆಯಿತು, ಮಕ್ಕಳಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ, ಅದಕ್ಕೆ ಈಗಲೂ ಬಂದಿದ್ದೀವಿ. ಶೇಮ್ ಆನ್ ಯು, ನಾಚಿಕೆ ಆಗಬೇಕು ನಿಮಗೆ. ಬರೀ ಇದಕ್ಕೋಸ್ಕರ ವೆಯ್ಟ್ ಮಾಡ್ಕೊಂಡು ಇನ್ನೂ ಧ್ಯಾನಕ್ಕೆ ಬರ್ತಾ ಇದ್ದೀರಲ್ಲ ಹುಟ್ಟು ಕ್ರೈಸ್ತರು, ಕಥೋಲಿಕರು. ವೆನ್ ಯು ಆರ್ ವೇಟಿಂಗ್ ಫಾರ್ ಯುವರ್ ಪ್ರೇಷಿಯಸ್ ಬ್ರೈಡ್ ಗ್ರೂಮ್ ಆ್ಯಂಡ್ ಅಟೆಂಡಿಂಗ್ ದ ರಿಟ್ರೀಟ್. ಹೀಗೆ ಹೇಳುವಾಗ ಕೆಲವರಿಗೆ ಹೊಟ್ಟೆ ಕಿಚ್ಚಾಗ್ಬೋದು, ಕೋಪ ಬರ್ಬೋದು. ನಿಮ್ಮ ಹೊಟ್ಟೆ ಕಿಚ್ಚು ನಿಮ್ಮನ್ನೇ ಹಾಳು ಮಾಡುತ್ತೆ, ನನಗೇನು ತೊಂದರೆ ಮಾಡಲ್ಲ. ನಿಮ್ಮ ಕೋಪ ನಿಮಗೆ ಡೇಂಜರ್, ನನಗೇನು ತೊಂದರೆ ಇಲ್ಲ. ಎಷ್ಟು ಒಳ್ಳೆ ದೇವರು, ಎಷ್ಟು ಒಳ್ಳೆ ಪರ್ಪಸ್ ದೇವರು ನಮ್ಮನ್ನು ಕ್ರಿಯೇಟ್ ಮಾಡಿದ್ದಾರೆ. ಯಾಕಿದು ನಮ್ಮ ತಲೆಗೆ ಅರ್ಥ ಆಗ್ತಾ ಇಲ್ಲ? ಸುಮ್ಮನೆ ಟೆನ್ಷನ್ ಮಾಡ್ಕೊಂಡು ಎಲ್ಲೋ ಹೋಗಿ ಸಾಯ್ತಾ ಇದ್ದೀರಲ್ಲ, ಪೇಷಂಟ್ಸ್ ಆಗಿದ್ದೀರಲ್ವ ಎಷ್ಟೋ ಜನ, ಪಿಶಾಚಿಗೆ ಜೀವನ ಬಿಟ್ಟುಕೊಟ್ಟಿದ್ದೀರಲ್ವಾ, ನಿಮ್ಮ ಜೀವನ ಹಾಳಾಗಿದ್ದಲ್ಲದೆ ಮಕ್ಕಳ ಜೀವನ ಹಾಳು ಮಾಡ್ತಾ ಇದ್ದೀರಲ್ವಾ. ಯು ಆರ್ ಇರಿಟೇಟಿಂಗ್ ಯುವರ್ ಚಿಲ್ಡ್ರನ್. ಡೂ ದಿಸ್, ಡೂ ದಿಸ್, ಡೂ ದಿಸ್, ಡೂ ದಿಸ್, ಡೂ ದಿಸ್, ಡೂ ದಿಸ್, ಇದು ಮಾಡಿ, ಇದು ಮಾಡಿ, ಇದು ಮಾಡು, ಅದು ಮಾಡು, ಅದು ಮಾಡಿ, ಇದು ಮಾಡು. ಹೋ, ಯು ಆರ್ ಕಿಲ್ಲಿಂಗ್ ದೆಮ್, ಗಿವಿಂಗ್ ದೆಮ್ ಪಾಯ್ಸನ್ ಲೈಕ್ ದಿಸ್. ಇತ್ತ ಪಾಯ್ಸನ್ ಕೊಡ್ತಾ ಇದ್ದೀರಾ ಮಕ್ಕಳಿಗೆ. ಅದು ಮಾಡು, ಇದು ಮಾಡು, ಅದು ಮಾಡು, ಇದು ಮಾಡು. ಎಷ್ಟು ಜನ ಪೇರೆಂಟ್ಸ್ ನಿಮ್ಮ ಮಕ್ಳಿಗೆ ಹೇಳಿದ್ದೀರಾ, ನೀನೇನು ಮಾಡಬೇಡ, ಯು ಜಸ್ಟ್ ನೋ ಯುವರ್ ಕ್ರಿಯೇಟರ್ ಗಾಡ್. ನೀನು ಏನು ಮಾಡಬೇಡಪ್ಪ, ನಿನ್ನ ರಕ್ಷಕನನ್ನು ತಿಳ್ಕೊ, ನಿನ್ನ ದೇವ್ರನ್ನ ತಿಳ್ಕೊ. ನೋ ಗಾಡ್, ಹೌ ಗುಡ್ ಗಾಡ್ ಈಸ್. ನಿನ್ನ ದೇವರು ಸೃಷ್ಟಿಕರ್ತ, ನಿನ್ನ ಅಪ್ಪ. ನಾವಲ್ಲ, ನಾವ್ಯಾರು ನಿನ್ನ ಅಪ್ಪನೂ ಅಲ್ಲ, ಅಮ್ಮನೂ ಅಲ್ಲ. ನಾವು ಓನ್ಲಿ ಸಾಕ್ತಾ ಇರೋರು ಅಷ್ಟೇನೆ. ವಿ ಆರ್ ಓನ್ಲಿ ದ ಸ್ಟುವರ್ಡ್ಸ್, ಕೇರ್ ಟೇಕರ್ಸ್, ಆ್ಯಂಡ್ ಯುವರ್ ರಿಯಲ್ ಅಪ್ಪ ಈಸ್ ದೇರ್. ಯು ಹ್ಯಾವ್ ಎ ರಿಯಲ್ ಅಪ್ಪ, and you must know that Abba. For that you have to live here. ಅದಕ್ಕಾಗಿ ನೀನು ಬದುಕಬೇಕು. ಇದನ್ನು ಹೇಳ್ಕೊಡಿ ಮಕ್ಕಳಿಗೆ. ಅದು ಬಿಟ್ಬಿಟ್ಟು ಓದು ಓದು, ಸ್ಟಡಿ ಸ್ಟಡಿ ಸ್ಟಡಿ, ಡೂ ದಿಸ್, ಡೂ ದಿಸ್, ಡೂ ದಿಸ್, ಡೋಂಟ್ ಡೂ ದಿಸ್, ಡೂ ದಿಸ್, ಗೋ ದಿಸ್. ಹಾಗಾದರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬಾರ್ದಾ? ಕೊಡಿ. ಓದಿ ಅಂತ ಹೇಳಬಾರ್ದಾ? ಹೇಳಿ, ಓದಿಸಿ. ಸರಿಯಾಗಿ ಓದಿಲ್ಲ ಅಂದ್ರೆ 2 ಕೊಡಿ, ಏನು ತೊಂದರೆ ಇಲ್ಲ. ಬಟ್ ಮೇನ್ ಪರ್ಪಸ್ ಅದಲ್ಲ. ಅದು ಬಿಟ್ಟು ಇದು ಮಾಡೋದು ಅವ್ಯವಹಾರ ಆಗುತ್ತೆ. ಯು ಆರ್ ಡಿಸ್ಟ್ರಾಯಿಂಗ್ ದೆಮ್. ವೈ ಯುವರ್ ಚಿಲ್ಡ್ರನ್ ಆರ್ ಡಿಸ್ಟ್ರಾಯ್ಡ್ ಟುಡೇ? ಯು ಶೋ ದೆಮ್ ದ ವೇ ಆಫ್ ಡಿಸ್ಟ್ರಕ್ಷನ್. ಯು ಶೋ ದೆಮ್ ದ ವೇ ಆಫ್ ಡಿಸ್ಟ್ರಕ್ಷನ್. ದಟ್ಸ್ ವೈ ದರ್ ಲೈಫ್ ಇಸ್ ಡಿಸ್ಟ್ರಾಯ್ಡ್. ಅವ್ರ ಜೀವನ ಹಾಳಾಗೋಗ್ಲಿಕ್ಕೆ ಕಾರಣ ಏನು? ನಾಶದ ದಾರಿಯನ್ನೇ ನೀನು ತೋರಿಸ್ಕೊಟ್ಟೆ. ಆದರೆ ದೇವರೇನು ಹೇಳ್ತಾರೆ? ಯೆಶಾಯ ಪ್ರವಾದಿ ಪುಸ್ತಕದಲ್ಲಿ 48ನೇ ಅಧ್ಯಾಯ ಅನಿಸುತ್ತೆ, ಅದರಲ್ಲಿ 17ನೇ ವಾಕ್ಯ, ಐಸಾಯ 48 ವರ್ಸಸ್ 17, ಇಫ್ ಐ ಆಮ್ ರೈಟ್. ಅದೇ ಸರ್ವೇಶ್ವರ ಸ್ವಾಮಿ ನುಡಿದಿಹನು, ನಿನಗೆ ಕ್ಷೇಮಕರವಾದ ಮಾರ್ಗವನ್ನು. ಕೇಳಿಸ್ಕೊಳ್ಳಿ, ನಿನಗೆ ಕ್ಷೇಮಕರವಾದ ಮಾರ್ಗವನ್ನು. ನಿನಗೆ
ಕ್ಷೇಮಕರವಾದ ಸೇಫ್ ವೇ, ಸೇಫ್ಟಿ ವೇ. ಓಕೆ, ನಿನಗೆ ಕ್ಷೇಮಕರವಾದ ಮಾರ್ಗವನ್ನು ಬೋಧಿಸುವವನು, ನೀ ಹೋಗಬೇಕಾದ ಹಾದಿಯಲ್ಲಿ ನಡೆಸುವವನು ಆದಂಥ ಸರ್ವೇಶ್ವರ ಸ್ವಾಮಿ ದೇವರು ನಾನು. ದೇವರು ಯಾರು? ಹೂ ಇಸ್ ಗಾಡ್? ನೀನು ಹೋಗಬೇಕಾದ ದಾರಿಯಲ್ಲಿ ನಿನ್ನನ್ನು ನಡೆಸುವವನು ನಾನು ನಿನ್ನನ್ನು ನಡೆಸುವವನು. ಐ ವಿಲ್ ಲೀಡ್ ಯು ದ ವೇ ಯು ಶುಡ್ ವಾಕ್. ಹೂ ನೋಸ್ ದ ವೇ ಯು ಶುಡ್ ವಾಕ್? ಓನ್ಲಿ ಯುವರ್ ಡ್ಯಾಡಿ ನೋಸ್. ಈ ಲೋಕದಲ್ಲಿರುವ ಡ್ಯಾಡಿಗಳಿಗೆ ಗೊತ್ತಿಲ್ಲ, ಈ ಲೋಕದಲ್ಲಿರುವ ಮಮ್ಮಿಗಳಿಗೆ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರೋದು ಈ ಲೋಕದ ದಾರಿನಲ್ಲಿ ನಿನ್ನ ನಡೆಸ್ಲಿಕ್ಕೆ ಗೊತ್ತು. ಆದರೆ ಹೂ ನೋಸ್ ದ ಟ್ರೂ ವೇ ವೇರ್ ಯು ಶುಡ್ ವಾಕ್, ಯು ಸಪೋಸ್ ಟು ವಾಕ್. ನೀನು ನಡಿಬೇಕಾದ ನಿಜವಾದ ದಾರಿ ಯಾರಿಗೆ ಗೊತ್ತು? ನಿನ್ನ ಅಪ್ಪನಿಗೆ ಗೊತ್ತಿದೆ. ಅವ್ರು ಯಾರು? ದಟ್ ಈಸ್ ಗಾಡ್, ಕ್ರಿಯೇಟರ್ ಗಾಡ್, ಸೃಷ್ಟಿಕರ್ತನಾದ ದೇವರು. ಹೀ ಅಲೋನ್ ನೋಸ್ ದ ವೇ ವೇರ್ ಶುಡ್ ಯು ಗೋ, ಆ್ಯಂಡ್ ದಟ್ ಗಾಡ್ ವಿಲ್ ಬಿ ಯುವರ್ ಟೀಚರ್. ಹಿ ವಿಲ್ ಟೀಚ್ ಯು. ಅವರು ನಿಮಗೇನು ಮಾಡ್ತಾರೆ? ನೀವು ನಡೆಯಬೇಕಾದ ದಾರಿಯನ್ನು ಅವರು ನಿಮಗೆ ಕ್ಷೇಮಕರವಾದ ದಾರಿ ಅಂತೆ. ನೋಡಿ, ಇನ್ನೊಂದು ಸರಿ ಓದಿ ಆ ವಾಕ್ಯ, ಇನ್ನೊಬ್ಬರು ಓದಿ ಜೋರಾಗಿ, ಯಾರಾದರೂ ಈ ಕಡೆಯಿಂದ. ಇಲ್ಲಾಂದರೆ ಎಲ್ಲರೂ ಓದಿ, ಪರವಾಗಿಲ್ಲ. ಹಾಂ ಹಾಂ ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಕ್ಷೇಮಕರವಾದ ದಾರಿ ಅಂತೆ. ಇವತ್ತು ಯಾಕೆ ನಾವು ಕ್ಷೇಮಕರವಾದ ದಾರಿನಲ್ಲಿ ಬದುಕಲಿಕ್ಕೆ ಆಗ್ತಾ ಇಲ್ಲ? ನಮ್ಮ ಮಕ್ಕಳು ಕ್ಷೇಮಕರವಾದ ದಾರಿಯಲ್ಲಿ ನಡೆಸಬೇಕಾದ ಬೋಧನೆ ಇಲ್ಲ ಮಕ್ಕಳಿಗೆ. ನೀವು ತೋರಿಸ್ತಿರೋ ದಾರಿ ಎಲ್ಲ ಈ ಲೋಕದ ದಾರಿ. ಇನ್ನು ಸಾಂಪ್ರದಾಯಿಕ ಕ್ರೈಸ್ತರಾದರೆ, ಜಾತಿಲಿ ಕ್ರಿಶ್ಚಿಯನ್ ಆದರೆ ಚರ್ಚಿಗೆ ಹೋಗೋ ದಾರಿ ತೋರಿಸ್ತೀರಿ, ಲಾಸ್ಟಿಗೆ ಸಮಾಧಿ ದಾರಿ ತೋರಿಸ್ತೀರಿ, ಇಷ್ಟೇ. ಸ್ವರ್ಗಕ್ಕಿರೋ ದಾರಿ ಎಷ್ಟು ಜನ ತೋರಿಸಿದ್ದೀರಾ ಪೇರೆಂಟ್ಸ್? ಅಜ್ಜಿ ತೋರಿಸಿದ್ದೀರಾ ಮಕ್ಕಳಿಗೆ, ಮೊಮ್ಮಕ್ಕಳಿಗೆಲ್ಲ ಸ್ವರ್ಗದ ದಾರಿ ತೋರಿಸಿದ್ದೀರಾ? ಅವರೇ ಅದೇ, ಅದು ಕರೆಕ್ಟ್ ಬಿಡಿ, ಆ ಥರನೇ ಇದ್ದಾರೆ, ಬಿಟ್ಬಿಡಿ. ಅದು ಏನು ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ದೇವರು. ನಾವು ದಾರಿ ತೋರಿಸಿನೂ ಅವ್ರ ದಾರಿಲಿ ಹೋಗೋದಾದರೆ ಅದು ಅವ್ರ ಸ್ವಾತಂತ್ರ್ಯ. ಎಷ್ಟೋ ಜನ ಇದ್ದಾರೆ, ಎಷ್ಟೋ ಜನ ಪೇರೆಂಟ್ಸ್ ಒಳ್ಳೆಯವರಿದ್ದಾರೆ ಪಾಪ. ಅಜ್ಜಿ ಹೇಳಿದ ಹಾಗೆ ಎಷ್ಟೋ ಜನ ಸ್ವರ್ಗದ ದಾರಿ ತೋರಿಸುವಂಥ ಪೇರೆಂಟ್ಸ್ಗಳಿದ್ದಾರೆ. ಆದರೆ ಮಕ್ಕಳು ಹಠಮಾರಿಗಳು, ಅವರು ಅವ್ರದ್ದೇ ದಾರಿಲಿ ಹೋಗ್ತಾರೆ. ನೋಡಿ, ಮೋಶೆ ದೇವ್ರ ದಾರಿ ತೋರಿಸ್ದ. ಮೋಶೆ ಒಬ್ಬ ತಂದೆಯಾಗಿ, ಒಬ್ಬ ತಾಯಿಯಾಗಿ, ಒಬ್ಬ ಹಿರಿಯನಾಗಿ ಇಸ್ರಾಯೇಲ್ ಜನರಿಗೆ ದೇವರ ದಾರಿ ತೋರಿಸ್ದ, ದೇವರ ದಾರಿಯನ್ನು ಬೋಧಿಸಿದ. ಆದರೆ ಇಸ್ರಾಯೇಲ್ ಜನರು ಹಠಮಾರಿಗಳು. ಅದರಲ್ಲೆಲ್ಲ ನಾವು ಬರಲ್ಲ, ನಮ್ಮದೇ ದಾರಿ, ನಿಮಗೆ ನಿಮ್ಮದೇ ದಾರಿ, ಈ ಹಳೆ ದಾರಿಲೆಲ್ಲ ನಾವು ಬರೋದಿಲ್ಲ. ಪ್ರಪಂಚ ಚೇಂಜ್ ಆಗ್ತಾ ಇದೆ. ವರ್ಲ್ಡ್ ಈಸ್ ಚೇಂಜಿಂಗ್ ಎವ್ರಿ ಡೇ. ಸೊ ವಿ ನೀಡ್ ಟು ಅಪ್ಗ್ರೇಡ್ ಅವರ್ ಸೆಲ್ಸ್. ಅಂದರೆ ಅಪ್ಗ್ರೇಡ್ ಅಂದರೆ ಏನು ಗೊತ್ತಾ? ಮೊದಲು ಸಗಣಿಯಿಂದ ಸ್ವಲ್ಪ ದೂರ ಇರ್ತಾ ಇದ್ವಿ. ಅಪ್ಗ್ರೇಡ್ ಅಂದರೆ ಈಗ ಸಗಣಿ ಒಳಗಡೆ ಬಿದ್ದಿದ್ದೀವಿ. ಇನ್ನೂ ಅಪ್ಗ್ರೇಡ್ ಅಂದರೆ ಸಗಣಿ ತಿಂತಾ ಇದ್ದೀವಿ. ಅದೇ ಅಪ್ಗ್ರೇಡು. ಅದೇ ಅಪ್ಗ್ರೇಡ್ ಮಾಡ್ಕೊಂಡಿರೋದು. ಅದನ್ನೇ ಈ ಪ್ರಪಂಚದ ಜನ ಯೂತ್ಸ್ ಇವತ್ತು ಹೇಳೋದು, ವಿ ನೀಡ್ ಟು ಅಪ್ಗ್ರೇಡ್ ಅಕಾರ್ಡಿಂಗ್ ಟು ದ ವರ್ಲ್ಡ್. ವಿ ನೀಡ್ ಟು ಅಪ್ಗ್ರೇಡ್ ಡೈಲಿ. ಅದೇ ಹೇಳಿದ್ನಲ್ಲ, ಮೊದಲು ಲೋಕ ದೂರ ಇತ್ತು, ಸ್ವಲ್ಪ ಸಗಣಿ ಸ್ಮೆಲ್ ಬರ್ತಾ ಇತ್ತು. ಬರ್ತಾ ಬರ್ತಾ ಸಗಣಿ ಹತ್ತಿರ ಬಂದ್ವಿ, ಸಗಣಿ ಒಳಗಡೆ, ಗುಂಡಿ ಒಳಗಡೆ ಬಿದ್ವಿ. ಈಗ ಸಗಣಿಯೇ ತಿನ್ನೋದು, ಸಗಣಿಯೇ ಸ್ನಾನ. ಅಪ್ಗ್ರೇಡ್, ಅಪ್ಗ್ರೇಡ್. ಟುಡೇಸ್ ಯೂತ್ ಅಪ್ಗ್ರೇಡಿಂಗ್ ಇನ್ ದ ಪಿಟ್. ಇದು ಅಪ್ಗ್ರೇಡ್. ಹತ್ತಿರ ಹೋದ್ರೆ ವಾಸನೆ ಬರುತ್ತೆ, ಗಾಂಜಾ ವಾಸನೆ, ಸಿಗರೇಟ್ ವಾಸನೆ, ಇನ್ನೇನೇನೋ ವಾಸನೆ ಬರುತ್ತೆ, ಬೇಡ ಹೇಳಲಿಕ್ಕೆ ಅಸಹ್ಯ ಆಗುತ್ತೆ, ಆ ಥರ ಎಲ್ಲ ವಾಸನೆ ಬರುತ್ತೆ. ಇನ್ನು ಆ ವಾಸನೆ ದುರ್ಗಂಧವನ್ನು ಹೋಗಲಾಡಿಸ್ಲಿಕ್ಕೆ ಏನು ಬಾಯಿಗೆ ಒಂದಿಷ್ಟು ಹಾಕ್ಕೊಂಡು ಅಲ್ಲಿ ಇಲ್ಲಿ ಸೆಂಟ್ ಹೊಡ್ಕೊಂಡು ಬರೋದು. ಅಪ್ಗ್ರೇಡ್. ಮೊದಲು ಬಟ್ಟೆ ನೆಟ್ಟಿಗೆ ಹಾಕ್ತಾಯಿದ್ರು, ಈಗ ಅಪ್ಗ್ರೇಡ್ ಆಗಿದೆ, ಎಲ್ಲ ಅಪ್ಪಾಗಿದೆ ಮೇಲೆ. ಅಪ್ಗ್ರೇಡ್. ಅಪ್ಗ್ರೇಡ್ ಮಾಡ್ಕೋ, ನಿನ್ನ ಆತ್ಮಿಕ ಜೀವನನ ಅಪ್ಗ್ರೇಡ್ ಮಾಡ್ಕೋ. Upgrade your spiritual life with the word of God.
ವಿತ್ ದ ಪವರ್ ಆಫ್ ಗಾಡ್. ನೀನು ಎಲ್ಲಿ ಬದುಕ್ತಾ ಇದೀಯ ಅಂದರೆ ಪ್ರಪಂಚ ಮೊದಲು ಕಡಿಮೆ ಇತ್ತು. ಮನೆಯಲ್ಲಿ ಹಸು ಸಾಕುವಾಗ ಒಂದೆರಡು ಹಸು ಇದ್ದರೆ ಸಗಣಿ ಕಡಿಮೆ ಇರುತ್ತೆ, ಗೊಬ್ಬರ ಗುಂಡಿ ಕಡಿಮೆ ಸಗಣಿ ಇರುತ್ತೆ. ಹಸುಗಳು ಜಾಸ್ತಿ ಆದಷ್ಟು ಸಗಣಿ ಜಾಸ್ತಿ ಆಗುತ್ತೆ. ಹಾಗೆ ಈಗ ಪ್ರಪಂಚದಲ್ಲಿ ಗಲೀಜು ಜಾಸ್ತಿ ಆಗಿಬಿಟ್ಟಿದೆ, ಪಾಪದ ಹೊಲಸು ಜಾಸ್ತಿ ಆಗಿಬಿಟ್ಟಿದೆ. ಆದ್ದರಿಂದ ನಿಮ್ಮ ಆಧ್ಯಾತ್ಮಿಕ ಜೀವನನ ಜಾಸ್ತಿ ಅಪ್ಗ್ರೇಡ್ ಮಾಡ್ಕೋಬೇಕೀಗ. ಈ ಹೊಲಸಲ್ಲಿ ಬಿದ್ದು ಹೋಗದ ಹಾಗೆ, ಈ ಸಗಣಿಯಲ್ಲಿ ನಾನು ಬಿದ್ದು ಹೋಗದ ಹಾಗೆ ನಾನು ನೆಟ್ಟಿಗೆ ನಿಂತ್ಕೊಳ್ಳಿಕ್ಕೆ ಆಗಬೇಕಾದ್ರೆ ನಾನು ಜಾಸ್ತಿ ಅಪ್ಗ್ರೇಡ್ ಮಾಡ್ಕೋಬೇಕಾಗಿರೋದು ನನ್ನ ಸ್ಪಿರಿಚುವಲ್ ಲೈಫನ್ನು. ಅಪ್ಗ್ರೇಡ್ ಯುವರ್ ಸ್ಪಿರಿಚುವಲ್ ಲೈಫ್ ವಿತ್ ದ ವರ್ಡ್ ಆಫ್ ಗಾಡ್ ಆ್ಯಂಡ್ ವಿತ್ ದ ಸ್ಪಿರಿಟ್ ಆಫ್ ಗಾಡ್, so that you may not fall into the temptations of the devil. You will stand firm in your position where God has positioned you in Christ Jesus. ನಿನ್ನ ಆತ್ಮಿಕ ಜೀವನವನ್ನು ದೇವರ ವಾಕ್ಯದಿಂದಲೂ ಪವಿತ್ರ ಆತ್ಮನ ಶಕ್ತಿಯಿಂದಲೂ ನೀನು ತುಂಬಿಸ್ಕೊಂಡು ಅಪ್ಗ್ರೇಡ್ ಮಾಡ್ತಾ ಬದುಕಿದರೆ ಮಾತ್ರನೇ ಈ ಪ್ರಪಂಚದಲ್ಲಿ ಬರುವ ಪಾಪ ಪ್ರಚೋದನೆಯಲ್ಲಿ, ಸೈತಾನನ ಸುಳ್ಳಿನಲ್ಲಿ ನೀನು ಬಿದ್ದು ಹೋಗದೆ ಯೇಸು ಕ್ರಿಸ್ತನಲ್ಲಿ ನೀನು ಗಟ್ಟಿಯಾಗಿ ನಿಂತ್ಕೊಳ್ಳಿಕ್ಕಾಗ್ತದೆ. ಇಲ್ಲಾಂದರೆ ಉದುರು ಹೋಗ್ತೀವಿ. ನಿಲ್ಲಬೇಕಲ್ಲಿ. ನಿಲ್ಲಿಸೋದು ಯಾರು? ವಾಕ್ಯ, ವರ್ಡ್ ಆಫ್ ಗಾಡ್ ಆ್ಯಂಡ್ ದ ಸ್ಪಿರಿಟ್ ಆಫ್ ಗಾಡ್. ಇದು ನಮ್ಗೆ ಇದೊಂದು ವಾಕ್ಯ ನಮ್ಮ ಮೈಂಡ್ ಒಳಗಡೆ ಹೋಗಲಿ, ಆಯಿತಾ? ನಮಗೆ ದಾರಿ ತೋರಿಸೋರು ಒಬ್ಬರೇ. ಯಾರು ಹೇಳಿ? ಯೇಸು ಒಬ್ಬರೇ ನಮಗೆ ದಾರಿ ತೋರಿಸೋದು. ಯೇಸು ಹೇಗೆ ದಾರಿ ತೋರಿಸ್ತಾರೆ? ಥ್ರೂ ಹಿಸ್ ವರ್ಡ್ ಆ್ಯಂಡ್ ಥ್ರೂ ಹಿಸ್ ಸ್ಪಿರಿಟ್. ಅವರ ಆತ್ಮನ ಮುಖಾಂತರ, ಅವರ ವಾಕ್ಯದ ಮುಖಾಂತರ ನಮಗೆ ದಾರಿ ತೋರಿಸ್ತಾರೆ. ಈಗ ನಡಿಬೇಕಾಗಿರೋದು ಯಾರಿಗೆ ಬಿಟ್ಟಿರೋದು ಗೊತ್ತಾ? ನಮಗೆ ಬಿಟ್ಟಿರೋದು. ದ್ಯಾಟ್ ಈಸ್ ಅಪ್ ಟು ಯುವರ್ ಚಾಯ್ಸ್. ಇವತ್ತು ನೀವು ಈ ಸತ್ಯ ಕೇಳ್ಕೊಂಡ್ರೆ, ನೀವು ಈ ಸತ್ಯ ಹಿಡ್ಕೊಂಡು ಬದುಕೋದು, ಇದನ್ನು ರಿಜೆಕ್ಟ್ ಮಾಡಿ, ರಿಫ್ಯೂಸ್ ಮಾಡಿ, ಯು ಕ್ಯಾನ್ ವಾಕ್ ಇನ್ ಯುವರ್ ಓನ್ ವೇ. ದ್ಯಾಟ್ ಈಸ್ ಅಪ್ ಟು ಯು. ಯು ಡಿಸೈಡ್. ಆನ್ ಬಿಹಾಫ್ ಆಫ್ ಯು, ನೋಬಡಿ ಎಲ್ಸ್ ಕ್ಯಾನ್ ಡಿಸೈಡ್. ಈವನ್ ಗಾಡ್ ವಿಲ್ ನಾಟ್ ಡಿಸೈಡ್ ಆನ್ ಬಿಹಾಫ್ ಆಫ್ ಯು. ನಿನ್ನ ಪರವಾಗಿ ನಿನಗೆ ಬೇರೆ ಯಾರಿಗೂ ತೀರ್ಮಾನ ಮಾಡಲಿಕ್ಕೆ ಆಗೋದಿಲ್ಲ. ದೇವರು ತೀರ್ಮಾನ ಮಾಡೋದಿಲ್ಲ. ಬಿಕಾಸ್ ಗಾಡ್ ಹ್ಯಾಸ್ ಗಿವನ್ ಯು ದ ಗಿಫ್ಟ್ ಆಫ್ ಫ್ರೀಡಮ್, ಫ್ರೀ ವಿಲ್. ದೇವರು ನಿನಗೆ ಸ್ವಾತಂತ್ರ್ಯ ಅಂತಕ್ಕಂಥ ಒಂದು ವರ ಕೊಟ್ಟಿದ್ದಾರೆ. ವಿತ್ ದ್ಯಾಟ್ ಫ್ರೀ ವಿಲ್, ಫ್ರೀಡಮ್ ಆಫ್ ಚಾಯ್ಸ್, ಯು ಮೇಕ್ ದ ಡಿಸಿಷನ್ ಐದರ್ ಫಾರ್ ಗಾಡ್ ಆರ್ ಫಾರ್ ಯುವರ್ ಸೆಲ್ಫ್, ವಿಚ್ ಮೀನ್ಸ್ ಡೆವಿಲ್. ನಿನ್ನ ದೇವರಿಗಾಗಿ ನಿನ್ನ ಜೀವನದಲ್ಲಿ ನಿನ್ನ ತೀರ್ಮಾನಗಳನ್ನ ತೆಗೆದುಕೊಳ್ತೀಯಾ, ಅಥವಾ ಫಾರ್ ಯುವರ್ ಸೇಕ್, ಮೀ ಫಾರ್ ಯುವರ್ ಸೇಕ್ ಯು ಮೇಕ್ ಡಿಸಿಷನ್. ದಟ್ ಈಸ್ ಅಲ್ಟಿಮೇಟ್ಲಿ ಫಾರ್ ದ ಡೆವಿಲ್. Don't take any self decision. Make Christ decision. ಕ್ರಿಸ್ತನಿಗಾಗಿ ತೀರ್ಮಾನಗಳನ್ನ ಮಾಡಿ. ಏನೇ ತೀರ್ಮಾನ ಮಾಡೋದಾದರೂ ಮೇಕ್ ಡಿಸಿಷನ್ ಫಾರ್ ಹಿಮ್, ಬಿಕಾಸ್ ಇನ್ ಹಿಮ್ ಯು ಹ್ಯಾವ್ ಟು ಮೂವ್. ಆತನಲ್ಲಿ ನೀವು ಮೂವ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಮೇಕ್ ಡಿಸಿಷನ್ ಫಾರ್ ಹಿಮ್, ಬಿಕಾಸ್ ಯು ಆರ್ ಕ್ರಿಯೇಟೆಡ್ ಫಾರ್ ಹಿಮ್. ನೀನು ಆತನಿಗಾಗಿ ಸೃಷ್ಟಿಸಲ್ಪಟ್ಟವನು, ನಾನು ಆತನಿಗಾಗಿ ಸೃಷ್ಟಿಸಲ್ಪಟ್ಟವಳು. ಇದು ನಿಮ್ಗೆ ಅರ್ಥ ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ನೀನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಯಾರ ಬಗ್ಗೆನೂ ಟೆನ್ಷನ್ ಮಾಡ್ಕೊಳ್ಳೋದೇ ಇಲ್ಲ, ಯಾರಿಗೂ ಹೆದರೋದೇ ಇಲ್ಲ, ಯಾವುದಕ್ಕೂ ನಾಚಿಕೆ ಪಟ್ಕೊಳ್ಳೋದೇ ಇಲ್ಲ. ನಮಗಿವತ್ತು ಅವ್ರ ಬಗ್ಗೆ ಟೆನ್ಷನ್, ಇವ್ರ ಬಗ್ಗೆ ಟೆನ್ಷನ್, ಅದ್ರ ಬಗ್ಗೆ ಟೆನ್ಷನ್, ಇದ್ರ ಬಗ್ಗೆ ಟೆನ್ಷನ್, ನಮಗೆ ನಮ್ಮ ಫ್ಯೂಚರ್, ನಮ್ಮ ಬಗ್ಗೆನೇ ಟೆನ್ಷನ್. ಎಲ್ಲ ಟೆನ್ಷನ್ ಇಲ್ಲಿ ಹಾಕೊಂಡು ಕೂತ್ಕೊಂಡಿದ್ದೀವಿ. ಯಾಕೆ ಹೇಳಿ? ವಿ ಡೋಂಟ್ ನೋ ದ ಪರ್ಪಸ್. ಎಷ್ಟು ಫ್ರೀಯಾಗಿ ಬದುಕ್ಬೋದು ಗೊತ್ತಾ? ಎಷ್ಟು ಆರಾಮಾಗಿ ಬದುಕ್ಬೋದು ಗೊತ್ತಾ? ಪಾಕೆಟ್ ಖಾಲಿ ಇದ್ರೂ ಬದುಕ್ಬೋದು, ಏನು ಬೇಕಾಗಿಲ್ಲ. ಇಫ್ ಯು ನೋ ದ ಪರ್ಪಸ್. ಯಾಕೆ ಅಂದರೆ ನಿನಗೆ ಕ್ಷೇಮಕರವಾದ ದಾರಿಯಲ್ಲಿ ಅವರು ಕರ್ಕೊಂಡು ಹೋಗ್ತಾರೆ. ಇದನ್ನು ಒಂದು ರೀತಿ ಎಂಜಾಯ್ ಮಾಡಿದ ಅನೇಕ ವ್ಯಕ್ತಿಗಳಿದ್ದಾರೆ. ಅದರಲ್ಲಿ ಆ ಎಂಜಾಯ್ ಮಾಡಿದ್ದನ್ನು ಎಕ್ಸ್ಪ್ರೆಸ್ ಮಾಡಿದವರು ಕಡಿಮೆ ಇರ್ಬೋದು. ಅದರಲ್ಲಿ ಒಬ್ಬರು ಕಿಂಗ್ ಡೇವಿಡ್. ಸಾಮ್ 23, ಕೀರ್ತನೆ 23. ಅವರು ದೇವರ ಪ್ರಾವಿಷನ್, ದೇವರ ನಡೆಸುವಿಕೆ, ದೇವರು ಅವರಿಗೆ ಏನೆಲ್ಲ ಯಾವ ರೀತಿಯೆಲ್ಲ ಒದಗಿಸ್ಕೊಡ್ತಾ ಇದ್ರು. ಹಿ ವಾಸ್ ಎಂಜಾಯಿಂಗ್ ದ ಪ್ರಾವಿಷನ್ ಆಫ್ ಹಿಸ್ ಹೆವೆನ್ಲಿ ಫಾದರ್. ಸ್ವರ್ಗದಲ್ಲಿರೋವರ ತಂದೆಯ ಆ ಪ್ರಾವಿಷನ್ನ ಅವರು ಎಂಜಾಯ್ ಮಾಡ್ತಾ ಇದ್ರು.
ಅನುಭವಿಸ್ತಾ ಇದ್ರು. ಹಾಗೆ ಅನುಭವಿಸಿ ಆ ಅನುಭವದಲ್ಲಿ ಸಂತೋಷವಾಗಿ ಎಕ್ಸೈಟ್ಮೆಂಟಲ್ಲಿ ಒಂದು ಮಾತು ಹೇಳ್ತಾರೆ, ದ ಲಾರ್ಡ್ ಈಸ್ ಮೈ ಶೆಪರ್ಡ್, ಐ ಶಾಲ್ ನಾಟ್ ವಾಂಟ್. ಏನಂಗಂದ್ರೆ ಪ್ರಭು ನನ್ನ ಕುರುಬನಾಗಿದ್ದಾರೆ, ಕುರಿಗಾಹಿಯಾಗಿದ್ದಾರೆ. ನನಗೆ ನೀನು ಬೇಕಾಗಿಲ್ಲ, ನೀನು ಬೇಕಾಗಿಲ್ಲ, ನೀನು ಬೇಕಾಗಿಲ್ಲ, ಅದು ಬೇಕಾಗಿಲ್ಲ, ಅವರು ಬೇಕಾಗಿಲ್ಲ, ನಿಮ್ದೇನು ಬೇಕಾಗಿಲ್ಲ. ಐ ಶಾಲ್ ನಾಟ್ ವಾಂಟ್ ಎನಿಥಿಂಗ್ ಬಿಕಾಸ್ ಹೂ ಈಸ್ ಮೈ ಶೆಪರ್ಡ್? ದ ಲಾರ್ಡ್ who created heavens and earth is my shepherd. My help comes from there. From him, my shepherd, my Lord, my creator. ಇದು ಸುಮ್ಮನೆ ಅವನು ಹೇಳಿದ್ದಲ್ಲ, ನಾವು ಸುಮ್ಮನೆ ಬಯಾಟ್ ಮಾಡ್ಕೊಂಡು ಓದ್ತೀವಿ ಡೈಲಿ, ಇದು ಪೈಸಾ ಪ್ರಯೋಜನ ಇಲ್ಲ, ಹಾಗೆ ಓದಿ ಏನು ಕೆಲಸಕ್ಕೆ ಬರಲ್ಲ. ಹಿ ಎಕ್ಸ್ಪೀರಿಯನ್ಸ್ಡ್ ಇಟ್, ಅವನು ಅನುಭವಿಸ್ದ. ಹಿ ಸಬ್ಮಿಟೆಡ್ ಹಿಮ್ಸೆಲ್ಫ್ ಟು ದ ಲಾರ್ಡ್ಶಿಪ್ ಆಫ್ ಹಿಸ್ ಗಾಡ್. ದೇವರಿಗೆ ತನ್ನನ್ನು ಬಿಟ್ಟುಕೊಟ್ಟ, ಸರೆಂಡರ್ ಮಾಡಿಕೊಟ್ಟ. ಆಮೇಲೆ ಹೇಳ್ತಾನ ಅವನು, ನೌ ದ ಲಾರ್ಡ್ ಇಸ್ ಮೈ ಹೆಲ್ಪರ್. ನಾವು ಹೇಳ್ತೀವಲ್ವ, ಅವ್ರು ನಮಗೆ ಹೆಲ್ಪ್ ಮಾಡಿಲ್ಲ, ಇವ್ರು ನಮಗೆ ಹೆಲ್ಪ್ ಮಾಡಿಲ್ಲ, ಸರ್ಕಾರ ಏನು ಹೆಲ್ಪ್ ಮಾಡಿಲ್ಲ, ಮುಖ್ಯಮಂತ್ರಿ ಚೇಂಜ್ ಆಗಿ ಬಂದರು, ವೋಟ್ ಹಾಕಿದ್ವಿ, ಏನು ಹೆಲ್ಪ್ ಇಲ್ಲ, ಹೊಸ ಫಾದರ್ ಬಂದರು, ಏನು ಹೆಲ್ಪ್ ಇಲ್ಲ, ಹಳೆ ಫಾದರ್ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು, ಈ ಬ್ರದರ್ ಸುಮ್ಮನೆ ವೇಸ್ಟ್, ಮೈಕ್ ಹಿಡ್ಕೊಂಡು ಸುಮ್ಮನೆ ಹೇಳ್ತಾ ಇರೋದು, ಏನು ಹೆಲ್ಪ್ ಮಾಡಲ್ಲ, 5 ಪೈಸಾ ಬಿಚ್ಚಲ್ಲ, ಹೆಲ್ಪ್ ಮಾಡಲ್ಲ. ಅವ್ರು ನಮಗೆ ಹೆಲ್ಪ್ ಮಾಡಲ್ಲ, ಇವ್ರು ನಮಗೆ ಹೆಲ್ಪ್ ಮಾಡಲ್ಲ. ಜೀವನ ಎಲ್ಲ ಹೋಗ್ಬಿಡುತ್ತೆ. ಮೇಕ್ ಹಿಮ್ ಯುವರ್ ಲಾರ್ಡ್, make him your helper. He is our helper. Take this conviction into your heart. ಈ ಒಂದು ಮನವರಿಕೆ ನಿಮ್ಮ ಒಳಗಡೆ ಬರಲಿ, ಸ್ವೀಕಾರ ಮಾಡಿದ್ದನ್ನು. The Lord is my helper, I shall not want. ಅವರು ನನ್ನನ್ನು ಪ್ರೀತಿಸ್ತಾ ಇಲ್ಲ, ದೇವರು ನನ್ನನ್ನು ಪ್ರೀತಿಸ್ತಾ ಇದ್ದಾರೆ. ನನ್ನ ಗಂಡ ನನ್ನನ್ನು ಪ್ರೀತಿಸ್ತಾ ಇಲ್ಲ, ದೇವರು ನನ್ನನ್ನು ಪ್ರೀತಿಸ್ತಾ ಇದ್ದಾರೆ. ನನ್ನ ಹೆಂಡತಿ ನನ್ನನ್ನು ಪ್ರೀತಿಸ್ತಾ ಇಲ್ಲ, ನನ್ನ ಮಕ್ಕಳು ನನ್ನನ್ನು ಪ್ರೀತಿಸ್ತಾ ಇಲ್ಲ, ಫ್ರೆಂಡ್ಸ್ ನನ್ನನ್ನು ಪ್ರೀತಿಸ್ತಾ ಇಲ್ಲ, ಯಾರು ನನ್ನನ್ನು ಪ್ರೀತಿಸ್ತಾ ಇಲ್ಲ, ಯಾರು ಪ್ರೀತಿ ಬೇಕಾಗೇ ಇಲ್ಲ. ಐ ಶಾಲ್ ನಾಟ್ ವಾಂಟ್ ಯುವರ್ ಲವ್, ಐ ಶಾಲ್ ನಾಟ್ ವಾಂಟ್ ಯುವರ್ ಕರ್ಟಿಸಿ, ಐ ಶಾಲ್ ನಾಟ್ ವಾಂಟ್ ಯುವರ್ ಪ್ರೈಸ್ ದ ಲಾರ್ಡ್, ಐ ಶಾಲ್ ನಾಟ್ ವಾಂಟ್ ಯುವರ್ ಆನರ್. ದ ಲಾರ್ಡ್ ಈಸ್ ಮೈ ಹೆಲ್ಪರ್, God is my shepherd, I shall not want. I have no wants. If you have wants in your life, ನಿಮ್ಮ ಜೀವನದಲ್ಲಿ ಏನಾದ್ರು ವಾಂಟ್ಸ್ ಇದೆಯಾ, ಬೇಡಿಕೆಗಳಿದೆಯಾ? ಬೇಜಾರಾಗಿ ಬಿಟ್ಬಿಟ್ಟಿದ್ದೀರೇನು? ಏನು ಬೇಡಿಕೆ ಇಡೋದು, ಇಟ್ಟಿಟ್ಟು ಸಾಕಾಗಿದೆ, ಅದಕ್ಕೆ ಏನು ಬೇಡಿಕೆ ಇಲ್ಲ. ನಿರಾಶೆಯಿಂದ ಈಗ ಬೇಡಿಕೆಯೇ ಇಲ್ಲ. ಈಗ ಒಂದೇ ಬೇಡಿಕೆ, ಯೇಸುವೆ ಯಾವಾಗ ಬರ್ತೀಯಾ? ಇಲ್ಲ, ನೀನು ಬರೋದಾದರೆ ಬೇಗ ಬಾ, ಇಲ್ಲ ನನ್ನ ಕರ್ಕೊಬಿಡು. ಇದೇ ಬೇಡಿಕೆ ಸುಮಾರು ಜನದ್ದು. ಅದು ಪ್ರಯೋಜನ ಇಲ್ಲ, ಅದು ಜಿಗುಪ್ಸೆ. ಅದು ದ ಲಾರ್ಡ್ ಈಸ್ ಮೈ ಶೆಪರ್ಡ್, ಐ ಶಾಲ್ ನಾಟ್ ವಾಂಟ್. ಆಮೇಲೆ ಮುಂದೆ ಏನು ಹೇಳ್ತಾರೆ? ಪ್ರಭು ನನಗೆ ಕುರಿಗಾಹಿ ಆಗಿದ್ದಾರೆ, ಅದಕ್ಕೆ ನನಗೆ ಕುಂದು ಕೊರತೆನೇ, ಕಂಪ್ಲೇಂಟ್ಗಳು, ಗೊಣಗುಟ್ಟೋದು ಇಲ್ವಾ? ಏನೂ ಇಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ನನ್ನ ಉಸಿರಿರುವ ಕಾಲವೆಲ್ಲ ನಾನು ಅವ್ರನ್ನ ಸ್ತುತಿ ಮಾಡ್ಕೊಂಡಿರ್ತೀನಿ. ಓನ್ಲಿ ಒನ್ ಥಿಂಗ್ ಐ ಕ್ಯಾನ್ ಡೂ ಈಸ್ ಪ್ರೈಸಿಂಗ್ ಗಾಡ್, ಅಷ್ಟೇ. ದಟ್ ಈಸ್ ದ ಒನ್ ಥಿಂಗ್ ವಿ ಆರ್ ನಾಟ್ ಡೂಯಿಂಗ್ ಆಲ್ಸೋ. ನಾವು ಅದು ಮಾಡೋದೇ ಇಲ್ಲ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಎಷ್ಟು ಒಳ್ಳೆ ದೇವರು, ಎಷ್ಟು ಒಳ್ಳೆ ಜೀವನ, ಎಷ್ಟು ಒಳ್ಳೆ ಪರ್ಪಸ್ ನಮಗೆ ಇಟ್ಟಿದ್ದಾರೆ. ಮುಂದೇನು ಹೇಳುತ್ತೆ? ಹಸಿರು ಗಾವಲುಗಳಲ್ಲಿ ನನ್ನನ್ನು ತಂಗಿಸುವನು, ಕರೆದೊಯ್ಯುವನು, ಪುನಶ್ಚೇತನಗೊಳಿಸುವನು, ನನ್ನ ಪ್ರಾಣವನ್ನು. ಇದನ್ನೆಲ್ಲ ಮುಂದೆ ಯಾವತ್ತಾದ್ರೂ ಒಂದಿನ ಧ್ಯಾನ ಮಾಡೋಣ, ಆಯ್ತಾ?
ನೀವು ಮನೆಗೆ ಹೋಗಿ ಧ್ಯಾನ ಮಾಡಿ, ಎಷ್ಟಾಗುತ್ತೋ ಅಷ್ಟು ನೀವು ಧ್ಯಾನಿಸಿ, ಆಮೇಲೆ ಇನ್ನೂ ಸ್ವಲ್ಪ ಸೇರಿಸ್ಕೊಳ್ಳೋಣ. ಅದಕ್ಕೆ ಇದನ್ನೆಲ್ಲ ಧ್ಯಾನ ಮಾಡಬೇಕು, ಈ ವಾಕ್ಯಗಳನ್ನೆಲ್ಲ ಧ್ಯಾನ ಮಾಡಬೇಕು. ಇದನ್ನು ಧ್ಯಾನ ಮಾಡುವಾಗ ನಿಮ್ಗೇನಾಗುತ್ತೆ ಗೊತ್ತಾ? ರಿಸಲ್ಟ್ ಹೇಳ್ತೀನಿ ಕೇಳಿ. ನೀವು ಇದನ್ನು ನಿಜವಾಗಲೂ ಧ್ಯಾನಿಸಿದರೆ ಯು ವಿಲ್ ಫಾಲ್ ಇನ್ ಲವ್ ವಿತ್ ಜೀಸಸ್. If you truly meditate this Psalm 23 and understand it, you will surely fall in love with God. ನೀವು ಯೇಸು ಪ್ರೀತಿಯಲ್ಲಿ ಬಿದ್ದೋಗ್ಬಿಡ್ತೀರಿ, ಬೀಳಿಸ್ಬಿಡುತ್ತೆ. ವಾಕ್ಯ ಹೇಳುತ್ತೆ ಬಿದ್ದವನ್ನು ಎತ್ತುತ್ತೆ ಅಂತ ವಾಕ್ಯ. ಆದರೆ ಇದನ್ನು ಧ್ಯಾನ ಮಾಡಿದ್ರೆ ನೀವು ಬಿದ್ದೋಗ್ಬಿಡ್ತೀರಿ. ಎಲ್ಲಿ ಬೀಳ್ತೀರಿ? ಸಗಣಿಲಿ ಬೀಳೋದಿಲ್ಲ, ಯೇಸು ಪ್ರೀತಿಯಲ್ಲಿ. ಯು ವಿಲ್ ಫಾಲ್ into the bosom of Jesus Christ. ಅಲ್ಲಿ ಬಿದ್ದ ಮೇಲೆ ಮತ್ತೆ ಎಲ್ಲ ಬೀಳ್ಬೇಕು ಅನಿಸೋದಿಲ್ಲ, ಅಲ್ಲಿಂದ ಏಳಬೇಕು ಅಂತಲೇ ಅನಿಸೋದಿಲ್ಲ, ಅಲ್ಲೇ ಇರೋಣ ಅನಿಸುತ್ತೆ. ಪ್ರಭುವೇ ಇಲ್ಲೇ ಇದ್ಬಿಡೋಣ, ಇಲ್ಲೇ ಇರೋದು ಎಷ್ಟೊಂದು ಚೆನ್ನಾಗಿದೆ, ಬೇರೆ ಎಲ್ಲೂ ಹೋಗೋದು ಬೇಡ. ಎಲ್ಲೂ ಹೋಗ್ಲಿಕ್ಕೆ ಇಷ್ಟ ಇಲ್ಲ. ಅದಕ್ಕೆ ನಮ್ಮ ಜುಲಿಟನ್ನು ಕರೀರಿ, ಎಲ್ಲಾದರೂ ಟೂರ್ ಹೊಡೆಯೋಣ ಅಂತ. ಅವಳು ಬರಲ್ಲ. ನೀವು ಊಟಕ್ಕೆ ಹೋದರೂ ಅವಳು ಇಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಇನ್ನೂ ಸ್ವಲ್ಪ ಧ್ಯಾನ ಮಾಡಿ ವಾಕ್ಯ ಎಲ್ಲ ಬರೆದು ಆಮೇಲೆ ನಿಧಾನ ಬರ್ತಾಳೆ. ಲಾಸ್ಟ್ ಬರ್ತಾಳೆ, ಫಸ್ಟ್ ಬಂದು ಕೂತ್ಕೋತಾಳೆ. ನಿಮ್ಮ ಯಾರ ಜೊತೆಗೂ ಮಾತಾಡಲ್ಲ ಅವಳು. ನಾನೇನು ಹೊಗಳ್ತಾ ಇಲ್ಲ ಅವಳನ್ನ, ನೀವು ನೋಡಿರ್ಬೋದು. ಅವಳು ಎಷ್ಟು ಜನರ ಹತ್ರ ಮಾತಾಡಿಲ್ಲ ಅವಳು? ಯಾರ ಹತ್ರ ಎಲ್ಲ ಮಾತಾಡಿದ್ದಾಳೆ? ನೀವು ಮಾತಾಡ್ಸಿದ್ರೆ ಹಾಯ್ ಅಂತ ಸ್ಮೈಲ್ ಕೊಟ್ಟು ಹೋಗ್ತಾಳೆ ಅಷ್ಟೇ. ಪ್ರೈಸ್ ಎಲ್ಲ ಪ್ರೈಸ್ ಎಲ್ಲ ಅಷ್ಟೇ. ನಮಗೆ ಮನುಷ್ಯರ ಹತ್ರ ಮಾತಾಡಲಿಲ್ಲ ಅಂದರೆ ನಿದ್ದೆ ಬರಲ್ಲ, ಫೋನ್ ಇಲ್ಲ ಅಂದರೆ ನಿದ್ದೆ ಬರಲ್ಲ ಅಲ್ವಾ? ಫೋನ್ ಬೇಕೇ ಬೇಕು, ಫೋನ್ ಇಲ್ಲ ಅಂದರೆ ನಿದ್ದೆ ಬರಲ್ಲ. ಅವ್ರ ಹತ್ರ ಮಾತಾಡಲಿಲ್ಲ ಅಂದರೆ ನಿದ್ದೆ ಬರಲ್ಲ, ಇವ್ರ ಹತ್ರ ಮಾತಾಡಲಿಲ್ಲ ಅಂದರೆ ನಿದ್ದೆ ಬರೋದಿಲ್ಲ. ಆದರೂ ಈಗ ಏನಾಗ್ಬಿಟ್ಟಿದೆ ಅಂದರೆ ನಮ್ಮ ಪರಿಸ್ಥಿತಿ, ಫಾರ್ಮಾಲಿಟೀಸ್ಗಾದರೂ ಕೆಲವು ಟೈಮ್ ಮಾತಾಡಲೇಬೇಕಾಗತ್ತೆ. ಇಷ್ಟಪಟ್ಟಲ್ಲ, ಕಷ್ಟಪಟ್ಟು ಮಾತಾಡಲೇಬೇಕಾಗುತ್ತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆದರೆ ನೀವು ಅದರಲ್ಲಿ ಆನಂದಿಸಿದರೆ, ಪ್ರಭುವಿನ ಮಡಿಲಲ್ಲಿ, ಯೇಸುವಿನ ಮಡಿಲಲ್ಲಿ, ಅಂದರೆ ಆ ಪ್ರೀತಿಯಲ್ಲಿ ನೀವು ಆನಂದಿಸಿದರೆ, ನಿಮಗೆ ಅವನ ಮಡಿಲಲ್ಲಿ ಮಲ್ಕೋಬೇಕು, ಇವಳ ಮಡಿಲಲ್ಲಿ ಮಲ್ಕೋಬೇಕು, ಅಲ್ಲಿ ಮಲ್ಕೋಬೇಕು, ಇಲ್ಲಿ ಮಲ್ಕೋಬೇಕು ಅಂತ ಅನಿಸೋದಿಲ್ಲ. ಒಂದು ವೇಳೆ ಮಲ್ಕೊಳ್ಳಿಕ್ಕೆ ಹೋದರೆ ಮುಳ್ಳು ಚುಚ್ಚಿದಂಗೆ ಆಗುತ್ತೆ, ಅಸಹ್ಯ ಆಗುತ್ತೆ, ಸಗಣಿ ಮೇಲೆ ಮಲ್ಕೊಂಡಂಗೆ ಆಗುತ್ತೆ. ಏನಾಗುತ್ತೆ? ಅಯ್ಯೋ ಇರಿಟೇಟ್ ಆಗುತ್ತೆ, ಗಲೀಜ್ ಅನಿಸುತ್ತೆ. ಯಾವಾಗ ಗೊತ್ತಾ? ಒಂದು ಸಾರಿ ನೀನು ಯೇಸುವಿನ ಮಡಿಲಲ್ಲಿ ನಿನ್ನ ತಲೆಯನ್ನು ಇಟ್ಟು ಎಕ್ಸ್ಪೀರಿಯನ್ಸ್ ಮಾಡಿದ ಮಗನೂ ಮಗಳು ನೀನು ಆದರೆ, ನೀನು ಮತ್ತೆ ನಿನ್ನ ತಲೆನ ಯಾವತ್ತಾದರೂ ತಗೊಂಡೋಗಿ ಎಲ್ಲಾದರೂ ಸಾರಾಯಿ ಅಂಗಡಿಲೋ ಯಾವಳದ ಹತ್ರನೋ ಯಾವನದ ಹತ್ರನೋ ಇಟ್ಟರೆ ನಿನಗೇನಾಗುತ್ತೆ? ಸಗಣಿ ಮೇಲೆ ತಲೆ ಇಟ್ಟ ಫೀಲಿಂಗ್ ಬರುತ್ತೆ, ತಕ್ಷಣ ಎತ್ಬಿಡ್ತೀಯ. ಯಾವುದೋ ಕೋಪ ಬಂತ ಸ್ಪೀಕರ್ಗೆ? ನಾನು ಮನುಷ್ಯರಿಗೆ ಮಾತ್ರ ಕೋಪ ಬರೋದು ಅಂದ್ಕೊಂಡೆ. ಅಂದರೆ ಈ ಥರದ್ದೆಲ್ಲ ಹೇಳುವಾಗ ಸ್ಪೀಕರ್ಗೂ ಕೋಪ ಬರುತ್ತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ನಮ್ಮ ದೇವರು ಒಳ್ಳೆ ದೇವರ ಕೆಟ್ಟ ದೇವರ? ಒಳ್ಳೆಯವರು ಅಂದರೆ ಅದಕ್ಕೆ ಒಂದು ಲಿಮಿಟ್ ಇಲ್ಲ, ಅಷ್ಟು ಒಳ್ಳೆ ದೇವರು. ಆದರೆ ಆ ಒಳ್ಳೆ ದೇವರನ್ನ ನಾವು ಎಷ್ಟು ಅನುಭವಿಸಿದ್ದೀವಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ದಾವೀದ ಹೇಳ್ತಾನಲ್ವಾ, ಟೇಸ್ಟ್ ಆ್ಯಂಡ್ ಸಿ ಹೌ ಗುಡ್ ಗಾಡ್ ಈಸ್. ಟೇಸ್ಟ್ ಆ್ಯಂಡ್ ಸಿ ಹೌ ಗುಡ್ ಗಾಡ್ ಈಸ್. ನೀನು ಟೇಸ್ಟ್ ಮಾಡಿ ಹೇಳು, ಸುಮ್ಮನೆ ಗಾಡ್ ಈಸ್ ಗುಡ್ ಆಲ್ ದ ಟೈಮ್ ಬೊಗಳೆ ಮಾತು ಹೇಳ್ಬೇಡ. ಮೈಕ್ ಸಿಕ್ತು ಅಂತ ಹೇಳ್ಬಿಟ್ಟು ಸೇ ಗಾಡ್ ಈಸ್ ಗುಡ್, ಗಾಡ್ ಈಸ್ ಗುಡ್ ಆಲ್ ದ ಟೈಮ್, ಆಲ್ ದ ಟೈಮ್, ಗಾಡ್ ಈಸ್ ಗುಡ್ ಆಲ್ ದ ಟೈಮ್. ಆರ್ ಯು ಎಕ್ಸ್ಪೀರಿಯನ್ಸಿಂಗ್ ದಟ್? ಅನುಭವಿಸ್ತಾ ಇದ್ದೀವ? ಇಲ್ಲ, ಸಮ್ಟೈಮ್ಸ್ ವಿ ಫೀಲ್, ಸಮ್ಟೈಮ್ಸ್ ಅಂದರೆ ಸಮ್ಟೈಮ್ಸ್ ದೇವ್ರು ಸತ್ತೋಗಿದ್ದಾರೆ ಅಂತ, ನಾವು ನಮ್ಮ ಲೆಕ್ಕದಲ್ಲಿ ದೇವರಿದ್ದಾರೆ ಅಂತ. ಈಸ್ ಆಲ್ವೇಸ್ ಐ ಆಮ್. ದೇವರ ಹೆಸರು ಕೇಳಿದ್ದಕ್ಕೆ ದೇವ್ರೇನು ಹೇಳ್ತಾರೆ ಗೊತ್ತಾ?
ಐ ಆಮ್, ಅಷ್ಟೇ. ಐ ಆಮ್, ಐ ವಾಸ್ ಅಂತ ಹೇಳಿಲ್ಲ, ಐ ವಿಲ್ ಬಿ ಅಂತ ಹೇಳಿಲ್ಲ. ದೇವರ ಹೆಸರು ಕೇಳಿದ್ದಕ್ಕೆ ದೇವರು ಹೇಳಿದ್ದೇನು? ಇರುವಾತನು. ಐ ಆಮ್, ಇರುವವನು, ಪ್ರೆಸೆಂಟ್ ಇರುವವನು, ಈಗ ಇದ್ದವನು ಅಲ್ಲ, ಬರುವವನು ಅಲ್ಲ, ಇರುವವನು, ತಾನಾಗಿ ಇರುವವನು. ಮೋಶೆ ಕೇಳ್ತಾನೆ ದೇವರ ಹತ್ರ, ಹೂ ಆರ್ ಯು ಗಾಡ್? ದೇವ್ರು ನೀನು ಯಾರು? ನಾನೇ ನಾನು ನಾನೇ. ಕೋಪ ಬರುತ್ತಾ ಇಲ್ವೋ? ಬರುತ್ತೆ. ದೇವರು ಯಾರು? ದೇವರು ಐ ಆಮ್. ಅದರ ಅರ್ಥ ಇಷ್ಟೇನೆ, ಅವರು ಯಾವಾಗಲೂ ಇರುವವರು. ಬಂದು ಹೋಗಿ ಕರೆಂಟ್ ಹೋಯ್ತಲ್ಲ ಈಗ, ಆ ಥರ ಅಲ್ಲ. ಅವರು ತಾನಾಗಿ ಯಾವಾಗಲೂ ಇರ್ತಾರೆ. ಈಗ ಆ ದೇವ್ರ ಜೊತೆಯಲ್ಲಿ ನೀನಿರುವಾಗ, ಆ ದೇವ್ರನ್ನ ನೀನು ಅನುಭವಿಸ್ತಾ ಬದುಕುವಾಗ, ನಿನ್ನ ಜೀವನ ಈ ಕರೆಂಟ್ ಥರ ಬಂದು ಹೋಗಿ ಇರಲ್ಲ. ನಿನ್ನ ಜೀವನ ಬ್ರೈಟ್ ಆಗಿರುತ್ತೆ. ನಿಮಗೆ ಬ್ರೈಟ್ ಫ್ಯೂಚರ್ ಬೇಕಾ? ಡೂ ಯು ವಾಂಟ್ ಟು ಸಿ ಬ್ರೈಟ್ ಫ್ಯೂಚರ್? ವಾಕ್ ವಿತ್ ಜೀಸಸ್. ಯುವರ್ ಎವ್ರಿ ಡೇ ವಿಲ್ ಬಿ ಬ್ರೈಟ್. ನೋ ಫ್ಯೂಚರ್ ಬ್ರೈಟ್ ಅಲ್ಲ, ಎವ್ರಿ ಡೇ ಯು ಆರ್ ಬ್ರೈಟ್. ಕೆಲವರು ಬ್ರೈಟ್ ಆಗ್ತಾರೆ ಯಾವಾಗ ಗೊತ್ತಾ? ವೆನ್ ದೇ ಕಮ್ ಫಾರ್ ರಿಟ್ರೀಟ್, ಬ್ರೈಟ್ ಆಗ್ತಾರೆ ಕೊನೆ ದಿವಸಗಳಲ್ಲಿ. ಫಸ್ಟಿಗೆ ರಿಟ್ರೀಟ್ ಮೊದಲು ದಿವಸ ಎಲ್ಲ ಕಪ್ಪಗಿರ್ತಾರೆ. ಕಪ್ಪಗೆ ಅಂದರೆ ಕಲರ್ ಅಲ್ಲ, ಒಳಗಡೆ ಇನ್ನರ್ ಡಾರ್ಕ್ನೆಸ್ ತಿಕ್ಕಾಗಿರುತ್ತೆ. ಒಂದು 2-3 ಡೇಸ್ ಎಲ್ಲ ಕುತ್ಕೊಂಡಾದ್ಮೇಲೆ ಬೈ ದ ಪವರ್ ಆಫ್ ಗಾಡ್ಸ್ ವರ್ಡ್ ಅದೇನಾಗುತ್ತೆ, ಆ ತಿಕ್ನೆಸ್ ಹೋಗುತ್ತೆ ಸುಮಾರು. ಇನ್ನು ಕೆಲವರು ಹಠಮಾರಿಗಳಿದ್ದಾರೆ, ಬಿಟ್ಟು ಕೊಡೋದಿಲ್ಲ, ಹೀಗೆ ಇರ್ತಾರೆ. ಅವರಿಗೆಲ್ಲ ಆ ತಿಕ್ನೆಸ್ ತೆಗಿಲಿಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಆಗುತ್ತೆ. ಬಟ್ ಎನಿವೇ, ಇಫ್ ಯು ಸ್ಪೆಂಡ್ ಟೈಮ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್ಸ್ ವರ್ಡ್, ಅದು ರಿಮೂವ್ ಮಾಡುತ್ತೆ, ಎಲ್ಲ ತಿಕ್ನೆಸ್ನು ಕಿತ್ತು ಹಾಕುತ್ತೆ. ಪ್ರೊವೈಡೆಡ್ ಯು ಹ್ಯಾವ್ ಟು ಗಿವ್ ಟೈಮ್ ಫಾರ್ ದ ವರ್ಡ್ ಟು ವರ್ಕ್ ಆನ್ ಯು. ನಿನ್ನ ಜೀವನದ ಮೇಲೆ, ಹೃದಯದ ಮೇಲೆ ಕಾರ್ಯ ಮಾಡಲಿಕ್ಕೆ ವಾಕ್ಯಕ್ಕೆ, ಯೇಸುವಿಗೆ ಬಿಟ್ಟು ಕೊಟ್ಟರೆ ಕೆಲಸ ಆಗುತ್ತೆ. ನೀವು ಎಷ್ಟರ ಏನು ಮಾಡೋದು ಬೇಕಾಗಿಲ್ಲ. ಕೆಲವು ಟೈಮ್ ನಮಗನ್ಸುತ್ತೆ, ನನ್ನ ಲೈಫ್ನ ಚೇಂಜ್ ಮಾಡ್ಕೊಳ್ಳಿಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ, ಆಗ್ತಾಯಿಲ್ಲ. ಅವ್ರು ಹೇಳಿದರು ಆಗ್ತಾಯಿಲ್ಲ, ಇವ್ರು ಹೇಳಿದರು ಆಗ್ತಾಯಿಲ್ಲ. ಓಕೆ, ಡೋಂಟ್ ವರಿ, ಬಟ್ ಸ್ಪೆಂಡ್ ಟೈಮ್ ಇನ್ ದ ವರ್ಡ್ ಆಫ್ ಗಾಡ್. ಕುತ್ಕೊಳ್ಳಿ. ಈಗ ನಿಮ್ಗೆ ಓದ್ಲಿಕ್ಕೆ ಆಗಲ್ಲ ಅಟ್ಲೀಸ್ಟ್, ಯಾಕೆಂದರೆ ಈಗ ಅವ್ನು ಹಿಡ್ಕೊಬಿಟ್ಟಿದ್ದಾನೆ. ಅವ್ನು ಹಿಡ್ಕೊಂಡಾಗ ನಿಮ್ಗೆ ಇಂಟ್ರೆಸ್ಟ್ ಇರೋಲ್ಲ ಬೈಬಲ್ ಓದಲಿಕ್ಕೆ. ಪಿಶಾಚಿ ನಿನ್ನೆ ಹಿಡ್ಕೊಂಡಿದ್ದಾನೆ ಅನ್ನೋದಕ್ಕೆ ಒಂದು ಸಿಂಪ್ಟಮ್ ಏನು ಗೊತ್ತಾ? ಯು ಹ್ಯಾವ್ ನೋ ಇಂಟ್ರೆಸ್ಟ್ ಇನ್ ದ ವರ್ಡ್ ಆಫ್ ಗಾಡ್. ನಿನ್ನ ಪಾಪದಲ್ಲಿ ಇದೆಯಾ ಅನ್ನೋದಕ್ಕೆ ಇನ್ನೊಂದು ಎವಿಡೆನ್ಸ್ ಏನು ಗೊತ್ತಾ? ಯು ಆರ್ ಇನ್ ಸಿನ್. ವಾಟ್ ಇಸ್ ದ ಎವಿಡೆನ್ಸ್? ಯು ಡೋಂಟ್ ವಾಂಟ್ ಟು ಕಮ್ ನಿಯರ್ ಟು ದ ವರ್ಡ್ ಆಫ್ ಗಾಡ್. ಜಾನ್ 3:20, ಯೋಹಾನ 3:20. ನೀವು ಹೇಳ್ಬೋದು, ನಾನೇನು ದೊಡ್ಡ ಪಾಪಿನ? ಹಾಗಾದರೆ ನೀನು ಪಾಪಿನೋ ನೀನು ಪುಣ್ಯವಂತಿನೋ ನನಗೆ ಗೊತ್ತಿಲ್ಲ, ವಾಕ್ಯ ಹೇಳುತ್ತೆ, ಅದು ಮಾತ್ರ ನನಗೆ ಗೊತ್ತು. ವರ್ಡ್ ಸೇಸ್ ಲೈಕ್ ದಿಸ್: ಕೇಡನ್ನು ಮಾಡುವವನಿಗೆ ಬೆಳಕೆಂದರೆ ಆಗದು, ಕೇಡನ್ನು ಮಾಡುವವನಿಗೆ ಬೆಳಕು ಎಂದರೆ ಆಗದು. ತನ್ನ ದುಷ್ಕೃತ್ಯಗಳು ಬಯಲಾಗಬಾರದೆಂದು, ಈ ಎಕ್ಸ್ಪೋಸ್ ಆಗಬಾರ್ದು ಅವನ ಕೃತ್ಯಗಳು. ಅವನು ಎಕ್ಸ್ಪೋಸ್ ಆಗ್ಲಿಕ್ಕೆ ಇಷ್ಟಪಡೋದಿಲ್ಲ. ಅವನು ಬೆಳಕಿನ ಬಳಿಗೆ ಸುಳಿಯುವುದೂ ಇಲ್ಲ. ಬೆಳಕಿನ ಬಳಿಗೆ ಸುಳಿಯುವುದೂ ಇಲ್ಲ. ಸತ್ಯ ಬೆಳಕಿನ ಹತ್ರ ಬರೋದೇ ಇಲ್ಲ. ಬೆಳಕು ಯಾವುದು? ಇಲ್ಲಿ ಯಾವ ಬೆಳಕಿನ ಬಗ್ಗೆ ಹೇಳ್ತಾ ಇರೋದು? ವರ್ಲ್ಡ್, ವಾಕ್ಯ ಎಂಬ ಬೆಳಕು. ಆ ವಾಕ್ಯವೇ ಬೆಳಕಾಗಿತ್ತು, ಮಾನವ ಜನಾಂಗದ ಜ್ಯೋತಿಯಾಗಿತ್ತು. ಆ ವಾಕ್ಯಕ್ಕೆ ಇರುವ ಹೆಸರು ಯೇಸು ಕ್ರಿಸ್ತ. ವಾಕ್ಯ ಅಂದರೆ ಆಗೋದಿಲ್ಲ, ಬೈಬಲ್ ಅಂದರೆ ಆಗೋದಿಲ್ಲ. ಬೇಕಾದರೆ ಪುಣ್ಯಕ್ಷೇತ್ರಕ್ಕೆ ಹೋಗಿ ತಲೆ ಬೋಳ್ಸ್ಕೊಂಡು ಬರ್ತಾರೆ. ವೇಳಾಂಗಣ್ಣಿಗೆ ಹೋಗಿ ಬರೋದಾ? ವರ್ಷಕ್ಕೆ 50 ಸರಿ ಹೋಗಿ ಬರ್ತೀವಿ. ಬೇಕಾದ್ರೆ ಅಲ್ಲಿ ಹೋಗಿ ತಲೆ ಬೋಳ್ಸ್ಕೊಂಡು ಬೀಚಲ್ಲಿ ಆಟ ಆಡಿ ಬಿರಿಯಾನಿ ತಿನ್ಕೊಂಡು ಮಜಾ ಮಾಡ್ಕೊಂಡು ಬರ್ತೀವಿ, ನಮಗೇನು ತೊಂದರೆ ಇಲ್ಲ. ಆದರೆ ಅರ್ಧ ಗಂಟೆ ಕೂತ್ಕೊಂಡು ಬೈಬಲ್ ಓದಪ್ಪ, ನಮಗೆ ಇಂಟ್ರೆಸ್ಟ್ ಇಲ್ಲ. ನಮಗಿದೆಲ್ಲ ಇಂಟ್ರೆಸ್ಟ್ ಇಲ್ಲ. ಬೇಕಾದರೆ ಅಲ್ಲಿ ಕರೀರಿ ಪುಣ್ಯಕ್ಷೇತ್ರಕ್ಕೆ ಬರ್ತೀವಿ, ಇಲ್ಲಿ ಕರೀರಿ ಪುಣ್ಯಕ್ಷೇತ್ರಕ್ಕೆ ಬರ್ತೀವಿ. ನಾನು ಪುಣ್ಯಕ್ಷೇತ್ರಕ್ಕೆ ವಿರೋಧಿ ಅಲ್ಲ, ಆಯಿತಾ? ಯಾಕೆಂದರೆ ನಿಮ್ಮ ಇಷ್ಟ, ನೀವು ಎಲ್ಲಿಗಾದರೂ ಹೋಗಿ.
ನಿಮ್ಮಿಷ್ಟ ಅದು. ಆದರೆ ನಿನಗೆ ಬೈಬಲ್ ಹತ್ರ ಬರಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಪುಣ್ಯಕ್ಷೇತ್ರಗಳು ಸುತ್ತೋಡಲಿಕ್ಕೆ ನಿಮ್ಗೆ ತುಂಬ ಇಂಟ್ರೆಸ್ಟ್, ಅದು ಪಿಶಾಚಿ ಕೆಲಸ. ನೀನು ಪುಣ್ಯಕ್ಷೇತ್ರ ಸುತ್ತೋಡ್ದವನು ನಿಜವಾಗ್ಲೂ ನೀನು ಅಂಥ ಭಕ್ತನೇ ಆಗಿದ್ರೆ ನಿಜವಾದ ಭಕ್ತಿ ನಿನ್ನನ್ನು ಯೇಸು ಹತ್ರ ಕರ್ಕೊಂಡು ಬರುತ್ತೆ. ಇಫ್ ಯು ಆರ್ ಎ ಟ್ರೂ ಡಿವೋಟಿ ಆಫ್ ಮದರ್ ಮೇರಿ ಆರ್ ಆಫ್ ಎನಿ ಸೈಂಟ್ಸ್, that devotion will lead you to Jesus. If not, that devotion is not from God, that is from devil. ಮಾತೆ ಮರಿಯಳ ಮೇಲಿರುವ ಭಕ್ತಿ, ಸಂತರ ಮೇಲಿರುವ ಭಕ್ತಿ ಒಳ್ಳೆಯದು. ಆ ಭಕ್ತಿ ನಿನ್ನನ್ನು ಯೇಸುವಿನ ಕಡೆಗೆ, ನಿತ್ಯ ಜೀವದ ಕಡೆಗೆ ನಡೆಸ್ತಾ ಇಲ್ಲ ಅಂದರೆ ಆ ಭಕ್ತಿ ಕೆಟ್ಟ ಭಕ್ತಿ, ಕಳ್ಳ ಭಕ್ತಿ, ಅದು ಪಿಶಾಚಿಯಿಂದ ಬಂದಿತ್ತು, ಅದು ದೇವರಿಂದ ಪ್ರೇರಿತವಾದ ಭಕ್ತಿ ಅಲ್ಲ. ಅದರ ನಿಜವಾದ ಭಕ್ತಿನೂ ಇದೆ, ಕಳ್ಳ ಭಕ್ತಿನೂ ಇದೆ. ಯಾಕೆಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವು ಟೈಮ್ ಕೆಲವರಿಗೆ ಅನಿಸುತ್ತೆ ಇವರು ಅದಕ್ಕೆ ವಿರುದ್ಧ, ಇದಕ್ಕೆ ವಿರುದ್ಧ ಅಂತ. ನಾನು ವಿರುದ್ಧ, ನಾನಲ್ಲ, ವಾಕ್ಯ ವಿರುದ್ಧ ಕಪಟತನಕ್ಕೆ. ವರ್ಡ್ ಆಫ್ ಗಾಡ್, ಜೀಸಸ್ ಇಸ್ ಆಲ್ವೇಸ್ ಅಗೇನ್ಸ್ಟ್ ಹಿಪೋಕ್ರಸಿ. ಹಿ ಈಸ್ ನಾಟ್ ಅಗೇನ್ಸ್ಟ್ ಎನಿ ಕೈಂಡ್ ಆಫ್ religion or religious practice or tradition or devotion. Jesus never opposed those things, but he opposed hypocrisy. ಕಪಟತನವನ್ನು ವಿರೋಧಿಸಿದರು. ಯಾವುದಾದ್ರೂ ಜಾತಿನ ಯೇಸು ವಿರೋಧ ಮಾಡಿದ್ರಾ? ಯಾವುದಾದ್ರೂ ಸಂಪ್ರದಾಯನ ಯೇಸು ವಿರೋಧ ಮಾಡಿದ್ರಾ? ಯಾವುದಾದ್ರೂ ಭಕ್ತಿ ಕಾರ್ಯನ ಯೇಸು ವಿರೋಧ ಮಾಡಿದ್ರಾ? ಮಾಡಿಲ್ಲ. ಆದರೆ ಭಕ್ತಿಯ ಹೆಸರು ಹೇಳ್ಕೊಂಡು, ಸಂಪ್ರದಾಯದ ಹೆಸರು ಹೇಳ್ಕೊಂಡು, ದೇವರ ಹೆಸರು ಹೇಳ್ಕೊಂಡು, ಪ್ರಾರ್ಥನೆ ಹೆಸರು ಹೇಳ್ಕೊಂಡು, ಸೈಂಟ್ಸ್ ಹೆಸರು ಹೇಳ್ಕೊಂಡು ನೀವು ಪಾಪದ ಜೀವನ ಜೀವಿಸ್ತಾ ಇದ್ದೀರಲ್ವ. ಕುಡುಕುತನ, ವ್ಯಭಿಚಾರ, ಸುಳ್ಳು, ಮೋಸ, ದುಡ್ಡು, ಲೋಕ, ಇದನ್ನು ಯೇಸು ಹೇಳ್ತಾರೆ ವಿರೋಧಿಸಿದ್ದು. ದೇವರ ವಾಕ್ಯದಲ್ಲಿ ಆಸಕ್ತಿ ಇಲ್ಲ, ಮಾನಸಾಂತರ ಪಡಲಿಕ್ಕೆ ಮನಸ್ಸಿಲ್ಲ, ಪಾಪ ಜೀವನ ಬಿಡಲಿಕ್ಕೆ ಇಷ್ಟ ಇಲ್ಲ. ಆ್ಯಂಡ್ ಗಾಡ್ ಈವನ್ ಟುಡೇ ಅಪೋಸಸ್ ದ ಸೇಮ್. You can practice anything, whatever you want. If you feel good practicing this, you practice. But you must love your God with all your heart. Whatever practice it is, no matter. But it should lead you to Jesus. Otherwise, it is useless, meaningless, worthless. ನೀವೇನೇ ಪ್ರಾಕ್ಟೀಸ್ ಮಾಡಿ ಅದನ್ನು ಯೇಸು ಕಡೆಗೆ ನಡೆಸ್ತಾ ಇದೆಯಾ, ವಾಕ್ಯದ ಕಡೆಗೆ ನಡೆಸ್ತಾ ಇದೆಯಾ? ಗುಡ್. ಅದರ್ವೈಸ್ ಇಟ್ ಈಸ್ ಈವಿಲ್ ಪ್ರಾಕ್ಟೀಸ್. ಅದಕ್ಕೆ ಯೇಸು ಹೇಳ್ತಾರಲ್ಲ, ಯು ಪ್ರಾಕ್ಟೀಸಸ್ ಈವಿಲ್, ಯು ಈವಿಲ್ ಪ್ರಾಕ್ಟೀಸ್ನರ್ಸ್. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ. ಓಕೆ, ನಮ್ಮ ಮೈನ್ ಪಾಯಿಂಟಿಂದ ಹೋಗೋದು ಬೇಡ. ಪರ್ಪಸ್ ಏನು ನಮ್ಮದು? Carrying the presence of God, carrying the glory of God. ಬೇರೆ ಏನೂ ಅಲ್ಲ, ಆಯಿತಾ? ಬೇರೆ ಏನೂ ಅಲ್ಲ. ಯು ಆರ್ ನಾಟ್ ಸಪೋಸ್ ಟು ಕ್ಯಾರಿ ಯುವರ್ ಓನ್ ಗ್ಲೋರಿ. ನಿನ್ನ ಮಹಿಮೆ ಓದ್ಕೊಂಡು ಬದುಕಬೇಕಾದವನಲ್ಲ. ನಿನ್ನ ಮಹಿಮೆಗಾಗಿ ಅಲ್ಲ ನಿನ್ನನ್ನು ದೇವರು ಸೃಷ್ಟಿ ಮಾಡಿರೋದು. ಫಾರ್ ಹಿಸ್ ಗ್ಲೋರಿ ಹಿ ಹ್ಯಾಸ್ ಕ್ರಿಯೇಟೆಡ್ ಯು. ಸೊ ಯು ಹ್ಯಾವ್ ಟು ಕ್ಯಾರಿ ಹಿಸ್ ಗ್ಲೋರಿ ಥ್ರೂ ಯು. ಗಾಡ್ ಮಸ್ಟ್ ಬಿ ಗ್ಲೋರಿಫೈಡ್. ನಿನ್ನ ಜೀವನದ ಮುಖಾಂತರ ದೇವರಿಗೆ ಮಹಿಮೆ ಆಗಬೇಕು. ಇಲ್ಲದೇ ಇದ್ದರೆ ನಿನ್ನ ಜೀವನ ಹೋಗ್ತದೆ. ನೀನು ಏನೇ ಮಾಡು, ಯಾವ ಚರ್ಚ್ಗೆ ಹೋಗು, ಯಾವುದೇ ಪ್ರಾರ್ಥನೆ ಮಾಡು, ಯಾವ ಸಭೆಯಲ್ಲೇ ಇರು, ಯಾವ ಪ್ರೇಯರ್ ಗ್ರೂಪಲ್ಲೇ ಇರು, ಹುಟ್ಟು ಕ್ರೈಸ್ತನೋ, ಹುಟ್ಟಿದ ಮೇಲೆ ಕ್ರೈಸ್ತನೋ, ಅಥವಾ ಏನು ಬಾರ್ನ್ ಅಗೇನೋ, ನಾಟ್ ಬಾರ್ನ್ ಅಗೇನೋ, ಡಸಂಟ್ ಮ್ಯಾಟರ್. ಆರ್ ಯು ಇನ್ ದ ಪರ್ಪಸ್ ಆಫ್ ಗಾಡ್? ನೀನು ದೇವರ ಪರ್ಪಸಲ್ಲಿ ಬದುಕ್ತಾ ಇದೀಯಾ? ಇನ್ನೊಂದ್ಸರಿ ಓದಿ, ಈ ವಾಕ್ಯ ನಿಮ್ಮ ಹೃದಯದೊಳಗಡೆ ಹೋಗಲಿ, ಆಯಿತಾ? ಯಾವುದು? ಐಸಾಯ 49:3. ಹೃದಯದ ಒಳಗಡೆ ಹೋಗ್ಬೇಕಾದ, ಆಯಿತಾ? ಹೋಗುವಾಗ ಇದೊಂದು ವಾಕ್ಯ ಆದರೂ ಓದ್ಕೊಂಡು ಹೋಗಿ. ನಿನಗೆ ಕ್ಷೇಮಕರವಾದ ಅಲ್ಲಲ್ಲ, ಆತ ನನಗೆ ಇಂತೆಂದ, ನೀನೆನ್ನ ದಾಸ, ಯು ಆರ್ ಮೈ ಸರ್ವೆಂಟ್, ನನ್ನ ಮಹಿಮೆ ಬೆಳಗಿಸುವ ಇಸ್ರಾಯೇಲ, ಇಸ್ರಾಯೇಲ್, ಇನ್ ಹೂಮ್ ಐ ವಿಲ್ ಬಿ ಗ್ಲೋರಿಫೈಡ್. In you I will be glorified. God says to you. ದೇವರು ಹೇಳ್ತಾ ಇದ್ದಾರೆ ನಿನಗೆ, ನಿನ್ನಲ್ಲಿ ನಾನು ಮಹಿಮೆ ಹೊಂದಿಕೊಳ್ಳಬೇಕು.
ನೀನು ಎಲ್ಲೇ ಇರು, ನೀನು ಡಾಕ್ಟರ್ ಆಗ್ತೀಯಾ, ಇಂಜಿನಿಯರ್ ಆಗ್ತೀಯಾ, ನೀನು ಪ್ರೀಚ್ ಮಾಡ್ತೀಯಾ, ನೀನು ಪ್ರೀಸ್ಟ್ ಆಗ್ತೀಯಾ, ನೀನು ನನ್ ಆಗ್ತೀಯಾ, ಅಥವಾ ಹೌಸ್ ವೈಫ್ ಆಗ್ತೀಯಾ, ಸ್ಟೂಡೆಂಟ್ ಆಗ್ತೀಯಾ, ನೀನು ಏನೇ ಆಗಿರು ಈ ಪ್ರಪಂಚದಲ್ಲಿ, ಆದರೆ ಗಾಡ್ ಮಸ್ಟ್ ಬಿ ಗ್ಲೋರಿಫೈಡ್ ಥ್ರೂ ಯು. ದೇವರನ್ನ ಮಹಿಮೆ ಪಡಿಸ್ಲಿಕ್ಕೆ ಮೈಕ್ ಬೇಕಾಗಿಲ್ಲ. ದೇವರನ್ನ ಮಹಿಮೆ ಪಡಿಸ್ಲಿಕ್ಕೆ ನಿನಗೆ ಕರಿಸ್ಮ್ಯಾಟಿಕ್ ಪ್ರೇಯರ್ ಗ್ರೂಪ್ ಬೇಕಾಗಿಲ್ಲ. ದೇವರನ್ನ ಮಹಿಮೆ ಪಡಿಸ್ಲಿಕ್ಕೆ ನೀನು ಏನು ಎಕ್ಸ್ಟ್ರಾ ಆರ್ಡಿನರಿ ಆಗೋದು ಬೇಕಾಗಿಲ್ಲ. ನೀನು ಎಲ್ಲಿ ದೇವರು ನಿನ್ನ ಇರಿಸಿದ್ದಾರೋ ಅಲ್ಲಿ ನೀನು ದೇವರನ್ನ ಮಹಿಮೆ ಪಡಿಸ್ಬೋದು. ಯು ಕ್ಯಾನ್ ಗ್ಲೋರಿಫೈ ಗಾಡ್ ವೇರ್ ಎವರ್ ಯು ಆರ್. ನಿನಗಿದು ಗೊತ್ತಿರಬೇಕು, ಐ ಆಮ್ ಹಿಯರ್ ಓನ್ಲಿ ಟು ಗ್ಲೋರಿಫೈ ಗಾಡ್ ಅಷ್ಟೇ. ನಾನು ಅಡುಗೆ ಮಾಡ್ತಾಯಿದ್ದೀನಿ, ಇದರಿಂದ ದೇವರಿಗೆ ಮಹಿಮೆ ಆಗಬೇಕು ಅಷ್ಟೇ. ಹೌಸ್ ವೈಫ್ ಕರಿಸ್ಮ್ಯಾಟಿಕ್ ಪ್ರೇಯರ್ ಗ್ರೂಪಲ್ಲಿ ಚಾಪಲಲ್ಲಿ ಕೂತ್ಕೊಂಡು ಮಣಿ ಉರುಳಿಸ್ಕೊಂಡು ಹಲಲಿಯೋ 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 ಹೇಳ್ಕೊಂಡು ಕೂತ್ಕೊಳ್ಳೋದಿಲ್ಲ 24 ಗಂಟೆ. ಅವ್ರು ಕೂತ್ಕೊಳ್ತಾರೆ, ಬಟ್ ದೇ ಶುಡ್ ಗ್ಲೋರಿಫೈ ಗಾಡ್ ಥ್ರೂ ದಟ್. ಆದರೆ ಇಲ್ಲಿ ಕಟ್ ಮಾಡುವಾಗ ದೇವರಿಗೆ ಮಹಿಮೆ ಆಗಬೇಕು, ದೇವರಿಗೆ ಮಹಿಮೆ ಆಗಬೇಕು. ದೇವರಿಗೆ ಯಾವಾಗ ಮಹಿಮೆ ಆಗುತ್ತೆ? ಊಟ ಮಾಡಿದವರು ಎಷ್ಟು ಚೆನ್ನಾಗಿದೆ, ದೇವರೇ ಸ್ತೋತ್ರ. ವೆನ್ ದೇ ಥ್ಯಾಂಕ್ ಗಾಡ್ ಥ್ರೂ ಯು, ಗಾಡ್ ಇಸ್ ಗ್ಲೋರಿಫೈಡ್. ನೀನೊಬ್ರಿಗೆ 10 ರೂಪಾಯಿ ಕೊಡುವಾಗ ಆ 10 ರೂಪಾಯಿ ತಗೊಂಡು ಥ್ಯಾಂಕ್ ಯು ಜೀಸಸ್, ಗಾಡ್ ಇಸ್ ಗ್ಲೋರಿಫೈಡ್ ಥ್ರೂ ದ್ಯಾಟ್. ನೀನೊಂದು ಸರ್ಜರಿನೋ ಆಪರೇಷನೋ ಆಸ್ಪತ್ರೆಯಲ್ಲಿ ಮಾಡುವಾಗ ದೇವರೇ ನನ್ನ ಪ್ರಾಣ ಉಳಿಸಿದ್ದೀನಿ, ನಿನಗೆ ಸ್ತೋತ್ರ, ಗಾಡ್ ಇಸ್ ಗ್ಲೋರಿಫೈಡ್. ನೀನೊಬ್ಬರಿಗೆ ಬೈಕಲ್ಲಿ ಡ್ರಾಪ್ ಕೊಡುವಾಗ ಗಾಡ್ ಬ್ಲೆಸ್ ಯು, ಥ್ಯಾಂಕ್ ಯು ಲಾರ್ಡ್ ಅಂತ ಯಾರೋ ಒಬ್ಬ ಹೇಳಿದರೆ, ಥ್ರೂ ದ್ಯಾಟ್ ಆ್ಯಕ್ಷನ್ ಯು ಆರ್ ಬ್ರಿಂಗಿಂಗ್ ಗ್ಲೋರಿ ಟು ಗಾಡ್. ಎಷ್ಟು ಆಪರ್ಚುನಿಟೀಸ್ ಇದೆ ನಮ್ಮ ಲೈಫಲ್ಲಿ. ಬಟ್ ನಮಗೆ ನಮ್ಮ ಹಾರ್ಟಲ್ಲಿ ಇದ್ದಿದ್ರೆ ಇದಾಗುತ್ತೆ. ನಮ್ಮ ಹಾರ್ಟಲ್ಲಿ ಇರಬೇಕಿದು. ನಮ್ಮ ಹಾರ್ಟಲ್ಲಿ ಇರೋದೇನು ಗೊತ್ತಾ? ನನಗೆ ಮಹಿಮೆ ಹೇಳಬೇಕು ಎಲ್ಲರೂ, ನನಗೆ ಥ್ಯಾಂಕ್ಸ್ ಹೇಳಲಿಲ್ಲ ಅವರು, ನನಗೆ ಪ್ರೈಸ್ ಲಾರ್ಡ್ ಹೇಳಲಿಲ್ಲ, ನನಗೆ ವಿಶ್ ಮಾಡಲಿಲ್ಲ. ಸೆಲ್ಫ್ ಸೆಂಟರ್ಡ್ನೆಸ್. ದೇವರಿಗೆ ಮಹಿಮೆ ಪಡಿಸ್ಬೇಕು. ಮತ್ತಾಯ 5:16 ಯೇಸು ಸ್ವಾಮಿ ಹೇಳ್ತಾರೆ, ಮ್ಯಾಥ್ಯೂ 5:16, ಜೀಸಸ್ ಸೇಸ್, ಲೆಟ್ ಯುವರ್ ಲೈಟ್ ಶೈನ್ ಬಿಫೋರ್ ದ ವರ್ಲ್ಡ್ ಪೀಪಲ್. ನಿಮ್ಮ ಜ್ಯೋತಿ ಜನರ ಮುಂದೆ ಬೆಳಗಲಿ. ನಿಮ್ಮ ಜ್ಯೋತಿ, ನಿಮ್ಮ ಒಳಗಡೆ ಬೆಳಕಿದೆಯಾ? ನಿನ್ನೊಳಗಡೆ ದೇವರ ಮಹಿಮೆ ಇದೆಯಾ? ಆರ್ ಯು ಟ್ರೂಲಿ ಕ್ಯಾರಿಂಗ್ ದ ಗ್ಲೋರಿ ಆಫ್ ಗಾಡ್, ದ ಲೈಟ್ ಆಫ್ ಗಾಡ್ ಇನ್ ಯು? Is it there? Let that glory, let that light shine before people. ಅದು ಜನರ ಮುಂದೆ ಬೆಳಗಲಿ. ಹೀಗೆ ಅವರು ನಿಮ್ಮ ಸತ್ಕಾರ್ಯಗಳನ್ನು ಕಂಡು, ಒಳ್ಳೆಯ ಕಾರ್ಯಗಳನ್ನು ಕಂಡು ಸ್ವರ್ಗದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡಲಿ. ಯಾರನ್ನು ಕೊಂಡಾಡಲಿ? ನಿಮ್ಮನ್ನು ಅಲ್ಲ. ಯಾರನ್ನು ಕೊಂಡಾಡಲಿ? ತಂದೆಯನ್ನ, ದೇವರನ್ನ ಕೊಂಡಾಡ್ಲಿಕ್ಕೆ ಆಗಬೇಕು. ಜೂಡಿತಳು ಹೋಲಫರ್ನಸ್ನ ತಲೆ ಕಡ್ಕೊಂಡು ಬಂದಾಗ ಜನರೆಲ್ಲರೂ ದೇವರನ್ನ ಕೊಂಡಾಡಿದರು. ದಾವೀದ ಗೋಲಿಯಾತನ ತಲೆ ಕಡ್ಕೊಂಡು ಬಂದಾಗ ಜನರೆಲ್ಲರೂ ದೇವರನ್ನ ಕೊಂಡಾಡಿದರು. ಅಫ್ಕೋರ್ಸ್ ಅವನನ್ನು ಕೊಂಡಾಡಿದರು, ಬಟ್ ಅಲ್ಟಿಮೇಟ್ಲಿ ಅವ್ರ ಹೃದಯ ದೇವ್ರನ್ನ ಸ್ತುತಿ ಮಾಡ್ತಾ ಇತ್ತು. ಅದೇ ರೀತಿ ನಿಮ್ಮ ಒಂದೊಂದು ಸತ್ಕಾರ್ಯಗಳಿಂದ ದೇವರನ್ನ ಕೊಂಡಾಡ್ಲಿಕ್ಕೆ ಆಗ್ಬೇಕು ಜನರು. ಅದರ ಅರ್ಥ ನಿಮ್ಮನ್ನು ಹೇಟ್ ಮಾಡಬೇಕು, ನಿಮ್ಮನ್ನು ಹೊಗಳಬಾರ್ದು ಅಂತಲ್ಲ. ಒಬ್ವಿಯಸ್ಲಿ ಅದು ಕಾಮನ್, ಅದು ನಿಮ್ಮನ್ನು ಹೊಗಳ್ತಾರೆ. ನೀವು ಒಬ್ಬರಿಗೆ 10 ರೂಪಾಯಿ ಕೊಡುವಾಗ ಥ್ಯಾಂಕ್ ಯು ಸೋ ಮಚ್ ಅಂತ ನಿಮಗೆ ಹೇಳ್ತಾರೆ. ಅದು ಅಷ್ಟಕ್ಕೆ ಆಗಬಾರ್ದು. ಅವನ ಹೃದಯದಲ್ಲಿ ದೇವ್ರ ಮೇಲೂ ದೇವರಿಗೂ ಒಂದು ಥ್ಯಾಂಕ್ಸ್ ಹೇಳಲಿಕ್ಕೆ ಆಗಬೇಕು. ಯು ಶುಡ್ ಬಿ ಎ ಕಾಸ್ ಫಾರ್ ದ್ಯಾಟ್. ಆಸೆ ಪಡಬೇಕು, ಲಾರ್ಡ್ ಯು ಮಸ್ಟ್ ಬಿ ಗ್ಲೋರಿಫೈಡ್ ಥ್ರೂ ಮೈ ಲೈಫ್, ಲಾರ್ಡ್ ಇನ್ ದಿಸ್ ವರ್ಕ್ ಯು ಮಸ್ಟ್ ಬಿ ಗ್ಲೋರಿಫೈಡ್. ಆಸೆ ಬರಬೇಕು ಹೃದಯದಲ್ಲಿ. ನಮ್ಮ ಆಸೆ ಏನು? ದುರಾಸೆ. ನನಗೆ ಸನ್ಮಾನ ಬರಬೇಕು, ನನ್ನನ್ನು ಜನರು ಗುರುತಿಸ್ಬೇಕು, ನನಗೆ ಜನರು ಗುರುತಿಸ್ಬೇಕು. ಇದು ಇಟ್ಕೊಂಡು ನಾವು ಹೋಗುವಾಗ ಪ್ರಯೋಜನ ಇಲ್ಲ. ಬಾಯಲ್ಲಿ ಮಾತ್ರ ಎಲ್ಲ ಮಹಿಮೆ ತ್ರೇಕ ದೇವರಿಗೆ ಸಲ್ಲಲಿ. ಬಾಯಲ್ಲಿ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಸದಾಕಾಲಕ್ಕೂ ತ್ರೇಕ ದೇವರಿಗೆ ಮಾತ್ರ ಸಲ್ಲಲಿ. ಆಮೇಲೆ ಬಾಯಲ್ಲಿ ಮಾತ್ರ
ಇಲ್ಲಿರ್ಬೇಕು ಫಸ್ಟು. ಇಲ್ಲಿದ್ದಿದ್ದಿಲ್ಲಿ ಬಂದರೂ ಪರವಾಗಿಲ್ಲ, ಬರದೇ ಇದ್ರೂ ಪರವಾಗಿಲ್ಲ, ಬಂದ್ರೆ ಒಳ್ಳೇದು. ಇಲ್ಲಿ ಇರಬೇಕು. ಲಾರ್ಡ್, ಯು ಅಲೋನ್ ಮಸ್ಟ್ ಬಿ ಗ್ಲೋರಿಫೈಡ್. ಯು ಅಲೋನ್ ಮಸ್ಟ್ ಬಿ ಗ್ಲೋರಿಫೈಡ್. ಯುವರ್ ನೇಮ್ ಮಸ್ಟ್ ಬಿ ಗ್ಲೋರಿಫೈಡ್. ನೋಡಿ, ನೀವು ನಿಜವಾಗ್ಲೂ ಆ ಥರ ಆಸೆ ಪಟ್ಟರೆ ದೇವರು ಏನು ಮಾಡ್ತಾರೆ ಗೊತ್ತಾ? ಅದೇ ಆಸೆ ಪಡ್ತಾರೆ. ದೇವರೇನು ಆಸೆ ಪಡ್ತಾರೆ ಗೊತ್ತಾ? ಐ ವಾಂಟ್ ಯು ಟು ಬಿ ಗ್ಲೋರಿಫೈಡ್ ಸನ್, ಐ ವಾಂಟ್ ಯು ಟು ಬಿ ಗ್ಲೋರಿಫೈಡ್ ಡಾಟರ್. ನೀವೇನು ಬಿತ್ತುತ್ತೀರೋ ಅದನ್ನೇ ಕೊಯ್ತೀರಿ. ಕಿಂಗ್ಡಮ್ ಆಫ್ ಗಾಡ್ ವರ್ಕ್ಸ್ ಲೈಕ್ ದಟ್. ವಾಟ್ ಯು ಸೋ ಯು ವಿಲ್ ರೀಪ್. ನೀವು ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ, ಅಪ್ಪ ನಿನಗೆ ಮಾತ್ರ ಮಹಿಮೆ ಆಗಬೇಕು, ಯೇಸುವಿಗೆ ಮಾತ್ರ ಮಹಿಮೆ ಆಗಬೇಕು ಅಂತ ಆಸೆ ಪಟ್ಟು ನೀವು ಒಂದೊಂದನ್ನು ಮಾಡಿ ಭೂಮಿ ಮೇಲೆ ಬದುಕಿ, ಆಗ ಆ ಅಪ್ಪ ಆಸೆ ಪಡ್ತಾರೆ, ನನ್ನ ಮಗನನ್ನು ಇಲ್ಲೇ ಮಹಿಮೆ ಪಡಿಸ್ಬೇಕು, ನಾನು ನನ್ನ ಮಗಳನ್ನ ಈ ಜನರ ಮುಂದೆ ಮಹಿಮೆ ಪಡಿಸ್ಬೇಕು ಅಂತ ಅಪ್ಪ ಆಸೆ ಪಟ್ಟು ಮಹಿಮೆ ಪಡಿಸ್ತಾರೆ ನಿನ್ನನ್ನು. ನೀನು ಸ್ವಂತ ಮಹಿಮೆ ಹೊಂದ್ಕೊಳ್ಳಿಕ್ಕೆ ಹೋಗಬೇಡ, ದೇವರು ನಿನ್ನನ್ನು ಮಹಿಮೆ ಪಡಿಸ್ತಾರೆ. 23ನೇ ಕೀರ್ತನೆಯಲ್ಲಿ ಏನು ಹೇಳ್ತಾರೆ? ಅದು ಲಾಸ್ಟ್ ಪಾರ್ಟ್ ಓದಿ, 5-6ನೇ ವಾಕ್ಯ, 5ನೇ ವಾಕ್ಯ. ಶುಭ ಶಾಂತಿಯಿಂದ ನಾ ಬಾಳುವೆ ಜೀವಮಾನವೆಲ್ಲ, ಸಜ್ಜುಗೊಳಿಸುವೆ ನೀ ಶತ್ರುಗಳ ಕಣ್ಮುಂದೆಯೇ ನನಗೆ ಔತಣವನ್ನು. ಸಜ್ಜುಗೊಳಿಸುವೆ ಶತ್ರುಗಳ ಕಣ್ಮುಂದೆಯೇ ನನಗೆ ಔತಣವನ್ನು. ಹಚ್ಚುವೆ ತಲೆಗೆ ತೈಲವನ್ನು. ಹಚ್ಚುವೆ ತಲೆಗೆ ತೈಲವನ್ನು. ತುಂಬಿ ತುಳುಕಿಸುವೆ ಪಾನ ಪಾತ್ರೆಯನ್ನು. ಶುಭ ಶಾಂತಿಯಿಂದ ನಾ ಬಾಳುವೆ ಜೀವಮಾನವೆಲ್ಲ, ದೇವ ಮಂದಿರದಲ್ಲಿ ನಾ ವಾಸಿಸುವೆ ಚಿರಕಾಲವೆಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ಯು ಪ್ರಿಪೇರ್ ಎ ಟೇಬಲ್ ಬಿಫೋರ್ ಮೀ ಇನ್ ದ ಪ್ರೆಸೆನ್ಸ್ ಆಫ್ ಮೈ ಎನಿಮೀಸ್. ವರ್ಸ್ ನಂಬರ್ 5. ಯು ಪ್ರಿಪೇರ್ ಎ ಟೇಬಲ್ ಬಿಫೋರ್ ಮೀ ಇನ್ ದ ಪ್ರೆಸೆನ್ಸ್ ಆಫ್ ಮೈ ಎನಿಮೀಸ್. ನನ್ನನ್ನು ಹೇಟ್ ಮಾಡುವವರು, ದ್ವೇಷ ಮಾಡುವವರು, ನನ್ನ ಬಗ್ಗೆ ಅಸಹ್ಯ ಪಡುವ, ಆ ರೀತಿ ನನ್ನ ಹಗೆತನ ಮಾಡುವವರ ಮುಂದೆ ನೀನೇನು ಮಾಡ್ತೀಯ? ಒಂದು ಒಳ್ಳೆಯ ಬಿರಿಯಾನಿ ಟೇಬಲ್ನ ಸೆಟ್ ಮಾಡ್ತೀಯ. ಅವರು ಹಸುವೆಯಿಂದ ಹೊಟ್ಟೆ ಕಿಚ್ಚಿಬಿಡ್ತಾರೆ. ನೀನು ಅವ್ರು ಕಷ್ಟಪಟ್ಟು ದುಡಿದ್ರೂ ಬಿರಿಯಾನಿ ಸಿಗ್ತಾ ಇಲ್ಲ, ನೀನು ಫ್ರೀ ಆಗಿ ವೆರೈಟಿ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಫಿಶ್ ಬಿರಿಯಾನಿ, ಹೊಟ್ಟೆ ತುಂಬ ತಿಂತಾ ಇದೆಯಾ, ಪಕ್ಕದವರಿಗೂ ತಗೊಳ್ಳಿ ಅಂತ ಕೊಡ್ತಾ ಇದೆಯಾ. ಅವರು ಮಾತ್ರ ಹೊಟ್ಟೆ ಕಿಚ್ಚಿಬಿಟ್ಟವರು ಜೊಲ್ಲು ಸುರಿಸ್ಕೊಂಡು ನಿಂತ್ಕೊಂಡು ಶಾಪ ಹಾಕ್ತಾ ಇರ್ತಾರೆ. ಅದನ್ನೇ ದಾವೀದ ರಸ ಇಲ್ಲಿ he experienced that. You prepare a table before me in the presence of my enemies, Lord. You anoint my head with oil, my cup overflows. ನನ್ನ ಪಾತ್ರೆ ತುಂಬಿ ತುಳುಕುವ ಹಾಗೆ ನೀನು ಮಾಡ್ತೀಯ. when God is your only shepherd. If God is your shepherd, then this will happen. If not, nothing will happen. Don't expect, ಆಯ್ತಾ? ಪ್ರಭು ನಿನ್ನ ಕುರಿಗಾಹಿ ಆಗಿದ್ರೆ ಇದು ನಡೆಯುತ್ತೆ. ನೀನು ಕುರಿಗಾಹಿ, ಕುರುಬ, ಇನ್ಯಾವಳು ಆಗಿದ್ರೆ ಇದು ವರ್ಕೌಟ್ ಆಗೋದಿಲ್ಲ. ಅವನ್ನ ಹಿಡ್ಕೋಬೇಕು. ನಮಗಿರುವ ಕುರುಬ ಒಬ್ಬನೇ, ನಮ್ಮ ಪ್ರಧಾನ ಯಾಜಕ ಒಬ್ಬನೇ, ನಮ್ಮ ರಕ್ಷಕ ಒಬ್ಬರೇ. ಆ್ಯಂಡ್ ಹಿಸ್ ನೇಮ್ ಈಸ್ ಜೀಸಸ್ ಕ್ರೈಸ್ಟ್. ಹೀ ಈಸ್ ಅಲೈವ್. ಅವರು ಜೀವಿಸ್ತಾ ಇದ್ದಾರೆ. ನಮ್ಮ ಕುರುಬ ಜೀವಿಸ್ತಾ ಇದ್ದಾರೆ. ಅವರ್ ಶೆಪರ್ಡ್ ಈಸ್ ಅಲೈವ್. ಅವರ್ ಹೈ ಪ್ರೀಸ್ಟ್ ಈಸ್ ಅಲೈವ್. ನಮ್ಮ ಪ್ರಧಾನ ಯಾಜಕ ಜೀವಿಸ್ತಾ ಇದ್ದಾರೆ. ನಮ್ಮ ಕುರುಬ ಜೀವಿಸ್ತಾ ಇದ್ದಾರೆ. ಆ್ಯಂಡ್ ವಿ ಆರ್ ಇಸ್ ಶೀಪ್. ನಾವು ಆತನ ಕುರಿ ಮಂದೆ. ಯೇಸು ಏನು ಹೇಳ್ತಾರೆ? ಫಿಯರ್ ನಾಟ್ ಲಿಟಲ್ ಫ್ಲಾಕ್. ಪುಟ್ಟ ಮಂದೆಯೇ ಭಯಪಡಬೇಡಿ. ಪುಟ್ಟ ಮಂದೆಯೇ ಭಯಪಡಬೇಡಿ. ಎಷ್ಟು ಒಳ್ಳೆ ದೇವರು ನೋಡಿ. ಓಕೆ, ಎದ್ದು ನಿಂತ್ಕೊಳ್ಳೋಣ. ಸಾಕು, ಹೇಳಬೇಕಾದ ವಿಷಯಕ್ಕೆ ಇನ್ನು ಬಂದಿಲ್ಲ, ಬರ್ತಾ ಇದ್ದೀವಿ. ದಾರಿನಲ್ಲಿ ಟೈಮ್ ಆಗೋಯ್ತು. ಸೊ ಅದರಿಂದ ದೇವರಿಗೆ ಒಂದು ಥ್ಯಾಂಕ್ಸ್ ಹೇಳಿ ಮುಂದಕ್ಕೆ ಹೋಗೋಣ. ದೇವರ ಸಾನ್ನಿಧ್ಯದಲ್ಲಿ ಸಂತೋಷ ಪಡ್ತಾ ಇದ್ದೀರಾ ಅಥವಾ ದುಃಖ ಪಡ್ತಾ ಇದ್ದೀರಾ? ಬೇಜಾರಾಗಿದೆಯಾ? ಬೇಜಾರು ಹೋಗಿದೆಯಾ? ಹೋಗಿದೆ. ಬೇಕಾದಷ್ಟು ಹೋಗ್ಬಿಟ್ಟಿದೆ. ಸಂತೋಷ ಬಂದಿದೆ. ಸತ್ಯದ ಅರಿವು ಆಗ್ತಾ ಇದೆ. ಯೇಸುನ ಹಿಡ್ಕೊಳ್ಳಿಕ್ಕೆ ಆಗ್ತಾ ಇದೆ. ಎಸ್, ಪ್ರಾರ್ಥಿಸೋಣ.
ನಾವು ಧ್ಯಾನದಲ್ಲಿ ಭಾಗವಹಿಸಿದ್ದೇವೆ. ನಮ್ಮ ಈ ಒಂದು ಸತ್ಕಾರ್ಯ, ಇದೊಂದು ಸತ್ಕಾರ್ಯ, ಇದೊಂದು ಒಳ್ಳೆಯ ಕಾರ್ಯ. 2 ದಿನ 3 ದಿನ ದೂರದಿಂದ ಬಂದು ದೇವರ ವಾಕ್ಯವನ್ನು ಆಲಿಸಿ ಪ್ರಾರ್ಥಿಸಿ ಧ್ಯಾನಿಸಿ ಹೋಗುವಂಥದ್ದು. ಇದನ್ನು ಕಂಡು ನೀವು ಮನೆಗೆ ಹೋಗುವಾಗ ನಿಮ್ಮ ಮನೆಯಲ್ಲಿರುವವರು ನಿಮ್ಮ ಈ 3 ದಿನದ ಧ್ಯಾನದ ಅನುಭವವನ್ನು ಕಂಡು ದೇವರಿಗೆ ಸ್ತೋತ್ರ ಮಾಡಬೇಕು. ಆಗ ನೀವು ನಿಜವಾಗಲೂ ದೇವರ ಮಹಿಮೆಯನ್ನು ಹೊತ್ಕೊಂಡು ಹೋಗಿದ್ದೀರಿ ಎಂದು ಅರ್ಥ. ನೀವು ಮನೆಗೆ ಹೋಗುವಾಗ ನಿಮ್ಮಲ್ಲಿ ಉಂಟಾದ ಬದಲಾವಣೆ, ನಿಮ್ಮಲ್ಲಿ ಉಂಟಾದ ದೇವರ ಪ್ರೀತಿ ಅನುಭವ ನಿಮ್ಮ ಮನೆಯವರಲ್ಲಿ, ನೀವು ಕೆಲಸ ಮಾಡುವ ಸ್ಥಳದಲ್ಲಿ, ನಿಮ್ಮ ಊರಿನಲ್ಲಿ, ನಿಮ್ಮ ಪ್ರೇಯರ್ ಗ್ರೂಪ್ಗಳಲ್ಲಿ ಕಾಣಲ್ಪಡ್ತದೆ. ಯು ಆರ್ ಕ್ಯಾರಿಯಿಂಗ್ ಹಿಸ್ ಗ್ಲೋರಿ ಆ್ಯಂಡ್ ಗಾಡ್ ವಿಲ್ ಮ್ಯಾನಿಫೆಸ್ಟ್ ದಟ್ ಗ್ಲೋರಿ ಥ್ರೂ ಯು ಇನ್ ದ ಪ್ರೆಸೆನ್ಸ್ ಆಫ್ ಆಲ್ ದ ಪೀಪಲ್ ವೆರೆವರ್ ಯು ಗೋ. ನೀನು ಹೋಗುವ ಸ್ಥಳದಲ್ಲೆಲ್ಲ ಜನರ ಮುಂದೆ ನಿನ್ನಲ್ಲಿ ತುಂಬಿಸಿಕೊಟ್ಟ ಆ ಮಹಿಮೆಯನ್ನು ದೇವರು ಪ್ರಕಟಗೊಳಿಸ್ತಾರೆ. ಅದು ಕಾಣಲ್ಪಟ್ಟಾಗ, ಆ ಮಹಿಮೆ ನಿನ್ನ ಮುಖಾಂತರ ಕಾಣಲ್ಪಟ್ಟಾಗ ಅವ್ರು ಹೇಳ್ತಾರೆ, ನೀನು ನಿಜವಾಗಲೂ ದೇವರನ್ನ ಭೇಟಿಯಾಗಿ ಬಂದಿದ್ದೀಯ ಅಂತ ಅನಿಸುತ್ತೆ. ದೇವರೇ ಸ್ತೋತ್ರ, ನನ್ನ ಮಗ ಮೊದಲಾಗಿದ್ದಾನೆ, ದೇವರೇ ಸ್ತೋತ್ರ. ನನ್ನ ಗಂಡನಲ್ಲಿ ಚೇಂಜಸ್ ಕಾಣ್ತಾ ಇದೆ, ದೇವರೇ ಸ್ತೋತ್ರ, ಯೇಸುವೇ ಸ್ತೋತ್ರ. ನನ್ನ ಹೆಂಡತಿಯಲ್ಲಿ ಚೇಂಜಸ್ ಕಾಣ್ತಾ ಇದೆ, ಯೇಸುವೇ ಸ್ತೋತ್ರ. ನನ್ನ ತಾಯಿಯಲ್ಲಿ ಚೇಂಜಸ್ ಕಾಣ್ತಾ ಇದೆ, ಯೇಸುವೇ ಸ್ತೋತ್ರ. ನನ್ನ ಮಕ್ಕಳಲ್ಲಿ ಚೇಂಜಸ್ ತಂದಿದ್ದೀರಿ ದೇವರೇ ಸ್ತೋತ್ರ ಎಂದು ಅವರು ಸ್ತೋತ್ರ ಮಾಡ್ತಾರೆ. ಲೆಟ್ ಯುವರ್ ಲೈಟ್ ಶೈನ್ ಬಿಫೋರ್ ಆಲ್ ದ ಪೀಪಲ್ ಥ್ರೂ ದಟ್ ದೇ ಮೇ ಪ್ರೈಸ್ ಗಾಡ್ ಹೂ ಈಸ್ ಇನ್ ಹೆವನ್. ಸ್ವರ್ಗದಲ್ಲಿ ನಿಮ್ಮ ತಂದೆಯಾದ ದೇವರನ್ನವರು ಕೊಂಡಾಡಲಿ. ಆಸೆ ಪಡಿ ಇದಕ್ಕಾಗಿ, ದೇವರೇ ಅಂತ ಒಂದು ಜೀವನ ನಾನು ಜೀವಿಸಬೇಕು, ಯಾವುದು ವಾಂಛೆಗಳಿಲ್ಲದ ಒಂದು ಜೀವನ ನಾನು ಜೀವಿಸಬೇಕು. ನೀವು ನನ್ನನ್ನು ಇಟ್ಟಿರುವ ಆ ಪರ್ಪಸ್ನಲ್ಲಿ ನಾನು ಬದುಕಬೇಕು ದೇವರೇ. ನನಗೆ ಕ್ಷೇಮಕರವಾದ ದಾರಿಯನ್ನು ಬೋಧಿಸುವ ಒಳ್ಳೆಯ ಬೋಧಕನು ನೀನಾಗಿದ್ದೀಯಪ್ಪ. ಆ ದಾರಿಯಲ್ಲಿ ನಡೆಸುವಾತನು ನೀನಾಗಿದ್ದೀಯಪ್ಪ. ಕೊನೆಯವರೆಗೂ ನಾನು ಆ ದಾರಿಯಲ್ಲಿ ನಡೆಯಬೇಕೆಂದು ತೀರ್ಮಾನ ಮಾಡ್ತಾ ಇದ್ದೇನೆ ಸ್ವಾಮಿ. Holy Spirit, help me to stand firm in the decisions I am making today. ನಾನು ಈ ದಿನ ತೆಗೆದುಕೊಳ್ಳುತ್ತಿರುವ ಈ ತೀರ್ಮಾನದಲ್ಲಿ ದೃಢವಾಗಿ ನಿಲ್ಲಲು ಪವಿತ್ರಾತ್ಮನೇ ನನಗೆ ಸಹಾಯ ಮಾಡಿರಿ. ಯೇಸುವಿನ ಮಡಿಲಿನಲ್ಲಿ ನಾನು ಮಲಗಬೇಕು, ಅಲ್ಲೇ ನಾನು ಜೀವಿಸಬೇಕು. ಹಾಡಿನ ಸಾಲುಗಳಲ್ಲಿ ನಾವು ಕೇಳಿಸ್ಕೊಂಡಿದ್ದೀವಿ ಎಷ್ಟೋ ಬಾರಿ. ತಾಯಿ ಮಡಿಲಲ್ಲಿ ಮಲಗಿರುವ ಮಗುವಿನ ಹಾಗೆ ಕರ್ತನೇ ನಿನ್ನೆದೆಗೆ ಹೊರಗಿರುವೇನಾ. ತಾಯಿ ಮಡಿಲಲ್ಲಿ ಮಲಗಿರುವ ಮಗುವಿನ ಹಾಗೆ ಕರ್ತನೇ ನಿನ್ನೆದೆಗೆ ಹೊರಗಿರುವೇನಾ. ಹೊರಗಿರುವೇನಾ, ಹೊರಗಿರುವೇನಾ ಯೇಸುವೇ ನಿನ್ನೆದೆಗೆ ಹೊರಗಿರುವೇನಾ. ಯೇಸುವಿನ ಎದೆಗೆ ಹೊರಗಿದ ಆ ಒಂದು ಶಿಷ್ಯ ಯೋಹಾನರು, ಅವರು ಬರೆದಂತಹ ಶುಭ ಸಂದೇಶ ಮತ್ತು ಪತ್ರಿಕೆಗಳಲ್ಲಿ ನೋಡುವಾಗ ಪ್ರೀತಿಯ ಬಗ್ಗೆ ಹೆಚ್ಚಾಗಿ ಅವರು ಬರೆದಿದ್ದಾರೆ. ಕಡೆಯ ಭೋಜನದ ಸಮಯದಲ್ಲಿ ಯೇಸುವಿನ ಎದೆಗೆ ಹೊರಗಿ ಕುಳಿತ ಯೇಸುವಿನ ಆಪ್ತ ಶಿಷ್ಯ. ಯಾರೆಲ್ಲ ಯೇಸುವಿನ ಎದೆಗೆ ಹೊರಗಿರ್ತಾರೋ ಅವರಲ್ಲಾಗುವ ಅನುಭವ ಪ್ರೀತಿ. ತಾಯಿ ಮಡಿಲಲ್ಲಿ ಮಲಗಿರುವ ಮಗುವಿನ ಹಾಗೆ ಕರ್ತನೇ ನಿನ್ನೆದೆಗೆ ಹೊರಗಿರುವೇನಾ. ತಾಯಿ ಮಡಿಲಲ್ಲಿ ಮಲಗಿರುವ ಮಗುವಿನ ಹಾಗೆ ಕರ್ತನೇ ನಿನ್ನೆದೆಗೆ ಹೊರಗಿರುವೇನಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್ ಫಾರ್ ಯುವರ್ ಲವ್. ನಿಮ್ಮ ಮಧುರವಾದ ಪ್ರೀತಿಗಾಗಿ ಸ್ತೋತ್ರ. ತಾಯಿಗಿಂತ ಹೆಚ್ಚಾಗಿ, ತಂದೆಗಿಂತ ಹೆಚ್ಚಾಗಿ, ಜೀವನ ಸಂಗಾತಿಗಿಂತ ಹೆಚ್ಚಾಗಿ, ಎಲ್ಲರಿಗಿಂತ ಹೆಚ್ಚಾಗಿ ದೇವಾ ನನ್ನನ್ನು ನೀನು ಪ್ರೀತಿಸ್ತಾ ಇದೀಯಾ.
ಆ ಪ್ರೀತಿಯ ಅನುಭವವನ್ನು ನನ್ನಲ್ಲಿ ತಂದುಕೊಟ್ಟಿದ್ದೀರಾ. ಅದಕ್ಕಾಗಿ ಸ್ತೋತ್ರ. ಥ್ಯಾಂಕ್ಸ್ ಹೇಳಿ ದೇವರಿಗೆ. ಥ್ಯಾಂಕ್ ಯು ಫಾರ್ ಹಿಸ್ ಲವ್. ಥ್ಯಾಂಕ್ ಹಿಮ್ ಫಾರ್ ಹಿಸ್ ಲವ್. ಆತನ ಪ್ರೀತಿಗಾಗಿ ಆತನಿಗೆ ಸ್ತೋತ್ರ ಹೇಳಿ. ನಥಿಂಗ್ ಕ್ಯಾನ್ ಸಪರೇಟ್ ಯು ಫ್ರಮ್ ದ ಲವ್ ಆಫ್ ಕ್ರೈಸ್ಟ್. ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ ನಿನ್ನನ್ನು ಬೇರ್ಪಡಿಸಲು ಯಾರಿಂದನೂ ಸಾಧ್ಯ ಇಲ್ಲ, ಯಾವುದರಿಂದನೂ ಸಾಧ್ಯ ಇಲ್ಲ. ಮರಣಕ್ಕೂ ಸಾಧ್ಯ ಇಲ್ಲ, ಯಾವುದಕ್ಕೂ ಸಾಧ್ಯ ಇಲ್ಲ. ಅಷ್ಟೊಂದು ಶಕ್ತಿ ಇದೆ ಆ ಪ್ರೀತಿಗೆ. ದರ್ ಈಸ್ ಸೋ ಮಚ್ ಪವರ್ ಇನ್ ದ ಲವ್ ಆಫ್ ಗಾಡ್, ಪ್ರೊವೈಡೆಡ್ ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಇಟ್ ಇನ್ ಯುವರ್ ಹಾರ್ಟ್. ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಇಟ್. ನೀನು ಅದನ್ನು ಅನುಭವಿಸಿದರೆ ಮಾತ್ರ, ಅನುಭವಿಸಲಿಕ್ಕೆ ಸಾಧ್ಯ ಇದೆ. ಅನುಭವಿಸಿದರೆ ಮಾತ್ರ ನಿನಗೆ ಧೈರ್ಯವಾಗಿ ಹೇಳ್ಬೋದು, ನಥಿಂಗ್ ಕ್ಯಾನ್ ಸಪರೇಟ್ ಮೀ ಫ್ರಮ್ ದ ಲವ್ ಆಫ್ ಕ್ರೈಸ್ಟ್. ಐ ಆಮ್ ಕನ್ವಿನ್ಸ್ಡ್ ದಟ್ ನಥಿಂಗ್ ಕ್ಯಾನ್ ಸಪರೇಟ್ ಮೀ ಫ್ರಮ್ ದ ಲವ್ ಆಫ್ ಕ್ರೈಸ್ಟ್. ನಾನು ಅರಿತಿದ್ದೇನೆ, ಯೇಸುವಿನ ಪ್ರೀತಿಯಿಂದ ನನ್ನನ್ನು ಬೇರ್ಪಡಿಸಲು ಯಾರಿಂದಲೂ ಯಾವುದರಿಂದಲೂ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಈ ಒಂದು ಅರಿವಿಗೆ ನೀವು ಬಂದರೆ ನಿಮ್ಮ ಜೀವನ ಅದ್ಭುತವಾಗ್ತದೆ. ನಿಮ್ಮ ಜೀವನ ದೊಡ್ಡ ಬ್ಲೆಸ್ಸಿಂಗ್ ಆಗಿ ಮಾರ್ಪಾಡಾಗ್ತದೆ. ಈ ಅರಿವಿಗೆ ಬರಬೇಕು ನಾವೊಬ್ಬೊಬ್ಬರು ಕೂಡ. ಈ ಅರಿವಿಗೆ ನಮ್ಮನ್ನು ತರುವವರು ಪವಿತ್ರಾತ್ಮರಾಗಿದ್ದಾರೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಜೀಸಸ್. ಯೇಸುವೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯೇಸುವೇ, ನಮ್ಮ ಹೃದಯದ ಆಸೆ ಒಂದೇ ಆಗಿರಲಿ. I want to carry your glory, your love in my heart. Wherever I go, ನಾನು ಹೋಗುವ ಸ್ಥಳದಲ್ಲೆಲ್ಲ ದೇವರೇ ನಿನ್ನ ಮಹಿಮೆಯನ್ನು, ನಿನ್ನ ಪ್ರೀತಿಯನ್ನು ನಾನು ಹೊತ್ಕೊಂಡು ಹೋಗಬೇಕು, ಹೊತ್ಕೊಂಡು ಹೋಗಬೇಕು. ಟುಡೇ ದ ವರ್ಲ್ಡ್ ನೀಡ್ ಪೀಸ್, ಲವ್, ಜಾಯ್. ದ ಜಾಯ್ ಆಫ್ ದ ಲಾರ್ಡ್, ದ ಪೀಸ್ ಆಫ್ ದ ಲಾರ್ಡ್, ದ ಲವ್ ಆಫ್ ದ ಲಾರ್ಡ್. You can share it to the world. Go to the world, share the gospel. ನೀವು ಹೋಗಿರಿ, ಶುಭ ಸಂದೇಶವನ್ನು ಜಗತ್ತಿಗೆ ಸಾರಿರಿ. ಅದರ ಅರ್ಥ ಏನು? ಶೇರ್ ದ ಗ್ಲೋರಿ ಆಫ್ ಗಾಡ್. ಬೈಬಲ್ ಕೊಟೇಶನ್ ಹೇಳಿ ಅಂತ ಅಲ್ಲ, ಶೇರ್ ಮೈ ಗ್ಲೋರಿ, ಶೇರ್ ಮೈ ಲವ್. ನನ್ನ ಮಹಿಮೆಯನ್ನು ಹಂಚು, ನನ್ನ ಪ್ರೀತಿಯನ್ನು ಹಂಚು. ಹಂಚಬೇಕಾದ್ರೆ ನೀನು ಒಳಗಡೆ ಇರಬೇಕು. ಇವತ್ತು ಅದನ್ನು ತುಂಬಿಸ್ಕೋ. ಬಿ ಫಿಲ್ಡ್ ಬೈ ದಟ್ ಲವ್. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಇನ್ನೂ ಹೆಚ್ಚಾಗಿ ನೀನು ಬೇಕಪ್ಪ, ಇನ್ನೂ ಹೆಚ್ಚಾಗಿ ನಿನ್ನ ಪ್ರೀತಿ, ನಿನ್ನ ಪ್ರೀತಿ ಬೇಕಪ್ಪ. ಆಸೆ ಪಟ್ಟು ಕೇಳಿ, ನೀವೇ ಕೇಳಿ ಅಪ್ಪನ ಹತ್ರ. ಇನ್ನೂ ಹೆಚ್ಚಾಗಿ ನಿಮ್ಮ ಪ್ರೀತಿ ಬೇಕಪ್ಪ, ಇನ್ನೂ ಹೆಚ್ಚಾಗಿ ನೀನು ಬೇಕಪ್ಪ, ಇನ್ನೂ ಹೆಚ್ಚಾಗಿ ನಿನ್ನ ಪ್ರೀತಿ ಬೇಕಪ್ಪ, ಇನ್ನೂ ಹೆಚ್ಚಾಗಿ. ಆಸೆ ಪಟ್ಟು ಕೇಳಿ, ಪಡ್ಕೊಳ್ಳಿ. ಬೇಕಪ್ಪ, ಕೇಳಿ, ಹೃದಯ ತೆರೆದು ಕೇಳಿ. ಬೇರೆ ಏನು ಬೇಡ ನಮಗೆ, ನಿಮ್ಮ ಪ್ರೀತಿ ಬೇಕಪ್ಪ, ಇನ್ನೂ ಹೆಚ್ಚಾಗಿ ನೀನೆ ಬೇಕಪ್ಪ, ಇನ್ನೂ ಹೆಚ್ಚಾಗಿ ನಿನ್ನ ಪ್ರೀತಿ ಬೇಕಪ್ಪ, ಇನ್ನೂ ಹೆಚ್ಚಾಗಿ ನೀನೆ ಬೇಕಪ್ಪ. ಅದು ಮಾತ್ರ ಸಾಕು. ಇನ್ನೂ ಹೆಚ್ಚಾಗಿ ನಿಮ್ಮ ಪ್ರೀತಿ ಬೇಕಪ್ಪ, ಇನ್ನೂ ಹೆಚ್ಚಾಗಿ ನೀನೆ ಬೇಕಪ್ಪ, ಇನ್ನೂ ಹೆಚ್ಚಾಗಿ ನಿನ್ನ ಪ್ರೀತಿ ಬೇಕಪ್ಪ, ಇನ್ನೂ ಹೆಚ್ಚಾಗಿ ನೀನು ಬೇಕಪ್ಪ. ಕೇಳಿ, ಇನ್ನೂ ಹೆಚ್ಚಾಗಿ
ಆಸೆ ಪಟ್ಟು ಹೃದಯ ನಿಮ್ಮ ತೆರೆದು ಪ್ರೀತಿ come on, ಬೇಕಪ್ಪ. open your mouth and heart. ಇನ್ನೂ ಹೆಚ್ಚಾಗಿ ನಿನ್ನ ಪ್ರೀತಿ ಬೇಕಪ್ಪ, ಇನ್ನೂ ಹೆಚ್ಚಾಗಿ. ಕೇಳಿ, ನೀನೇ ಬೇಕಪ್ಪ, ಕೇಳುವವನಿಗೆ ಕೊಡಲಾಗುವುದು. ಇನ್ನೂ ಹೆಚ್ಚಾಗಿ ಅನುಭವಿಸಿ. ನಿಮ್ಮ ಪ್ರೀತಿ ಬೇಕಪ್ಪ, ಇನ್ನೂ ಹೆಚ್ಚಾಗಿ ಯೇಸುವೇ, ನೀನೆ ಬೇಕಪ್ಪ, ಇನ್ನೂ ಹೆಚ್ಚಾಗಿ ನಿಮ್ಮ ಪ್ರೀತಿ ಬೇಕಪ್ಪ, ಇನ್ನೂ ಹೆಚ್ಚಾಗಿ ನೀನೇ ನೀನೆ ಬೇಕಪ್ಪ, ಇನ್ನೂ ಹೆಚ್ಚಾಗಿ ನಿಮ್ಮ ಪ್ರೀತಿ ಬೇಕಪ್ಪ, ಇನ್ನೂ ಹೆಚ್ಚಾಗಿ ನೀನೆ ಬೇಕಪ್ಪ, ಇನ್ನೂ ಹೆಚ್ಚಾಗಿ ನಿಮ್ಮ ಪ್ರೀತಿ ಬೇಕಪ್ಪ, ಕೇಳಿ, ಇನ್ನೂ ಹೆಚ್ಚಾಗಿ ಕಣ್ಣುಗಳನ್ನು ಮುಚ್ಚಿ ಕ್ಲೋಸ್ ಯುವರ್ ಐಸ್. ನೀನೆ ಬೇಕಪ್ಪ, Open your mouth. ಇನ್ನೂ ಹೆಚ್ಚಾಗಿ Raise your voice. ನಿಮ್ಮ ಪ್ರೀತಿ ಬೇಕಪ್ಪ, ಇನ್ನೂ ಹೆಚ್ಚಾಗಿ ಯೇಸುವೇ, ನೀನೆ ಬೇಕಪ್ಪ, ಹೃದಯಗಳ ತುಂಬಲ್ಪಡಲಿ. ಇನ್ನೂ ಹೆಚ್ಚಾಗಿ ಅಪ್ಪ, ನಿಮ್ಮ ಪ್ರೀತಿ ಬೇಕಪ್ಪ, ಕೇಳಿ, ಇನ್ನೂ ಹೆಚ್ಚಾಗಿ ನೀನೇ ಬೇಕಪ್ಪ, ನೀನೆ ಬೇಕಪ್ಪ, ಏನು ಬೇಡ. ಇನ್ನೂ ಹೆಚ್ಚಾಗಿ ನಿನ್ನ ಪ್ರೀತಿ ನಿಮ್ಮ ಪ್ರೀತಿ ಬೇಕಪ್ಪ, ಇನ್ನೂ ಹೆಚ್ಚಾಗಿ ನೀನು ಬೇಕಪ್ಪ. ನೀನೆ ಬೇಕಪ್ಪ, ಆಸೆ ಪಟ್ಟು ಕೇಳಿ. ಇನ್ನೂ ಹೆಚ್ಚಾಗಿ Ask, you shall receive. ಪ್ರೀತಿ ಬೇಕಪ್ಪ, ಹೇಳಿ. ಇನ್ನೂ ಹೆಚ್ಚಾಗಿ ಹೆಚ್ಚಾಗಿ, ಹೆಚ್ಚಾಗಿ, ಹೆಚ್ಚಾಗಿ. ನೀನೆ ಬೇಕಪ್ಪ, ನೀನು ಬೇಕಪ್ಪ. ಇನ್ನೂ ಹೆಚ್ಚಾಗಿ ನಿನ್ನ ಪ್ರೀತಿ. ನಿಮ್ಮ ಪ್ರೀತಿ ಬೇಕಪ್ಪ, ಇನ್ನೂ ಹೆಚ್ಚಾಗಿ ಯೇಸುವೇ, ನೀನೆ ಬೇಕಪ್ಪ, Yes, Lord. ಇನ್ನೂ ಹೆಚ್ಚಾಗಿ ಕಣ್ಣುಗಳನ್ನು ಮುಚ್ಚಿ ಎಲ್ಲರೂ. ಪ್ರೀತಿ ಬೇಕಪ್ಪ, ಇನ್ನೂ ಹೆಚ್ಚಾಗಿ ದಿನ ನೀನೆ ಬೇಕಪ್ಪ, ಆ ಪ್ರೀತಿ ನಿನ್ನಲ್ಲಿ. ಇನ್ನೂ ಹೆಚ್ಚಾಗಿ Receive that love. ಪ್ರೀತಿ ಬೇಕಪ್ಪ, Receive that love. ಇನ್ನೂ ಹೆಚ್ಚಾಗಿ ಯೇಸುವಿನ ಹೃದಯ, ನೀನೆ ಬೇಕಪ್ಪ, ಪ್ರೀತಿ ತುಂಬಿದ ಹೃದಯ. ಇನ್ನೂ ಹೆಚ್ಚಾಗಿ ಆ ಹೃದಯಕ್ಕೆ ಹೊರಗಿಕೋ. ಪ್ರೀತಿ ಬೇಕಪ್ಪ, Lean on to his ಇನ್ನೂ ಹೆಚ್ಚಾಗಿ Lean on to his bosom. ನೀನೆ ಬೇಕಪ್ಪ, Experience that ಇನ್ನೂ love. ಹೆಚ್ಚಾಗಿ ನಿನ್ನ ಪ್ರೀತಿ ಬೇಕಪ್ಪ, ಇನ್ನೂ ಹೆಚ್ಚಾಗಿ ಯೇಸುವೇ, ನೀನೆ ಬೇಕಪ್ಪ, Yes. ಇನ್ನೂ ಹೆಚ್ಚಾಗಿ ನಿನ್ನ ಪ್ರೀತಿ ಬೇಕಪ್ಪ, ಇನ್ನೂ ಹೆಚ್ಚಾಗಿ Come on, drink. ನೀನೆ ಬೇಕಪ್ಪ, Drink. ಇನ್ನೂ ಹೆಚ್ಚಾಗಿ Drink that love. ನಿನ್ನ ಪ್ರೀತಿ ಬೇಕಪ್ಪ, Take that love. ಇನ್ನೂ ಹೆಚ್ಚಾಗಿ Take. ನೀನೆ ಬೇಕಪ್ಪ, Take. ಇನ್ನೂ ಹೆಚ್ಚಾಗಿ ಯೇಸು ಕೊಡ್ತಾ ಇದ್ದಾರೆ. ನಿನ್ನ ಪ್ರೀತಿ ಬೇಕಪ್ಪ, ಇನ್ನೂ ಹೆಚ್ಚಾಗಿ ದಾಹದಿಂದ ನೀನೆ ಬೇಕಪ್ಪ, ಆಸೆ ಪಟ್ಟು ಇನ್ನೂ ಹೆಚ್ಚಾಗಿ ಕೇಳಿರಿ. ನಿನ್ನ ಪ್ರೀತಿ ಬೇಕಪ್ಪ, ನಿಮಗೆ ಕೊಡಲಾಗುವುದು. ಇನ್ನೂ ಹೆಚ್ಚಾಗಿ ನೀನೆ ಬೇಕಪ್ಪ, ಇನ್ನೂ ಹೆಚ್ಚಾಗಿ ನಿನ್ನ ಪ್ರೀತಿ ಬೇಕಪ್ಪ, ಇನ್ನೂ ಹೆಚ್ಚಾಗಿ ನೀನೆ ಬೇಕಪ್ಪ, ಇನ್ನೂ ಹೆಚ್ಚಾಗಿ ನಿನ್ನ ಪ್ರೀತಿ ಬೇಕಪ್ಪ, ಇನ್ನೂ ಹೆಚ್ಚಾಗಿ ನೀನೆ ಬೇಕಪ್ಪ, ಇನ್ನೂ ಹೆಚ್ಚಾಗಿ ನಿನ್ನ ಪ್ರೀತಿ ಬೇಕಪ್ಪ, ಇನ್ನೂ ಹೆಚ್ಚಾಗಿ ಕೇಳಿರಿ. ನೀನೆ ಬೇಕಪ್ಪ, ಸೋತು ಹೋಗ್ಬೇಡಿ. ಇನ್ನೂ ಹೆಚ್ಚಾಗಿ ನಿನ್ನ ಪ್ರೀತಿ ಬೇಕಪ್ಪ, ಇನ್ನೂ ಹೆಚ್ಚಾಗಿ ಯೇಸುವೇ, ನೀನೆ ಬೇಕಪ್ಪ, ಒಂದು ಮಗುವಿನ ಹಾಗೆ ಕೇಳಿ. ಇನ್ನೂ ಹೆಚ್ಚಾಗಿ Ask like a little ನಿನ್ನ child. ಪ್ರೀತಿ ಬೇಕಪ್ಪ, Ask like a little ಇನ್ನೂ child. ಹೆಚ್ಚಾಗಿ ನೀನೆ ಬೇಕಪ್ಪ, ಇನ್ನೂ ಹೆಚ್ಚಾಗಿ ನಿನ್ನ ಪ್ರೀತಿ ಬೇಕಪ್ಪ, ಇನ್ನೂ
ಹೆಚ್ಚಾಗಿ ಅಪ್ಪ ನೀನೆ ಬೇಕಪ್ಪ ಇನ್ನೂ ಹೆಚ್ಚಾಗಿ ನಿನ್ನ ಪ್ರೀತಿ ಬೇಕಪ್ಪ ಇನ್ನೂ ಹೆಚ್ಚಾಗಿ ನೀನೆ ಬೇಕಪ್ಪ ಇನ್ನೂ ಹೆಚ್ಚಾಗಿ ಅಪ್ಪ. ನಿನ್ನ ಪ್ರೀತಿ ಬೇಕಪ್ಪ ಇನ್ನೂ ಹೆಚ್ಚಾಗಿ ನೀನೆ ಬೇಕಪ್ಪ ಇನ್ನೂ ಹೆಚ್ಚಾಗಿ ನಿನ್ನ ಪ್ರೀತಿ ಬೇಕಪ್ಪ ಇನ್ನೂ ಹೆಚ್ಚಾಗಿ ನೀನೆ ಬೇಕಪ್ಪ ಇನ್ನೂ ಹೆಚ್ಚಾಗಿ ನಿನ್ನ ಪ್ರೀತಿ ಬೇಕಪ್ಪ ಇನ್ನೂ ಹೆಚ್ಚಾಗಿ ಅಪ್ಪ. ನೀನೆ ಬೇಕಪ್ಪ ಇನ್ನೂ ಹೆಚ್ಚಾಗಿ ಯೇಸಪ್ಪ. ಪ್ರೀತಿ ಬೇಕಪ್ಪ ಇನ್ನೂ ಹೆಚ್ಚಾಗಿ Thank you, Lord. ನೀನೆ ಬೇಕಪ್ಪ Thank you, ಅಪ್ಪ. ಇನ್ನೂ ಹೆಚ್ಚಾಗಿ Thank you, ನಿನ್ನ Father. ಪ್ರೀತಿ ಬೇಕಪ್ಪ ಏಸಪ್ಪ 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 ನೀನೇ ಜೀವ ನೀನೇ ಮಾರ್ಗ ನೀನೇ ಸತ್ಯ ನೀನೇ ನಿತ್ಯ ನೀನೇ ಜೀವ ನೀನೇ ಮಾರ್ಗ ನೀನೇ ಸತ್ಯ ನೀನೇ ನಿತ್ಯ ನೀನೇ ತಂದೆ ನೀನೇ ತಾಯಿ ನೀನೇ ಬಂಧು ನೀನೇ ಬೆಳಗ ನೀನೇ ತಂದೆ ನೀನೇ ತಾಯಿ ನೀನೇ ಬಂಧು ನೀನೇ ಬೆಳಗ ನೀನೇ ಕೋಟೆ ನೀನೇ ದುರ್ಗ ನೀನೇ ನನ್ನ ಜೀವ ದೇವ ನೀನೇ ನನ್ನ ಜೀವ ದೇವ ನೀನೇ ನನ್ನ ಮಾರ್ಗ ದೇವ ನೀನೇ ನನ್ನ ಜೀವ ದೇವ ನೀನೇ ನನ್ನ ಮಾರ್ಗ ದೇವ ನೀನೇ ನನ್ನ ಸತ್ಯ ದೇವ ನೀನೇ ನನ್ನ ನಿತ್ಯ ದೇವ ಹಾಲೆಲೂಯಾ 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 ಹಾಲೆಲೂಯಾ